ನಮಸ್ಕಾರ ಸ್ನೇಹಿತರೆ. ಆ ಒಂದು ಸುಮಾರು ದಿನದಿಂದ ಏನಂತಂತಂದ್ರೆ ಇದು ಮ್ಯಾಗಝಿನ್ ಹೇಗೆ ಓದ್ಬೇಕು, ಕರೆಂಟ್ ಅಫೇರ್ಸ್ ನ ಯಾವ ರೀತಿ ನೋಡ್ಬೇಕು, ಸೊ ಕರೆಂಟ್ ಅಫೇರ್ಸ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಒಂದು ವಿಡಿಯೋ ಬರುತ್ತೆ 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 ಸ್ಕ್ಯಾನ್ ಅಲ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ರೆ ಮತ್ತೆ ನಾನು ಹೇಳಿದ್ದೆ, ಬಟ್ ಡ್ಯೂ ಟು ಟೈಮ್ ಕನ್ಸ್ಟ್ರೈಂಟ್ ಅವ್ರಿಗೊಂದು ಟೈಮ್ ಕೊಡಕ್ಕಾಗಲ್ಲ. ಐ ಕುಡ್ ನಾಟ್ ಗಿವ್ ದೆಮ್ ಪರ್ಫೆಕ್ಟ್ ಟೈಮ್ ಟು ರೆಕಾರ್ಡ್ ದಿಸ್ ಕ್ಲಾಸ್. ಸೊ ಒಂದು ಓವರ್ ವ್ಯೂ ಕೊಡ್ತೀನಿ ಈ ಮ್ಯಾಗಝಿನ್ ಯಾವ ರೀತಿ ನೋಡ್ಬೇಕು ಅನ್ನೋದಕ್ಕೆ. ಯಾಕಂತಂದ್ರೆ ಕೆಲವು ಐಡಿಯಾಸ್ ನಾನೇ ಕೊಟ್ಟಿದ್ದೀನಿ ಇವರಿಗೆ. ಸೊ ಅದ್ರಲ್ಲಿ ಏನಂತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಮ್ಯಾಗಝಿನ್ ಏನಿರುತ್ತೆ, ಫಸ್ಟ್ ಮ್ಯಾಗಝಿನ್ ಅಲ್ಲಿ ಏನಿರುತ್ತೆ, ಒಂದು ಕರೆಂಟ್ ಅಫೇರ್ಸ್ ಅನ್ನ ಕ್ಲಿಯರ್ ಆಗಿ ಕವರ್ ಮಾಡಿರ್ತಾರೆ. ಸೊ ಕರೆಂಟ್ ಅಫೇರ್ಸ್ ಅನ್ನ ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನ್ಯೂಸ್, ಈಗ ಏನು, ಸೊ ಇದರಲ್ಲಿ ಯಾವುದೋ ಒಂದು ಮಾಲ್ಡೋವಾ ಇದಕ್ಕೆ 121ನೇ ಕಂಟ್ರಿ ಆಗಿ ಸೇರ್ಕೊಂತು. ಸೊ ಇಂಡಿಯನ್ ಸೋಲಾರ್ ಅಲಯನ್ಸ್ಗೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ತಿರುತ್ತೆ. ಸೊ ಒಂದು ಇದ್ರಲ್ಲಿ ಏನ್ ಮಾಡ್ಬೇಕು, 2 ಆಸ್ಪೆಕ್ಟ್ಸ್ ಇದೆ. ಒಂದು ಸೋಲಾರ್ ಅಲಯನ್ಸ್, ಇನ್ನೊಂದು ಮಾಲ್ಡೋವಾ. ಸೊ ಮಾಲ್ಡೋವಾ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ, ಮತ್ತೆ ಸೋಲಾರ್ ಅಲಯನ್ಸ್ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ. ಮತ್ತೆ ಈಚ್ ಕಾನ್ಸೆಪ್ಟ್ ಗೆ ಎಷ್ಟು ಡೈಮೆನ್ಷನ್ ಅಲ್ಲಿ ಥಿಂಕ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕರೆಂಟ್ ಅಫೇರ್ ಅಂದ್ರೆ ಆ ರೀತಿ ಕವರ್ ಆಗಿರುತ್ತೆ. ಸೊ ಅದ್ರ ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ ಗೆ ಎಲ್ಲಾ ಡೈಮೆನ್ಷನ್ ಕವರ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಕೆಲವು ಕರೆಂಟ್ ಅಫೇರ್ಸ್ ಏನ್ ಮಾಡಿರ್ತಾರೆ ಅಂದ್ರೆ, ಪ್ರಚಲಿತ ಮತ್ತು ವಿಸ್ಮೃತ ಲೇಖನ ಅಂದ್ರೆ, ಸೊ ದ ಸ್ಟಾಟಿಕ್ ಪೋರ್ಷನ್ ಆಫ್ ದಟ್ ಕಂಟೆಂಟ್ ಅಂಡ್ ದ ಕಂಟೆಂಟ್ ಅಂಡ್ ದ ಕರೆಂಟ್ ಅಫೇರ್ ಬೋತ್ ವಿಲ್ ಬಿ ಏನಾಗುತ್ತೆ ಅಂತಂದ್ರೆ, ಸೊ ಮೇಡ್ ಅವೈಲಬಲ್ ವಿತ್ ದಟ್ ಕಾನ್ಸೆಪ್ಟ್. ವೈ ದೋಸ್ ಥಿಂಗ್ಸ್ ಆರ್ ನೀಡೆಡ್ ಈವನ್ ಇಫ್ ಯು ಹ್ಯಾವ್ ಸ್ಟಾಟಿಕ್ ಬುಕ್ಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಪ್ರೆಸಿಡೆಂಟ್ ಇಲ್ಲಂತಂತಂದ್ರೆ, ಇದು ಪ್ರೆಸಿಡೆಂಟ್ ಒಂದು ಇದಾಗಿರ್ಬೋದು, ಏನು ಕ್ಷಮಾದಾನ ಅಧಿಕಾರ ಆಗಿರ್ಬೋದು, ಇಲ್ಲಂತಂತಂದ್ರೆ ಜಡ್ಜಸ್ ದೋಷಾರೋಪಣ ಪ್ರಕ್ರಿಯೆ, ಇಂಪೀಚ್ಮೆಂಟ್ ಪ್ರೊಸೆಸ್ ಆಗಿರ್ಬೋದು. ಸೊ ಇವುಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ದ ಬೆಸ್ಟ್ ಬುಕ್ ಅಂತಂದ್ರೆ ಲಕ್ಷ್ಮೀಕಾಂತ್ ಬುಕ್. ಸೊ ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ಆಫ್ ಕ್ವಶನ್ಸ್ ಏನಾಗಿದೆ, ಇಟ್ ಈಸ್ ನಾಟ್ ಓನ್ಲಿ ಕಾನ್ಸೆಪ್ಟ್, ಇಟ್ ಇನ್ಕ್ಲೂಡೆಡ್ ಫ್ಯಾಕ್ಟ್ಸ್ ಆಲ್ಸೋ. ಆ ಫ್ಯಾಕ್ಟ್ಸ್ ಇಲ್ಲ, ಕಾನ್ಸೆಪ್ಟ್ ಬುಕ್ ಇದ್ರೆ ಫ್ಯಾಕ್ಟ್ಸ್ ಮಿಸ್ ಆಗಿರುತ್ತೆ, ಫ್ಯಾಕ್ಟ್ಸ್ ಇದ್ರೆ ಕಾನ್ಸೆಪ್ಟ್ ಮಿಸ್ ಆಗಿರುತ್ತೆ. ಇವೆರಡ್ನು ಒಂದೇ ಕಡೆ ಕೊಡಬೇಕು. ಮತ್ತೆ ನೀವು ಇಲ್ಲೇನಾದ್ರೂ ಅದ್ರ ಬಗ್ಗೆ, ಫಾರ್ ಎಕ್ಸಾಂಪಲ್ ಈಗ ಇಂಪೀಚ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಗದೀಪ್ ದಿನಕರ್ ಅವ್ರ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಅವ್ರನ್ನ ಸೊ ಅದಿಲ್ ಕವರ್ ಆಗಿದ್ದಂಗಿಲ್ಲ. ಸೊ ಅದು ಒಂದಿದೆ. ಸೊ ಇದ್ರಲ್ಲಿ ಇದೆ, ಈ ಕಾನ್ಸೆಪ್ಟ್ ಅಲ್ಲಿ ಇದೆ. ಅದು ಏನಂತಂದ್ರೆ, ಉಪರಾಷ್ಟ್ರಪತಿಗಳನ್ನ ರಿಮೂವ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಂಡಿಯಾ ಒಕ್ಕೂಟ ಏನ್ ಮಾಡಿದೆ ಅಂದ್ರೆ ಒಂದು ಪ್ರಸ್ತಾಪ ಮುಂದಿಟ್ಟಿದೆ. ಈಗ ಹೇಗ್ ರಿಮೂವ್ ಮಾಡ್ತಾರೆ, ಸೊ ಆ ಪ್ರೊಸೆಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಏನಾಗುತ್ತೆ ಅಂತಂದ್ರೆ, ಉಪರಾಷ್ಟ್ರಪತಿಗಳ ಬಗ್ಗೆ ಏನೇನ್ ಇನ್ಫಾರ್ಮೇಶನ್, ಅವ್ರ ಅಧಿಕಾರ ಏನು, ಅವ್ರ ಬಗ್ಗೆ ಇರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಅವ್ರ ಪ್ರಾವಿಷನ್ಸ್ ಏನು, ಮತ್ತೆ ಅವರ ಒಂದು ಹುದ್ದೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಇವನ್ ನೀವು ಲಕ್ಷ್ಮೀಕಾಂತ್ ಬುಕ್ ತಗೊಂಡ್ರೆ ಕಂಪ್ಲೀಟ್ಲಿ ಅವು ಇದು ಈ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಎಲ್ಲಿಂದ ಬಂತು. ಫಾರ್ ಎಕ್ಸಾಂಪಲ್ ಈಗ ಅಮೆರಿಕನ್ ಬಂತು ಅನ್ಕೊಂಡ್ರೆ, ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ಗೂ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ಗೂ ಏನ್ ಕಂಪ್ಯಾರಿಸನ್ ಏನು, ಡಿಫರೆನ್ಸ್ ಏನು, ಮತ್ತೆ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ಉಪರಾಷ್ಟ್ರಪತಿದು ಮಹತ್ವ ಏನು, ಇವುಗಳಲ್ಲಿ ಕೆಲವು ಕಾನ್ಸೆಪ್ಚುಯಲ್ ಕೊಟ್ಟಿರ್ತಾರೆ, ಆದ್ರೆ ಫ್ಯಾಕ್ಟ್ಸ್ ಮಿಸ್ ಆಗಿರ್ತವೆ. ಬಟ್ ಈಗ ಬರ್ತಕ್ಕಂಥ ಪ್ರೆಸೆಂಟ್ ಟ್ರೆಂಡ್ ಆಫ್ ಕ್ವಶನ್ಸ್ ಏನಾಗಿದೆ ಅಂತಂದ್ರೆ, ಫ್ಯಾಕ್ಟ್ಸ್ ಇರುತ್ತೆ ಮತ್ತೆ ಕಾನ್ಸೆಪ್ಟು ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕಾನ್ಸೆಪ್ಟ್ ಕೊಡ್ತಾನೆ, ಒಂದು ಸ್ಟೇಟ್ಮೆಂಟ್ ಅಲ್ಲಿ ಫ್ಯಾಕ್ಟ್ ಕೊಟ್ಟಾಗ ನೀವು ಕಾನ್ಸೆಪ್ಟ್ ಒಂದು ಬುಕ್ ಅಲ್ಲಿ ನಿಂಗೆ ಸಿಕ್ಬಿಟ್ಟು ಓದ್ಬಿಟ್ಟಿರ್ತೀಯ, ಬಟ್ ಈ ಫ್ಯಾಕ್ಟ್ ಗೊತ್ತಿಲ್ಲ ಅಂತಂತಂದ್ರೆ ಒನ್ಸ್ ಅಗೇನ್ ದಟ್ ಕಾನ್ಸೆಪ್ಟ್ ಗೊತ್ತಿದ್ರು ಕೂಡ ವೇಸ್ಟ್ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಈ ಇನಿಷಿಯೇಟಿವ್ ಕೆಲವನ್ನ ಏನಂತಂದ್ರೆ, ಎಲ್ಲಾ ಲೇಖನಗಳಿಗೂ ಕವರ್ ಮಾಡಕ್ ಹೋದ್ರೆ ಇವ್ರು ಕೊಡ್ತಕ್ಕಂಥ 112 ಪೇಜ್ ಯಾವ ಕಾರಣಕ್ಕೂ ಸಾಲಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವು ಕಾನ್ಸೆಪ್ಟ್ಸ್ ನ ಒಂದೊಂದು ಇದ್ರ ಕವರ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಮೂರನೇ ಪಾರ್ಟ್ ಏನಿದೆ ಅಂತಂತಂದ್ರೆ, ಮೂರನೇ ಪಾರ್ಟ್ ಅಲ್ಲಿ ಈ ವಿದುರ ನೀತಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ 200 ಕಾನ್ಸೆಪ್ಟ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ಒಂದು 6 ಎಪಿಸೋಡ್ಸ್ ಅಲ್ಲಿ ಕವರ್ ಮಾಡ್ಕೊಡ್ತಿದ್ದಾರೆ. ಈ ಕಾನ್ಸೆಪ್ಟ್ ಸೆಲೆಕ್ಷನ್ ಮತ್ತೆ ಡೈಮೆನ್ಷನ್ಸ್ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಇದರಲ್ಲಿ ಒಂದು 4-5 ಕಾನ್ಸೆಪ್ಟ್ ಅಷ್ಟೇ ನಾನು ಬರೆಯಕ್ಕಾಗುತ್ತೆ, ಕಂಪ್ಲೀಟ್ ಬರೆಯಕ್ಕಾಗಲ್ಲ. ಸೊ ಅದ್ರಲ್ಲಿ ನಾನು ಬರೆದ ಲೇಖನಗಳಲ್ಲಿ ನೀವು ಒಂದು ಕರೆಂಟ್ ಅಫೇರ್ನ ಯಾವ ಡೈಮೆನ್ಷನ್ ಅಲ್ಲಿ ಓದ್ಬೇಕು, ಹೇಗೆ ಓದ್ಬೇಕು, ಸೊ ಯಾವ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವ್ರ ಕ್ವಶನ್ ಕೇಳಲಿ ಅದ್ರ ಆಚೆಗೆ ಮಿಸ್ ಆಗದಿದ್ದಂಗೆ ಹೇಗ್ ಓದ್ಕೊಳ್ಳುವಂಥದ್ದು, ಮತ್ತೆ ಜಾಸ್ತಿ ಇದ್ದಾಗ ಸೊ ಅದು ಒಂದ್ ಸ್ವಲ್ಪ ಬರ್ಡನ್ ಆಗದಿರ ಹೇಗ್ ಓದುವಂಥದ್ದು. ಸೊ ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾನು.
ಬಟ್ ಈ ಮ್ಯಾಗಝಿನ್ ಅಲ್ಲಿ ಇವಿಷ್ಟು ಕವರ್ ಆಗಿದಾವೆ. ಬಟ್ ಅದ್ರಲ್ಲಿ ನಾನೇನಂತಂದ್ರೆ ಕೆಲವು ಕಾನ್ಸೆಪ್ಟ್ಸ್ ಅಷ್ಟೇ ತಗೊಂಡು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಅಂಬೇಡ್ಕರ್ ಅವರದು ಮಹಾಪರಿನಿರ್ವಾಣ ದಿವಸ ಇದೆ. ಇದರ ರಿಲೇಟೆಡ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕ್ವಶನ್ ಅಂತ ಬಂದ್ರೆ, ಸೊ ಪರ್ಟಿಕ್ಯುಲರ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಮತ್ತೆ KS ಟೈಪ್ ಎಕ್ಸಾಮ್ಸ್ಗೆ ಕ್ವಶನ್ ಅಂತ ಬಂದ್ರೆ, ಒಂದು ಯಾವ ಏರಿಯಾದಲ್ಲಿ ಕ್ವಶನ್ ಬರುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವ್ರದೊಂದು ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಸ್ಟೇಟ್ಮೆಂಟ್ ಒಂದು. ಸೊ ನೆಕ್ಸ್ಟ್ ಏನಂತಂದ್ರೆ, ಇವರ ಒಂದು ಇದ್ರಲ್ಲಿ ಇವ್ರು ತಗೊಂಡಂತ ಇನಿಷಿಯೇಟಿವ್ಸ್ ಮತ್ತೆ ಇವರ ಒಂದು ಆ ಜೀವನದಲ್ಲಿ ನಡತಕ್ಕಂತ ಪ್ರಮುಖ ಒಂದು ಇವೆಂಟ್ಸ್. ವಾಟ್ ಆರ್ ದ ಇವೆಂಟ್ಸ್, ಇಂಪಾರ್ಟೆಂಟ್ ಇವೆಂಟ್ಸ್ ಹ್ಯಾಪನ್ ಡ್ಯೂರಿಂಗ್ ಈಸ್ ಲೈಫ್ ಟೈಮ್. ಫಾರ್ ಎಕ್ಸಾಂಪಲ್ ಇವ್ರು ಕೆಲವು ಯಾವ್ದೋ ಒಂದು ಪಕ್ಷನ ಸ್ಥಾಪನೆ ಮಾಡಿರ್ತಾರೆ, ಮತ್ತೆ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಚಳವಳಿ ಮಾಡಿರ್ತಾರೆ, ಮತ್ತೆ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಇಂಪಾರ್ಟೆಂಟ್ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರತಕ್ಕಂತ ಫ್ಯಾಕ್ಟ್ಸ್ ಇವ್ರ ಕಾಲದಲ್ಲಿ ನಡೆದಿರ್ತವೆ. ಮೋಸ್ಟ್ಲಿ ಅವುಗಳಲ್ಲಿ ಬರುತ್ತೆ. ಈ ಪೇಜ್ ಅನ್ನ ಓದ ವರ್ಷದಲ್ಲಿ ನಾನೇ ಕೊಟ್ಟಿದ್ದಿದ್ದು ಈ ಪೇಜ್ ಇವರಿಗೆ. ಸೊ ಇಲ್ಲಿಗೆ ಒಂದು ಪೇಜ್ಗೆ ಲಿಮಿಟೆಡ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಕೊಟ್ಟಿದ್ದಿತ್ತು. ಈ ಒಂದು ಪೇಜ್ ಅಲ್ಲಿ ಐ ಥಿಂಕ್ PSI CTA ಎಕ್ಸಾಮ್ ಅನ್ಕೊಂತೇನೆ, ಈ ಒಂದು ಪೇಜ್ ಅಲ್ಲಿ 3 ಕ್ವಶನ್ಸ್ ಬಂದಿತ್ತು ಆಕ್ಚುಲಿ. ಆ 3 ಕ್ವಶನ್ಸ್ ಇದ್ರಲ್ಲಿ ಹೆಂಗ್ ಕವರ್ ಆಗ್ತವೆ ಅಂತಂದ್ರೆ, ಒಬ್ಬರ ಬಗ್ಗೆ ಕೇಳಿದಾಗ ಯಾವ್ಯಾವ ಆಂಗಲ್ ಅಲ್ಲಿ ಕೇಳ್ತಾರೆ ಅನ್ನೋದನ್ನ ಥಿಂಕ್ ಮಾಡತಕ್ಕಂತ ಒಂದು ಯೋಚನೆ ನಮಗ್ ಬಂದಾಗ ಆ ಕ್ವಶನ್ಸ್ ಕವರ್ ಮಾಡಿಸ್ಬೋದು. ಇಲ್ಲಿ ನಾ ಏನ್ ಮಾಡಿದೀನಿ ನೋಡಿ, ಈ ಒಂದು 5 ಪೇಜ್ ಇನ್ಫಾರ್ಮೇಶನ್ ಆಗುವಂತದನ್ನ, ಇದಕ್ಕೆ ಸೋರ್ಸ್ ಯಾವ್ದು ಗೊತ್ತಾ, ರಾಜ್ಯಸಭಾದಲ್ಲಿ ಒಂದು ಲೇಖನ ಕೊಟ್ಟಿದ್ದಾರೆ. ಯಾರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಲೇಖನ ಕೊಟ್ಟಿದ್ದಾರೆ. ಆ ರಾಜ್ಯಸಭಾ ಸೋರ್ಸ್ಗೆ ಏನ್ ಮಾಡಿದ್ದೆ ಅಂತಂದ್ರೆ, ನಾನು ಇದು ಕಂಟೆಂಟ್ ಕೊಡ್ಬೇಕಾದ್ರೆ ಇದೊಂದು ಹಾಡ್ ಮಾಡಿದ್ದೆ ಅಷ್ಟೇ. ಇದೆಲ್ಲ ಸೋರ್ಸು ಅಲ್ಲೇ ಇತ್ತು, ಇದೆಲ್ಲ ಸೋರ್ಸು ಅಲ್ಲೇ ಸಿಕ್ಕಿತ್ತು. ಅದೊಂದು 5 ಪೇಜ್ ಇತ್ತು. 5 ಪೇಜ್ ಅನ್ನ ಕನ್ಸೈಸ್ ಮಾಡಿ ಇಷ್ಟಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದ್ರಲ್ಲಿ ನೋಡಿ, ನಿಮ್ಗೆ ಮೇಜರ್ ಕೇಳಿದ್ರೆ, ಸೊ ಇದೊಂದು ಕೇಳ್ತಾರೆ ಇವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಏನು ಬಹಿಷ್ಕೃತ ಹಿತಕಾರಿಣಿ ಸಭಾನ ಯಾರು ಸ್ಥಾಪನೆ ಮಾಡಿದ್ದು. ಸೊ ಆ ಒಂದು ಪೇಪರ್ ಅಲ್ಲಿ 3 ಕ್ವಶನ್ ಅದಾಗಿದ್ರಲ್ಲಿ ಇದು ಒಂದಾಗಿತ್ತು. ಸೊ ಮಹಾತ್ಮಾಚು, ಮನುಸ್ಮೃತಿ ದಹನ್ ದಿನು, ಇವು ಮೋಸ್ಟ್ ಆಫ್ ದ ಬುಕ್ಸ್ ಅಲ್ಲಿ ಮತ್ತೆ ಮೋಸ್ಟ್ ಆಫ್ ದ ಕಂಟೆಂಟ್ ಅಲ್ಲಿ ಕವರ್ ಮಾಡಲ್ಲ ಇವನ್ನ. ಮತ್ತೆ ಮತೀಯ ಒಂದು ಕೊಡುಗೆ ಅಥವಾ ಕಮ್ಯುನಲ್ ಅವಾರ್ಡ್, ಸೊ ಇಟ್ ವಿಲ್ ಬಿ ಕವರ್ಡ್ ಇನ್ ಮೋಸ್ಟ್ ಆಫ್ ದ ಬುಕ್ಸ್, ಅಂಡ್ ಪೂನಾ ಫ್ಯಾಕ್ಟ್ ಆಲ್ಸೋ ಇಟ್ ವಿಲ್ ಬಿ ಕವರ್ಡ್ ಇನ್ ಮೋಸ್ಟ್ ಆಫ್ ದ ಬುಕ್ಸ್. ಬಟ್ within that what would be the provisions, and what were the provisions given under that fact also, these questions also might be asked. So ಅದಕ್ಕೆ ಏನಂತಂದ್ರೆ, the important facts during the independence movements also have been covered, and what he has started also it has been covered. Like the events means everything comes under the events heading here, and the Labour Party which has been formed by him, that also has been covered. ಕಾರ್ಮಿಕ ಪಕ್ಷನ ಸ್ಥಾಪನೆ ಮಾಡಿದ್ರು ಅಂತ. ಬಟ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಏನಂತಂದ್ರೆ, ಹಣಕಾಸು ಆಯೋಗನ ಸ್ಥಾಪನೆ ಮಾಡಿದ ಅಂಬೇಡ್ಕರ್ ಅಂತ ಗೊತ್ತಿರಲ್ಲ. ಸೊ ಇಂಥ ಫ್ಯಾಕ್ಟ್ಸ್ ಕೂಡ ಇದ್ರಲ್ಲಿ ಕವರ್ ಮಾಡಿ, ಬೌದ್ಧ ಚಳವಳಿ, ಇಂಥ ಫ್ಯಾಕ್ಟ್ಸ್ ಕವರ್ ಮಾಡಿ ಒಂದು ಪೇಜ್ ಕೊಟ್ಟಾಗ ಆ ಪೇಜ್ ಅನ್ನ ಯಾವ ಕಾರಣಕ್ಕೂ ನೀವು ಮಿಸ್ ಮಾಡಬಾರದು. ನಾ ಹೇಳಿದ್ನಲ್ಲ, ದ ಸೋರ್ಸ್, ಇದಕ್ಕೆ ಸೋರ್ಸ್ ಏನು ಅಂತಂದ್ರೆ, ರಾಜ್ಯಸಭೆನೆ ರಿಲೀಸ್ ಮಾಡಿತ್ತು ಅವರದು ಇದು ಮಹಾಪರಿನಿರ್ವಾಣ ದಿವಸದ ಆ ಲೇಖನನ, 5 pages ಲೇಖನನ ರಾಜ್ಯಸಭಾ ಪೋರ್ಟಲ್ ಅಲ್ಲಿ ರಿಲೀಸ್ ಮಾಡಿದ್ರಿಂದ ತಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಡೈಮೆನ್ಷನ್ ಆಡ್ ಮಾಡಿದ್ದೆ ಅಷ್ಟೇ ನಾನು. ಈವನ್ RBI ಇದಾಗಿರ್ಬೋದು, ವಾಟರ್ ಕಮಿಷನ್ ಆಗಿರ್ಬೋದು, ನ್ಯಾವಿಗೇಷನ್ ಕಮಿಷನ್ ಆಗಿರ್ಬೋದು, ಮತ್ತೆ ಈ ಉದ್ಯೋಗ ವಿನಿಮಯ ಕೇಂದ್ರಗಳು ಏನಂತಾರೆ, ಜಾಬ್ ಎಕ್ಸ್ಚೇಂಜ್ ಆಫೀಸಸ್ ಆಗಿರ್ಬೋದು, ಈ ಇಲ್ಟನ್ ಇನ್ ಕಮಿಷನ್ ನಿಂದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಸಹಕಾರಿ ಆಯ್ತು ಅಂತಿದೆಯಲ್ಲ. ಸೊ ಇವುಗಳಲ್ಲಿ ಇವ್ರ ಕೊಡುಗೆ ಇದೆ, ಯಾರ್ದು, ಅಂಬೇಡ್ಕರ್ ಅವ್ರದ್ದು. ಇವೆಲ್ಲಾನು ನೋಡಿ ಒಂದ್ ಇದ್ರಲ್ಲೇ ಕೊಟ್ಬಿಟ್ಟಿದೆ, ಆಯ್ತಾ. ಇವಿಷ್ಟುಗಳಲ್ಲೂ ಕೂಡ ಅಂಬೇಡ್ಕರ್ ಕೊಡುಗೆ ಇದೆ. ಸೊ ನಾಳೆ ಮೈನ್ಸ್ ಕ್ವಶನ್ ನಲ್ಲಿ ಕೇಳಿದಾಗ ಕೂಡ ಅವ್ರದ್ದು ಕೊಡುಗೆಗಳು ಅನ್ನೋ ರೀತಿಯಲ್ಲಿ ಕೇಳಿದಾಗೂ ಕೂಡ ಏನಾಗುತ್ತೆ ಅಂತಂದ್ರೆ, ಇವೆಲ್ಲ ಜ್ಞಾಪಕ ಇದ್ರೆ, ಸೊ ಯು ಕ್ಯಾನ್ ರೈಟ್. ಒಂದು ವಿಚಾರದ ಬಗ್ಗೆ ನಾವೇನಾದ್ರೂ ನಾಲೆಡ್ಜ್ ಬೆಳೆಸ್ಕೋಬೇಕು ಅಂತಂದಾಗ ಮಲ್ಟಿಪಲ್ ಡೈಮೆನ್ಷನ್ ನಲ್ಲಿ ಅವ್ರ ಬಗ್ಗೆ ಕವರೇಜ್ ಮಾಡ್ಬೇಕು, ಆ ಕಾನ್ಸೆಪ್ಟ್ ಬಗ್ಗೆ. ಈಗ ಅಂಬೇಡ್ಕರ್ ಅವರು ಅಂತಂದಾಗ ಮಲ್ಟಿಪಲ್ ಡೈಮೆನ್ಷನ್ ಅಲ್ಲಿ ಕವರ್ ಮಾಡ್ಬೇಕು. ಇಲ್ಲಿ ಒಂದು ಡೈಮೆನ್ಷನ್ ಮಿಸ್ ಆಗಿದೆ, ನಾ ಹೇಳ್ತೀನಿ ಏನು ಅಂತ ಡೈಮೆನ್ಷನ್. ಆಮೇಲೆ ಇಲ್ಲಿ ಅವ್ರು ಬರ್ದಂತ ಪುಸ್ತಕಗಳಿಂದ ಹಿಡಿದು, ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಏನಾಗುತ್ತೆ ಅಂತಂದ್ರೆ, ಸೊ ಕವರ್ ಆಗಿದೆ ಇದರಲ್ಲಿ, ಆಯ್ತಾ. ಸೊ ಇಲ್ಲಿ ಒಂದು ಗ್ರೂಪ್ ಸಿ ಮತ್ತೆ ಒಂದು KS ಆಸ್ಪೆಕ್ಟ್ ಇಂದ ಏನ್ ನೋಡ್ಬೇಕಂತಂದ್ರೆ, ಇವೇನ್ ಹೆಡ್ಲೈನ್ಸ್ ಮಾಡಿದೆಯಲ್ಲ, ಸೊ ಇವೆಲ್ಲ ಇಂಪಾರ್ಟೆಂಟ್ ಇದಾವೆ. ಇವುಗಳಲ್ಲಿ ಪಕ್ಕ
ಏನ್ ಕೆಲವು ಕಾನ್ಸೆಪ್ಟ್ಸ್ ಹೇಗಿರ್ತವೆ ಅಂತಂದ್ರೆ ಆ ವರ್ಷದಲ್ಲಿ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಾದ್ರೂ ಬಂದೇ ಬರುತ್ತೆ ಕ್ವಶನ್ ಅಂತ ಕಾನ್ಸೆಪ್ಟ್ಗಳಲ್ಲಿ ಈ ಕಾನ್ಸೆಪ್ಟ್ ಕೂಡ ಒಂದು. ಅಂತ ಕಾನ್ಸೆಪ್ಟ್ ಸೆಲೆಕ್ಷನ್ ಮಾಡೋ ಅಂತ ಐಡಿಯಾ ಇರ್ಬೇಕು ಫಸ್ಟ್ ಆಫ್ ಆಲ್ ನೀವು ಕರೆಂಟ್ ಅಫೇರ್ಸ್ ಓದುವಾಗ. ಈಗ ನಾವು ಫುಲ್ ಕರೆಂಟ್ ಅಫೇರ್ಸ್ ಹೊಟ್ಟೋಗೋಣ ಇದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈ ಈ ಟಾಪಿಕ್ ನಾನೇ ಕೊಟ್ಟಿರ್ತಕ್ಕಂಥದ್ದು. ನೀವು ಡಿಸೆಂಬರ್ ಮ್ಯಾಗಝಿನ್ ನೋಡಿದ್ದಾಗಿದ್ರೆ ಅದರಲ್ಲಿ ಬೆಳಗಾಂ ಅಧಿವೇಶನ ಇತ್ತು, ಯಾರು ಗಾಂಧೀಜಿ ಬಗ್ಗೆ 2 pages. I had taken at least to prepare the 2 pages more than 6 hours. ಆಯ್ತಾ, ಆ 6 hours ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಸೋರ್ಸ್ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ ಅನ್ನ, ಅಷ್ಟು ಡೈಮೆನ್ಷನ್ ಅನ್ನ ಯು ಜಸ್ಟ್ ಚೆಕ್. ಆಯ್ತಾ, ಎಲ್ಲೂ ನಿಮ್ಗೆ ಒಂದ್ ಕಡೆ ಸಿಗಲ್ಲ. ಆಮೇಲೆ ಓದಿದ್ರಲ್ಲಿ ಡಿಸೆಂಬರ್ ಅಲ್ಲಿ ನಾ ಏನ್ ಮಾಡಿದ್ದೆ ಅಂತಂದ್ರೆ ಒಂದು 10 ಕಾನ್ಸೆಪ್ಟ್ ಕೊಟ್ಟಿದ್ದೆ ನಾನು. ಸೊ ಅದಕ್ಕೆ KS ಎಕ್ಸಾಮ್ ಅಲ್ಲೂ ಕೂಡ ಏನಂತಂದ್ರೆ ಮಿನಿಮಮ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ 10 ಕ್ವಶನ್ಸ್, ಅರೌಂಡ್ 10 ಕ್ವಶನ್ಸ್ ಬಂದಿದೆ ಅದರಲ್ಲಿ. ಯಾವುದು ಡಿಸೆಂಬರ್ ಮ್ಯಾಗಝಿನ್ ಅಲ್ಲಿ. ಅದರಲ್ಲಿ ಒಂದು 7-8 ಕಾನ್ಸೆಪ್ಟ್ ನಾನೇ ಬರ್ಕೊಟ್ಟಿದ್ದು. ಯಾವುದು ನೊಬೆಲ್ ನಾನು ಬರ್ಕೊಟ್ಟಿದ್ದು. ನೆಕ್ಸ್ಟ್ ಇದು ಯಾವುದು ಮಹಾತ್ಮ ಗಾಂಧಿ ಕಂಪ್ಲೀಟ್ 2 pages ಲೇಖನ ನಾನು ಬರ್ದಿತ್ತಂಥದ್ದು ಅದರಲ್ಲೇ. ಸೊ ಅವುಗಳಲ್ಲಿ ನೀವು ಡೈಮೆನ್ಷನ್ಸ್ ರೆಫರ್ ಮಾಡಿ ನೋಡಿ ಎಷ್ಟು ಡೈಮೆನ್ಷನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೊಬೆಲ್ಗೆ ಸೊ ನಾನು ನೊಬೆಲ್ ಆರ್ಗನೈಸೇಷನ್ದು ಇದನ್ನೇ ರೆಫರ್ ಮಾಡಿ, ವೆಬ್ಸೈಟ್ ರೆಫರ್ ಮಾಡಿ ಮಾಡಿರ್ತಕ್ಕಂಥ ಕಂಟೆಂಟ್ ಅದು. ಅದರಲ್ಲಿ ಎಷ್ಟು ಡೈಮೆನ್ಷನ್ ಇದೆಯೋ ಅಷ್ಟು ಡೈಮೆನ್ಷನ್ಗೆ ಇನ್ನೊಂದಷ್ಟು ಡೈಮೆನ್ಷನ್ಸ್ ಅನ್ನ ಹಾಡ್ ಮಾಡಿ ನೀವು ಬೇಕಾದ್ರೆ ಆ ಫುಲ್ ಲೇಖನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮಿನಿಮಮ್ ಅಂತಂದ್ರೆ 8 ನಿಂದ 10 ಡೈಮೆನ್ಷನ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಆನ್ಸರ್. ಏನು 10 ಡೈಮೆನ್ಷನ್ಸ್, ಹೌ ದೋಸ್ 10 ಡೈಮೆನ್ಷನ್ಸ್ ಹ್ಯಾವ್ ಗಿವನ್, ಹೌ ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್ ಅಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ನೊಬೆಲ್ ಕೇಳಿದಾಗ ಏನ್ ಕೇಳ್ತಾರೆ, ಸೊ ನೊಬೆಲ್ ಯಾರು ಕೊಡ್ತಾರೆ, ಪರ್ಟಿಕ್ಯುಲರ್ ನೊಬೆಲ್ ಯಾರಿಗೆ ಕೊಟ್ಟಿದ್ದಾರೆ, ಯಾವ ಫೀಲ್ಡ್ ಕೊಟ್ಟಿದ್ದಾರೆ, ಈ ಸರಿ ಯಾರಿಗೆ ಕೊಟ್ಟಿದ್ದಾರೆ, ಹೈಯೆಸ್ಟ್ ನೊಬೆಲ್ ಯಾರಿಗೆ ಬಂದಿದೆ, ಇಲ್ಲ ಅಂತಂತಂದ್ರೆ ಲೇಡೀಸ್ಗೆ ಎಷ್ಟು ನೊಬೆಲ್ ಬಂದಿದೆ, ಅಲ್ಲಿ ಲೇಡೀಸ್ಗೆ ಎಷ್ಟು ನೊಬೆಲ್ ಬಂದಿದೆ ಅನ್ನೋದ್ರಲ್ಲಿ ಎರಡು ಅಲ್ಲಿ ಮತ್ತೆ 2 ಡೈಮೆನ್ಷನ್ ಇದೆ. ಏನಂತಂದ್ರೆ ಎಷ್ಟು ನೊಬೆಲ್ ಬಂದಿದಾವೆ, ಇಷ್ಟು ಜನಕ್ಕೆ ಬಂದಿದೆ, ಮತ್ತೆ ರಿಪೀಟೆಡ್ಲಿ ತಗೊಂಡಿದ್ದಾರೆ ಯಾರದು ಒಬ್ರಿಗೆ ಮಾತ್ರ ಟ್ವೈಸ್ ಬಂದಿದೆ. ಸೊ ಹಾಗಾಗಿ 68 ಅವಾರ್ಡು, 67 ವುಮೆನ್ಸ್. ಸೊ ಈ ರೀತಿ ಏನು, ಸೊ ಆ ರೀತಿನೂ ಕೇಳ್ತಾರೆ. ಅಂದ್ರೆ ಈಗಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ಗೆ ನಾವು ಕೆಲವು ಕ್ವಶನ್ಸ್, ಕೆಲವು ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಅದಕ್ಕೆ ಕಂಪ್ಲೀಟ್ ಡೈಮೆನ್ಷನ್ಸ್ ಕವರ್ ಮಾಡ್ಬೇಕು. ಇವ್ರ ಪ್ಯಾರಾಲಿಂಪಿಕ್, ಒಲಿಂಪಿಕ್ ಸಿ 100% ಕ್ವಶನ್ ಆಗುತ್ತೆ. T20 ವರ್ಲ್ಡ್ ಕಪ್ ಇವನ್ ನನ್ ಜಸ್ಟ್ ಇದ್ ಮಾಡ್ಕೊಂಡಿದ್ದಂತ ಕೆಲವು ಇಂಪಾರ್ಟೆಂಟ್ ಇವು. ಗುಕೇಶ್ ಯಾಕೆ, ಹೌ ಐ ಯೂಸ್ ಟು ಸೆಲೆಕ್ಟ್ ದೋಸ್ ಅಂತಂತಂದ್ರೆ, ಈಗ ಗುಕೇಶ್ 18th ಇದಕ್ಕೆ ದ ಯಂಗೆಸ್ಟ್ ಏನಂತಂತಂದ್ರೆ ವರ್ಲ್ಡ್ ಚಾಂಪಿಯನ್, ದ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್, ದಟ್ ಫ್ರಮ್ ಇಂಡಿಯಾ ಅಂತಂತಂದ್ರೆ. ಸೊ ದ ಇಂಡಿಯನ್ ಫ್ಲಾಗ್ ಈಸ್ ಬೀಂಗ್ ಹಾಸ್ಟೆಡ್ ಇನ್ ವರ್ಲ್ಡ್ ಲೆವೆಲ್. ಯಾವ ರೀತಿ ಅಂತಂತಂದ್ರೆ ಯುನಿಕ್ಲಿ ಏನಂತಂದ್ರೆ ಹೈಯೆಸ್ಟ್ ಇದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 1886 ಇಂದ ಹಿಡಿದು ಇದುವರೆಗೂ ಚೆಸ್ ಇದರಲ್ಲಿ ದ ಯಂಗೆಸ್ಟ್ ಅಂತಂತಂದ್ರೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಆ ಫ್ಯಾಕ್ಟ್ ಅಲ್ಲಿ ಏನಂತಂತಂದ್ರೆ ಎಲ್ರು ಕವರ್ ಮಾಡ್ತಾರೆ. ಎಲ್ರು ಕವರ್ ಮಾಡಿದಾಗ ಎಕ್ಸಾಮಿನರ್ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂತಂದ್ರೆ ಟಫ್ ಕೊಡ್ಬೇಕು ಅಂತ ಅಂದಾಗ ಸ್ವಲ್ಪ ಡೆಪ್ತ್ ಹೋಗ್ತಾನೆ. ಸೊ ಅಂತ ಇವುಗಳನ್ನ ಸ್ವಲ್ಪ ಈಗ ಒಲಿಂಪಿಕ್ಸ್ ಅಲ್ಲಿ ಈ ಸಾರಿ ನಮ್ಮ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇದೆ, ಮತ್ತೆ ಇಟ್ ಇಸ್ ದ ಒನ್ ಆಫ್ ದ ಹೈಯೆಸ್ಟ್ ಗೇಮ್ಸ್. ಅದೇ ರೀತಿ ಪ್ಯಾರಾಲಿಂಪಿಕ್ಸ್ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನವ್ ಡೇಸ್ ದ ಗವರ್ಮೆಂಟ್ ಈವನ್ UPSC ಅಂಡ್ ಗುಡ್ ಕ್ವಶನ್ ಆಸ್ಕಿಂಗ್ ಎಕ್ಸಾಮಿನೇಷನ್ ಅಥಾರಿಟೀಸ್ ಏನ್ ನೋಡ್ತವೆ ಅಂತಂದ್ರೆ ಈ ಪ್ರೈಮ್ ಫೋಕಸ್ ಅನ್ನ ಚೇಂಜ್ ಮಾಡಿದಾವೆ. ನಾನು ನಿಮ್ಗೆ ಸುಮಾರು ಸರಿ ಹೇಳ್ತೀನಿ, MSP ಬಗ್ಗೆ ವರ್ಷದಲ್ಲಿ ಯಾವ್ದೋ ಒಂದು ಎಕ್ಸಾಮ್ ಒಂದು ಕ್ವಶನ್ ಇರುತ್ತೆ ಅಂತ. ವೈ MSP ಯಾರನ್ನ ಟಾರ್ಗೆಟೆಡ್? ಸೊ ದ ಲಾರ್ಜರ್ ಪೀಪಲ್ ಅಂಡ್ ದ ಪ್ರೈಮರಿ ಪೀಪಲ್ ಹೂಮ್ ದ ಗವರ್ಮೆಂಟ್ ಶುಡ್ ಫೋಕಸ್ ಅಂಡ್ ಆಸ್ ಆಫೀಸರ್ ಹೂಮ್ ಯು ಶುಡ್ ಫೋಕಸ್. ಸೊ ಅಂತ ಒಂದು ಇವ್ರನ್ನ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಪೀಪಲ್ ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅದನ್ನ ಪ್ಯಾರಾಲಿಂಪಿಕ್ ಕೆಲವ್ರು ನೆಗ್ಲೆಕ್ಟ್ ಮಾಡ್ಬೋದು, ಬಟ್ ಅದ್ರ ಬಗ್ಗೆ ಕ್ವಶನ್ ಬರುತ್ತೆ. ಸೊ ಅದಕ್ಕೆ ಸೆಲೆಕ್ಟ್ ಮಾಡುವಾಗ ಒಂದು ಕಾನ್ಸೆಪ್ಟ್ ಅನ್ನ ನಾವು ಥಿಂಕ್ ಮಾಡೋ ಡೈಮೆನ್ಷನ್, ಥಿಂಕ್ ಮಾಡೋ ರೀತಿನೂ ಕೂಡ ಚೇಂಜ್ ಮಾಡ್ಕೊಂಡು ಥಿಂಕ್ ಮಾಡಿದ್ರೆ ಇದ್ರಲ್ಲಿ ಬರುತ್ತೆ ಅನಿಸಿದ್ರೆ ನಮಗೆ ಕೆಲವು ಕಾನ್ಸೆಪ್ಟ್. ನಿಮ್ಗೊಂದು ಫಾರ್ಮುಲಾನು ಹೇಳಿದೆ ನಾನು, ಬೇಸಿಕಲಿ ಎಫಿಸಿಯೆಂಟ್ ಅಂತ ಹೇಳ್ಬಿಟ್ಟು. ಏನು ಬೇಸಿಕಲಿ ಎಫಿಸಿಯೆಂಟ್ ಅಂತಂದ್ರೆ, ಒಂದು B ಅಂತಂದ್ರೆ ಬ್ರೇಕ್ ಥ್ರೂ ಟೆಕ್ನಾಲಜಿ ಆರ್ ಪಾಲಿಸಿ ಆರ್ ನ್ಯೂಸ್. ಇಟ್ ಇಸ್ ಎ ಬ್ರೇಕ್ ಥ್ರೂ ನ್ಯೂಸ್. ಆಯ್ತಾ,
ಬ್ರೇಕ್ ಥ್ರೂ ನ್ಯೂಸ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ಟಿವಿಗಳಲ್ಲಿ ಸಣ್ಣ ಪಣ್ಣ ಇವು ಒಂದು ಪೊಲಿಟಿಸೈಸ್ ಆಸ್ಪೆಕ್ಟ್ಸ್ಗೂ ಹೋಗ್ತಾರೆ, ಅಂತವಲ್ಲ ನಾ ಹೇಳೋಂಥದ್ದು. ಇನ್ ಓರಿಯೆಂಟೆಡ್ ಆಫ್ ಇಂಡಿಯನ್ ಕಂಟೆಕ್ಸ್ಟ್ ಆಗಿರ್ಬೋದು, ಇಲ್ಲ ಡೆವಲಪ್ಮೆಂಟ್ ಕಂಟೆಕ್ಸ್ಟ್ ಆಗಿರ್ಬೋದು, ಅಂತ ಇವುಗಳಲ್ಲಿ ಎ ಬ್ರೇಕ್ ಥ್ರೂ ಟೆಕ್ನಾಲಜಿ ಇರಬೇಕು, ಇಲ್ಲ ಬ್ರೇಕ್ ಥ್ರೂ ಪಾಲಿಸಿ, ಎ ಬ್ರೇಕ್ ಥ್ರೂ ಕರೆಂಟ್ ಅಫೇರ್. ಸೊ ಈ ರೀತಿ ಇದ್ದಾಗ ಬಿ. ನೆಕ್ಸ್ಟ್ ಬೇಸಿಕ್ ಅನ್ನೋದು ಕೇಳ್ತಾ ಇದ್ದೀನಿ. ಅಪ್ಲಿಕೇಬಿಲಿಟಿ, ಅಫೋರ್ಡಬಿಲಿಟಿ ಅಂತ ಎರಡೂ ಬರುತ್ತೆ. ಸೊ ಅಪ್ಲಿಕೇಬಿಲಿಟಿ ಅಂತ ಅಂದ್ರೆ ಅದು ಎಷ್ಟು ಜನಕ್ಕೆ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ನ್ಯೂಸ್ ತಗೊಂಡ್ರೆ, ಈ ನ್ಯೂಸ್ ಇಟ್ ಇಸ್ ಅಪ್ಲಿಕೇಬಲ್ ಟು ಎಂಟೈರ್ ಇಂಡಿಯಾ. ಇಟ್ ಇಸ್ ಏನಂತಂದ್ರೆ ಎಂಟೈರ್ ಇಂಡಿಯನ್ಸ್ಗೆ ಏನಂತಂದ್ರೆ ಇದು ಹೆಮ್ಮೆ ಸಂಗತಿ ಆಕ್ಚುಲಿ. ಸೊ ಹಾಗಾಗಿ ಏನಂತಂದ್ರೆ ಸೊ ಈ ನ್ಯೂಸ್ ಅದ್ರ ಈ ಎಲ್ಲಾ ಕ್ರೈಟೇರಿಯಾನು ಬರುತ್ತೆ. ಎಸ್ ಅಂತಂದ್ರೆ ಸಿಚುಯೇಷನ್ ಅಂತ ಹೇಳ್ಬಿಟ್ಟು, ಈಗ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಅಟ್ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾದ್ ನೋಡಿ ಬೇಕಾದ್ರೆ ಎರಡು ರೀತಿ ಸಿಚುಯೇಷನ್ ಅನಲೈಸ್ ಮಾಡ್ಬೇಕು. ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇನ್ನೊಂದು ಆ ಒಂದು ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ನ ಇಂಪಾರ್ಟೆಂಟ್ ಅನ್ಕೊಳ್ಳೋದಕ್ಕೆ ಇಂಡಿಯನ್ ಆಸ್ಪೆಕ್ಟ್ ಅಲ್ಲಿ ಒಂದು ಸಿಚುಯೇಷನ್. ಈಗ ಅಟ್ ಪ್ರೆಸೆಂಟ್ ಎಕ್ಸಾಮ್ ಅಲ್ಲಿ ನೋಡಿ, ಈವನ್ UPSC ಎಕ್ಸಾಮ್ ಅಲ್ಲಿ ಕೂಡ ಟ್ರೆಂಡ್ ಏನ್ ಮಾಡಿದಾನೆ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ ಒಂದು ಕ್ವಶನ್ ಹಾಕಕ್ಕೆ ಇಡ್ತಿದ್ದಾರೆ, ಆಯ್ತಾ. ನೆಕ್ಸ್ಟ್ ಇಂಡಿಯಾದ ಏನಾಗ್ತಿದೆ ಅಂದ್ರೆ ಸ್ಪೋರ್ಟ್ಸ್ ಕೊಡ್ತಕ್ಕಂತ ಒಂದು ವೆಯ್ಟೇಜ್ ಏನಾಗ್ತಾ ಇದೆ ಅಂದ್ರೆ 1 or 2 ಕ್ವಶನ್ ಮಿನಿಮಮ್ ಕೊಡಕ್ ಸ್ಟಾರ್ಟ್ ಮಾಡಿದ್ದಾನೆ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ. ಸೊ ಇದು ಸಿಚುಯೇಷನ್ ಒಂದಿದು. ನೆಕ್ಸ್ಟ್ ಏನು ಮತ್ತೆ IC ಅಂತ ಐ ಅಂತಂದ್ರೆ ಇಂಡಿಯನ್ ಕಂಟೆಕ್ಸ್ಟ್, ಸಿ ಅಂದ್ರೆ ಕರೆಂಟ್ ಅಫೇರ್. ಸೊ ಅದು ಒಂದು ಇದನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಎಕ್ಸಾಮ್ಗೆ ಓದೋದಕ್ಕೆ ಆ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಬೇಸಿಕ್ ರೂಲ್ ಹೇಳಿರ್ತಕ್ಕಂಥದ್ದು. ಇನ್ನು ಅಫೋರ್ಡಬಲ್ ಅಂತಂದ್ರೆ EEE, ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ಇದ್ರೆ, ಎಫಿಸಿಯಂಟ್ ಆಸ್ಪೆಕ್ಟ್ ಇದ್ರೆ, ಎಕನಾಮಿಕ್ ಆಸ್ಪೆಕ್ಟ್ ಇದ್ರೆ, ಆ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕರೆಂಟ್ ಅಫೇರ್ ಅಲ್ಲಿ ಈ ಎಲ್ಲಾ ಫಾರ್ಮುಲಾದಿಂದ ಏನ್ ಮಾಡ್ಬೇಕಂದ್ರೆ ಅದನ್ನ ಇಂಪಾರ್ಟೆಂಟ್ ಅಂತ ಇದ್ ಮಾಡ್ಬೇಕು. ಈಗ ಇನ್ನೂ ಒಂದ್ ಸ್ವಲ್ಪ ಡೀಪ್ ಆಗಿ ಅನಾಲಿಸಿಸ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೊಂದು ಯಾವ್ದೋ ಎಕ್ಸಾಂಪಲ್ ಹೇಳಿದಾಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಈಗ ಇಲ್ಲಿ ಗುಕೇಶ್ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಸೊ ಗುಕೇಶ್ ಸೆಲೆಕ್ಟ್ ಮಾಡಿ ಒಂದು ಇದು ಆರ್ಟಿಕಲ್ ಮಾಡ್ಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ಎಲ್ಲಾ ಆಸ್ಪೆಕ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಿರ್ತೀನಿ ಇದನ್ನ ಈಗ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲಿ ಹೇಗ್ ಥಿಂಕ್ ಮಾಡೋದು. ಮತ್ತೆ ಕೆಲವನ್ನ ಈಗ ಇವ್ರು ಬರೆದಿರೋರು ಇದಾವೆ, ನಾ ಹೇಳಿದೀನಿ ಡಿಫ್ರೆಂಟ್ ಡೈಮೆನ್ಷನ್ ಬರದಾಗ ಅಂತಂದಾಗ ಎಲ್ರಿಗೂ ಅಷ್ಟು ಡೈಮೆನ್ಷನ್ ಬರೆಯಕ್ ಬರಲ್ಲ, ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್ ಇನ್ ದೋಸ್ ಎಕ್ಸಾಮ್ಸ್, ಆಯ್ತಾ. ಈಗ ಇದ್ರಲ್ಲಿ ಇವರು 18th ಇಯರ್ಗೆ ಗೆದ್ದಿರ್ತಕ್ಕಂಥದ್ದು, ಇದ್ರಲ್ಲಿ ಏನಾದ್ರು ಡೆಪ್ತ್ ಆಗಿ ಕೇಳಕ್ ಹಿಡಿದು ಬಿಟ್ರೆ ಸೊ ಯಾವ್ಯಾವ ಹ್ಯಾಂಗಲ್ ಅಲ್ಲಿ ಕೇಳ್ಬೋದು ಅಂತಂದ್ರೆ ಇಲ್ಲಿ ಎಲ್ಲ ಹ್ಯಾಂಗಲ್ ಕೂಡ ನಿಮ್ಗೆ ಕವರ್ ಆಗುತ್ತೆ. ಆಮೇಲೆ 1886 ಇಂದ ಹಿಡಿದು ಈ ಬಹುಮಾನ ಹಣ ಯಾವ ರೀತಿ ಇದಾಗುತ್ತೆ, ಮತ್ತೆ ಇದುವರೆಗೂ ಎಷ್ಟು ಚಾಂಪಿಯನ್ಗಳಾಗಿದ್ದಾರೆ, ಆಯ್ತಾ, ಇವ್ರು ಎಷ್ಟನೇವರು. 18th ಎರಡು ನಂಬರು ಇದೆ ಇಲ್ಲಿ, ಆಯ್ತಾ. ಆಮೇಲೆ ಈ ಸಾರಿ ಈ 138 ವರ್ಷಗಳ ಇತಿಹಾಸದಲ್ಲಿ ಇಬ್ರು ಏಷ್ಯನ್ಸೇ ಆಗಿರೋದು, ಫೈನಲ್ ಬಂದಿರೋದು ಇದೇ ಫಸ್ಟ್ ಟೈಮ್ ಆಕ್ಚುಲಿ, ಆಯ್ತಾ. ಸೊ ನೆಕ್ಸ್ಟ್ ಎಷ್ಟು ಆಟ ಇರುತ್ತೆ ಇದರಲ್ಲಿ, ಯಾವ ರೀತಿ ಇದಾಗುತ್ತೆ, ಎವ್ರಿಥಿಂಗ್ ಇಸ್ ದೇರ್, ಎಷ್ಟು ಟೈಪ್ ಇದಾವೆ, ಈ ವರ್ಡ್ಸು ಕೇಳ್ಬಿಡ್ಬೋದು, ರ್ಯಾಪಿಡ್, ಕ್ಲಾಸಿಕಲ್, ಬ್ಲಿಡ್ಜ್ ಯಾವ್ದಕ್ ಸಂಬಂಧಪಟ್ಟಿದೆ ಅಂತ. ಆಕ್ಚುಲಿ ದಿಸ್ ಹ್ಯಾಸ್ ಬಿನ್ ಆಸ್ಕ್ಡ್ ಆಲ್ರೆಡಿ, ಆಯ್ತಾ. ಆಮೇಲೆ ಯಾರ ಪಾಯಿಂಟ್ಸ್ ಹೈಯೆಸ್ಟ್ ಇದೆ, ನೀವ್ ಇದನ್ನ ಓದಿದಾಗ ಎಷ್ಟು ಡೈಮೆನ್ಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಥಿಂಕ್ ಮಾಡಿ. ಮಿನಿಮಮ್ ಅಂತಂದ್ರೆ 10 ರಿಂದ 12 ಡೈಮೆನ್ಷನ್ ಕೊಟ್ಟಿದೆ. ಈ ಎಲ್ಲಾದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ 1886 ಇಂದ ಹಿಡಿದು ಇದುವರೆಗೂ ನಡೆದಿರ್ತಕ್ಕಂಥವುಗಳಲ್ಲಿ ನಾನು ಎಷ್ಟು ಜನ ಹೆಸರು ಕೊಟ್ಟಿದ್ದೀನಿ ಇಲ್ಲಿ ಹೇಳಿ. ಇವನ್ ಫಸ್ಟ್, ಇವನ್ ಸೆಕೆಂಡ್, ಇವನ್ 13th, 15th, 16th, 17th, 18th, ಅಂದ್ರೆ ಇವಿಷ್ಟೇ ನಂಬರ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದೆ, ಏನ್ ಕೊಟ್ಟಿದೆ ನೋಡಿ, 17 ವಿಶ್ವ ಚಾಂಪಿಯನ್ಗಳು ಆಗಿದ್ದಾರೆ ಅಂತ ಕೊಟ್ಟಿದೆ. ಸೊ ಇದ್ರಲ್ಲಿ ಮತ್ತೆ ಎಷ್ಟಿದೆ, 18ನೇ ವಿಶ್ವ ಚಾಂಪಿಯನ್ ಯಾರು, ಇವರು 18ನೇ ವಿಶ್ವ ಚಾಂಪಿಯನ್. ಇಲ್ಲೇ ನಿಮ್ಗೆ ಟೇಬಲ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ. ಅಕಸ್ಮಾತ್ ಇಲ್ಲಿ ಇದಾದ್ರೂ ಕೂಡ ಈ ಟೇಬಲ್ ಅಲ್ಲಿ ಎಷ್ಟು ಆಸ್ಪೆಕ್ಟ್ಸ್ ಕವರ್ ಆಗ್ತವೆ ಅಂತಂದ್ರೆ, ಫಸ್ಟ್ ಯಾರು, ಅವ್ನ್ ಯಾವ ಕಂಟ್ರಿ, ಆಯ್ತಾ. ಸೆಕೆಂಡ್ ಯಾರು, ಅವ್ರ ಯಾವ ಕಂಟ್ರಿ. ಆಮೇಲೆ ಈ ಸೆಕೆಂಡ್ ಅವ್ರು ಕೊಡ್ಬೇಕಂದ್ರೂ ಕೂಡ ಯಾಕೆ ಕೊಟ್ಟಿದೆ ಅಂತಂದ್ರೆ ಹೈಯೆಸ್ಟ್ ಯಾರು ಗೆದ್ದಿರೋದು ಅಂದ್ರೆ ಇವ್ರಿಬ್ರು ಇದಾರೆ, ಆಯ್ತಾ. ಹೈಯೆಸ್ಟ್ ಯಾರು ಅಂತಂದ್ರೆ ಇವರಿಬ್ರು. ವಿಶ್ವನಾಥ್ ಆನಂದ್, ಇಂಡಿಯನ್ ಕಂಟೆಕ್ಸ್ಟ್, ಅದಕ್ಕೋಸ್ಕರ ಅವ್ರನ್ನ ಕವರ್ ಮಾಡ್ಕೊಂಡಿದೆ ಇದ್ರಲ್ಲಿ. ಸೊ ಅವ್ರು ಎಷ್ಟು ಸಾರಿ ಅಂತಂತಂದ್ರೆ ಇಲ್ಲೇ ನಿಮ್ಗೆ ಆನ್ಸರ್ ಇದೆ, ಎಷ್ಟು ಸಾರಿ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಕ್ ಮೊದ್ಲು ಮ್ಯಾಗ್ನಸ್ ಕಾರ್ಲ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ 5 ಸಾರಿ. ಬಟ್ IS ಕೊಟ್ಟಿರೋದನ್ನ ಕೊಟ್ಬಿಟ್ಟು ಇವ್ರಿಬ್ರಲ್ಲಿ ಒಂದ್ ಹೆಸರು ಕೊಟ್ಟು ಇವನು ಕೊಟ್ಟಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಜಾಸ್ತಿ ಮ್ಯಾಗ್ನಸ್ ಕಾರ್ಲ್ಸನ್ಗೆ ಹೋಗ್ತೀವಿ, ಯಾಕಂದ್ರೆ ನಮಗೆ ಪ್ರೆಸೆಂಟ್ ಅಲ್ಲಿ ಅವರೇ ಜಾಸ್ತಿ ಸಾರಿ ಅಂತ ಅನ್ಸುತ್ತೆ ನಮಗೆ. ನೆಕ್ಸ್ಟ್ ಏನಂತಂದ್ರೆ ರೀಸೆಂಟ್ ಇದ್ದವ್ರು ಯಾರು, ಚೀನಾ. ಇದುವರೆಗೂ ಒಂದು ಇದ್ರಲ್ಲಿ
ಆ ನೋಡಿ, ನಮ್ಮದು ಎಷ್ಟು ವರ್ಷ ಆದ್ಮೇಲೆ ನಮ್ಗೆ ವಾಪಸ್ ಬಂದಿದೆ ಅಂತ ಕೇಳ್ತಾರೆ ಅನ್ಕೊಳ್ಳಿ. ಸೊ ಆಫ್ಟರ್ 12 years ಒನ್ಸ್ ಅಗೈನ್ ಇಂಡಿಯಾ ಗಾಟ್ ದಟ್. ಸೊ ಒಂದು ಮಿನಿಮಮ್ ಅಂತಂದ್ರೆ ಮತ್ತೆ ಒಂದು 5ರಿಂದ 10 ಡೈಮೆನ್ಷನ್ ಜಸ್ಟ್ ಈ ಒಂದು 5 ಇದ್ರಲ್ಲಿ ಕವರ್ ಆಗುತ್ತೆ. ಇಷ್ಟು ಕವರ್ ಮಾಡ್ಬಿಟ್ರೆ 100% ಹೇಳ್ತೀನಿ, 4 ಸ್ಟೇಟ್ಮೆಂಟ್ ಕೊಟ್ಟಾಗ ವರ್ಸ್ಟ್ ಕೇಸ್ ಏನೋ 1% ಚಾನ್ಸ್ ಇರುತ್ತೆ ಅಷ್ಟೇ. 4 ಸ್ಟೇಟ್ಮೆಂಟ್ಗೂ 4 ಸ್ಟೇಟ್ಮೆಂಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಈಚೆ ಹೋಗೋದು 1% ಚಾನ್ಸ್ ಇರುತ್ತೆ ಅಷ್ಟೇ. ಯಾಕಂತಂದ್ರೆ ಹೂ ವಿಲ್ ಪ್ರಿಪೇರ್ ಕ್ವಶನ್ ಪೇಪರ್ ಆಲ್ಸೋ, ದೋಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಆಯ್ತಾ? ಸೊ ಹಾಗಾಗಿ ಒಂದು ಆಸ್ಪೆಕ್ಟ್ ಅನ್ನ ಓದ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಅಂತ ಆಗ್ಬಿಟ್ರೆ, ನಾ ಹೇಳಿದ್ನಲ್ಲ ಬೇಸಿಕಲಿ ಎಫಿಸಿಯೆಂಟ್ ಇದ್ಬಿಟ್ರೆ, ಸೊ ನಿಮಗೆ ಒಂದು ಬಿಗಿನರ್ಸ್ಗೆ ಗ್ರೂಪ್ ಸಿ ಎಕ್ಸಾಮ್ ಓದೋರ್ಗೆ ನಿಮ್ಗೆ ಅದು ಗೊತ್ತಾಗಲ್ಲ ಅಂತಂದ್ರೆ, ಇಲ್ಲಿ ಇವರು 3 ಸ್ಟಾರ್ ಕೊಟ್ಟಿರ್ತಾರೆ. 3 ಸ್ಟಾರ್ ಕೊಟ್ಟಿದ್ದಾರೆ ಅಂತಂದ್ರೆ ದಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಅರ್ಥ. ಸೊ ಹಾಗಾಗಿ ಅಂತ ಕಾನ್ಸೆಪ್ಟ್ ಅನ್ನ ಡಿಫ್ರೆಂಟ್ ಡೈಮೆನ್ಷನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಓದಿ. ಈಗ ಫಾರ್ ಎಕ್ಸಾಂಪಲ್ ಇವ್ರದ್ರಲ್ಲೇ ನಾನು ಹೇಳ್ದನಲ್ಲ, ಪ್ಯಾರಾಲಿಂಪಿಕ್ಸ್, ಒಲಿಂಪಿಕ್ಸ್, T20 ಆಗಿರ್ಬೋದು, ನೊಬೆಲ್ ಆಗಿರ್ಬೋದು, ನಾನು ಗ್ರೂಪ್ ಸಿ ಕಾನ್ಸೆಪ್ಟ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಕೆಲವು ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಬೆಳಗಾಂ ಅಧಿವೇಶನ, ನೀವು ಮೇನ್ಸ್ ಕೇಳ್ತೀರಾ ಇಲ್ಲ ಪ್ರಿಲಿಮ್ಸ್ ಕೇಳ್ತೀರಾ, ಆದ್ರ ಆಚೆ ಕ್ವಶನ್ ಕೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ರಿಸರ್ಚ್ ಮಾಡಿ ಬರೆದಿದೆ ಅದ್ರ ಬಗ್ಗೆ. ಇನ್ನೂ ಇದಾವೆ ಅಂತ ಕಾನ್ಸೆಪ್ಟ್ಸ್, ನಿಮಗೆ ಅಲ್ಲೇ ಬಂದಾಗ ಹೇಳ್ತೇನೆ. ನೆಕ್ಸ್ಟ್ ಮೊನ್ನೆ ಇದು ಕೇಳಿದ್ರು, ಸಿಟೀಸ್ ಏನು ಸಂಗೀತದ ಸಿಟಿ, ಇದು KPSC ಅವರೇ ಕ್ವಶನ್ ಫ್ರೇಮ್ ಮಾಡೋದು ರಾಂಗ್ ಮಾಡಿದ್ರು. ಬಟ್ ಈ ಇದ್ರಲ್ಲಿ ಕಂಟೆಂಟ್ ಕೊಟ್ಟಿದ್ದು, ಆ ಕಂಟೆಂಟ್ ಕೊಟ್ಟಿದ್ದು ನಾನೇ. ಅದಕ್ಕೆ ಅದ್ರಲ್ಲಿ ಅವ್ದು ಯಾವ್ದೋ ಒಂದು ನ್ಯೂಸ್ ಅಲ್ಲಿ ಇದ್ರೆ ನಾನು ಅದೊಂದನ್ನು ಕವರ್ ಮಾಡಿರ್ಲಿಲ್ಲ. ಸೊ ಎಲ್ಲಾ ಸಿಟೀಸ್ದು ಕವರ್ ಮಾಡಿದ್ದೆ. ನೀವ್ ಅಲ್ಲಿ ನೋಡ್ಬೋದಿತ್ತು, ಇವ್ರು ಕೊಟ್ಟಿದ್ರು, ಇವ್ರು ಒಂದು ರಿಲೀಸು ಮಾಡಿದ್ರು. ಇದನ್ನ ನಾವು ಅದಕ್ಕೆ ಹೇಳ್ತಕ್ಕಂಥದ್ದು, ಕರೆಂಟ್ ಅಫೇರ್ ಅಲ್ಲಿ ಕೇಳಿದಾಗ ಇನ್ನೇನ್ ಆಸ್ಪೆಕ್ಟ್ ಕೇಳ್ಬೋದು. ಇವ್ರೊಂದು ಇದು ರಿಲೀಸ್ ಮಾಡಿದ್ದಾರೆ ನೋಡಿ, ಒಂದು ಪ್ರೂಫ್. ಆ ಪ್ರೂಫ್ ಅಲ್ಲಿ 4 ಸ್ಟೇಟ್ಮೆಂಟ್ ಕವರ್ ಆಗೋದಂತದ್ದು ಒಂದು 72 ಕ್ವಶನ್ ಅಲ್ಲಿ 60 ಕ್ವಶನ್ ಇದೆ. ಯಾಕೆ ಅಂತಂತಂದ್ರೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೊಂದು 10 ಕಾನ್ಸೆಪ್ಟ್ ಕೊಡ್ತೀನಿ ಅಂತಂದ್ರೆ, ಸೇಮ್ ನಂತರ ಅವರು ಇನ್ನೊಬ್ರು ಇದ್ದಾರೆ, ಅವರು ಒಂದು 10 ಕೊಡ್ತಾರೆ. ಸೊ ಅಟ್ಲೀಸ್ಟ್ ಇವ್ರು ಮಾಡೋದ್ ಬಿಟ್ಟು ನಮ್ಮಂತವ್ರು ಕೊಡೋದ್ರಲ್ಲಿ ಅಟ್ಲೀಸ್ಟ್ ಒಂದು 20 ಕ್ವಶನ್ ಕಂಪ್ಲೀಟ್ ಕವರ್ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಲಿಂಪಿಕ್ಸ್ ನಾನೇ ಕೊಟ್ಟಿದ್ದು, ಅದ್ರ ಆಚೆ ಕ್ವಶನ್ ಬಂದಿಲ್ಲ. 2 ಸಾರಿ ಏನೋ ಆಗಿದೆ, ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಈ ಇಯರ್ ಅಲ್ಲಿ. ಅದ್ರ ಆಚೆ ಕ್ವಶನ್ ಬಂದಿಲ್ಲ, ಬಿಕಾಸ್ ದ ಡೈಮೆನ್ಷನ್ ವಿ ಥಿಂಕ್ ಅಂಡ್ ಕವರ್. ಸೊ ಅದಕ್ಕಾಗಿ ಏನಂತಂದ್ರೆ, ಒಂದು ಕಾನ್ಸೆಪ್ಟ್ ಓದೋವಾಗ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಯಾವ್ಯಾವ ಡೈಮೆನ್ಷನ್ ಕ್ವಶನ್ ಕೇಳ್ತಾರೋ ಎಲ್ಲಾ ಡೈಮೆನ್ಷನ್ ಕವರ್ ಮಾಡ್ಕೊಂಡು ಹೋಗೋದು ಆಲ್ವೇಸ್ ಬೆಟರ್. ಇಟ್ ಮೇ ಏನಂತಂದ್ರೆ ಇಟ್ ಮೇ ಬಿ ಡಿಫಿಕಲ್ಟ್ ಟು ರಿಮೆಂಬರ್, ಬಟ್ ಅದಕ್ಕೆ ಏನಾದ್ರು ಮಾಡಿ ಸಮಥಿಂಗ್. ಅದಕ್ಕೆ ಐಡಿಯಾಸ್ ನ ಹೇಳ್ತೀನಿ, ಬೇಕಾದ್ರೆ ಒಂದಷ್ಟು ಐಡಿಯಾಸ್ ಹೇಳ್ತೀನಿ. ಸೊ ಏನ್ ಮಾಡ್ಬೋದು, ಈಗ ಓದ್ತಾ ಅಲ್ಲಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗೋ ಹತ್ರ ಮಾತ್ರ ಆ ರೀತಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈಗ ಈಸಿಯಾಗಿ ಜ್ಞಾಪಕ ಇರುತ್ತೆ ನಿಮ್ಗೆ. ಇದನ್ನ ಜ್ಞಾಪಕ ಇಟ್ಕೋಬೇಕಾದ್ರೆ ಬೇಕಾದ್ರೆ ನೀವು ಇಲ್ಲೇ ಕೋಡ್ ಮಾಡ್ತೀನಿ ನಾನು ಬೇಕಾದ್ರೆ. ಈಗ 4 ಇದಾವೆ ಇವು. ಸೊ ಮಾಮ, ಜೈಶ್ರೀ. ಸೊ ಜೈಶ್ರೀ ಮಾಮ ಅಂತ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಜೈಶ್ರೀ ಮಾಮ ಮುಗೀತು. ಜೈಶ್ರೀ ಮಾಮ 4 ಇವು ಏನಾಗಿದೆ ಅಂತಂದ್ರೆ ಕರಕುಶಲ ನಗರಗಳು. ಅಂದ್ರೆ ಸಮ್ಮವು ಈಗ ನಿಮಗೆ ಕನ್ಫ್ಯೂಸ್ ಆಗಂಗಿದ್ರೆ ಅಷ್ಟೇ, ಎಲ್ಲವುಗಳಿಗೂ ಆ ರೀತಿ ಮಾಡ್ಕೊಂತ ಹೋಗ್ಬಾರ್ದು. ಆಯ್ತಾ? ಜ್ಞಾಪಕ ಇಟ್ಕೊಳ್ಳಕ್ಕೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಏನಂತಂದ್ರೆ, ಒಂದು ನಾನ್ ಮಾಡ್ಕೊಳ್ಳುವಂತವೇ ಸುಮಾರು ಒಂದು 20 ವೇಸ್ ಇದೆ ಆಕ್ಚುಲಿ. ಈವನ್ ಒಂದು ವಿಡಿಯೋದಲ್ಲಿ ಏನ್ ಮಾಡಿದ್ರೆ ನಾನು ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ ಅದ್ರ ಬಗ್ಗೆ. ಬಟ್ ನಿಮ್ಗೆ ಇಂಥವ್ ಜ್ಞಾಪಕ ಇಟ್ಕೋಬೇಕಾದ್ರೆ ಆ ರೀತಿ ಕೂಡ ಬೇಕಾದ್ರೆ ಜ್ಞಾಪಕ ಇಟ್ಕೋಬಹುದು. ಆಯ್ತಾ? ಸೊ ಜೈಶ್ರೀ ಮಾಮ ಜ್ಞಾಪಕ ಇಟ್ಕೊಂಡ್ರೆ, ಸೊ ಇವು 4 ಕರಕುಶಲ ನಗರಗಳು ಭಾರತದಲ್ಲಿರೋದು. 4 ಇರೋದು, ಸೊ ಯು ಕ್ಯಾನ್ ರಿಮೆಂಬರ್ ಈಸಿಲಿ. ಆಯ್ತಾ? ಸೊ ಅದೊಂದೇ ಕೋಡಿಂಗ್ ಒಂದೇ ಅದಕ್ಕೆ ಇದಂತಲ್ಲ. ಇನ್ನೊಂದು ನಿಮ್ಗೆ ಬೇಕಾದ್ರೆ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ. ಸರ್ ಇಲ್ಲ ನನಗೆ ಇದೊಂಥರ ತೀರಾ ಒಂಥರ ತುಂಬಾ ಕಿಡ್ಡಿ ಅನ್ಸುತ್ತೆ ಅಂತಂದ್ರೆ, ಓಕೆ, ಐ ವಿಲ್ ಗಿವ್ ಅನದರ್ ಒಂದಿದು. ಏನಂತಂದ್ರೆ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನಿಮ್ಗೆ ಇದನ್ನ ಜ್ಞಾಪಕ ಇಟ್ಕೊಳಕ್ಕೆ. ಅಂದ್ರೆ ಒಂದೇ ಸರಿ ಎಲ್ಲ ಹೇಳೋದಕ್ಕಿಂತ ನಿಮಗೆ ಅಲ್ಲಲ್ಲಿ ಟಾಪಿಕ್ ಬಂದ ಹತ್ರ ನನಗೆ ಇರೋ ಆಲ್ಟರ್ನೇಟಿವ್ಸ್ ಏನು ಇದು ಜ್ಞಾಪಕ ಇಟ್ಕೊಳಕ್ಕೆ ಓದೋ ವಿಚಾರದಲ್ಲಿ ಅಂತಂದ್ರೆ, ಫಸ್ಟ್ ಇದು ಆಯ್ತಾ. ಇಲ್ಲ ನನಗೂ ಒಂದ್ ಸ್ವಲ್ಪ ಈ ರೀತಿ ಕಿಡ್ಡಿ ಅನಿಸ್ತು ಅಂತಂದ್ರೆ ಇನ್ನೊಂದು ಆಸ್ಪೆಕ್ಟ್ ಹೋಗ್ತೀನಿ. ವೆರಿ ಸಿಂಪಲ್. ಏನ್ ಮಾಡ್ತೀನಿ ಅಂತಂದ್ರೆ, ಇಮಿಡಿಯೇಟ್ ಆಗಿ ನನ್ಗಿದ್ ಜ್ಞಾಪಕ ಇಟ್ಕೊಳ್ಳೇಬೇಕು. ಈಗ ನಾನು ಹೇಳಿದ್ನಲ್ಲ ಜೈಶ್ರೀ ಮಾಮ ಅಂತ ಹೇಳ್ಬಿಟ್ಟು, ನಾನು ಈಸಿಯಾಗಿ ಹೇಳ್ಬಿಡ್ತೀನಿ ಯಾವ್ಯಾವು ಅಂತ ಹೇಳ್ಬಿಟ್ಟು. ಜೈ ಅಂತಂದ್ರೆ ಜೈಪುರ, ಶ್ರೀ ಅಂತ
ಅಂತಂದ್ರೆ ಶ್ರೀನಗರ, ಮಾ ಅಂತಂತಂದ್ರೆ ಒಂದು ಮಾಮಲಾಪುರಂ, ಇನ್ನೊಂದು ಮಾಮ ಅಂತ ಅನ್ನಕ್ ಹೋದೆ, ಬಟ್ ಮಾಮ ಅಂತ ಇಟ್ಕೊಂಡೆ, ಅದ್ರಿಂದ ನಂಗೆ ಮೈಸೂರು ಅಂತ ನೀಟಾಗಿ ಜ್ಞಾಪಕ ಇದೆ. ಸೊ ಹಾಗಾಗಿ ಸೊ ಇದು ಸ್ವಲ್ಪ ಕಿಡ್ಡಿ ಅನ್ಸಿದ್ರೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಹೋಗ್ತೀನಿ, ಅದು ಕಿಡ್ಡಿ ಅನಿಸಿದ್ರೆ ಇನ್ನೊಂದು ಆಪ್ಷನ್ ಹೋಗ್ತೀನಿ ನಾನು. ನಂದು ಹೇಳಿದ್ನಲ್ಲ ಒಂದು 20 ಟೈಪ್ಸ್ ಗೊತ್ತು ನನಗೆ, ಆದ್ರೆ ಅಂದ್ರೆ ಎಕ್ಸಾಕ್ಟ್ಲಿ 20 ಅಂತಲ್ಲ ನಾ ಹೇಳ್ತಾ ಇರೋದು, ಸುಮಾರು ಅಂತ. ಅದ್ರಲ್ಲಿ ಏನಂತಂದ್ರೆ ಯಾವ್ದೋ ಒಂದು ಸೂಟಬಲ್ ತುಂಬಾ ಬೆಸ್ಟ್ ಅನ್ಸುತ್ತೆ, ಆ ಈಸಿಯಾಗಿ ಜ್ಞಾಪಕ ಇರುತ್ತೆ ಅದು. ಸೊ ಇದಾಗಿಲ್ವಾ, ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದನ್ನೇ ನಾನು ಜ್ಞಾಪಕ ಇಟ್ಕೋಬೇಕಾದ್ರೆ ಇನ್ನೊಂದ್ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನೋಡಿ, ಇದ್ಯಾವುದು ಇಂಡಿಯಾದಲ್ವಾ, ಸುಮ್ನೆ ಮಾಮೂಲಿ ನಾ ಹೇಳಿದ್ದೀನಿ ಇದಕ್ಕೆ. ಇಲ್ಲಿ ಫಸ್ಟ್ ಗಿವ್ ಮಿ 10 days ಅಂತ ಯಾಕೆ ಹಾಕಿದೆ ಅನ್ನೋದಕ್ಕೆ ಒಂದು ಓದವಾಗ ಒಂದು 3 types ರೀಡಿಂಗ್ ಇದೆ. ಏನ್ 3 types ರೀಡಿಂಗ್ ಅಂತಂದ್ರೆ, ನಾನು ಫಾಸ್ಟ್ ಆಗಿ ಓದಿ ಫಾಸ್ಟ್ ಆಗಿ ಜ್ಞಾಪಕ ಇಟ್ಕೋಬೇಕು, ಸ್ಲೋ ಹೋಗಿ ಓದಿ ಲಾಂಗ್ ಟರ್ಮ್ ಜ್ಞಾಪಕ ಇಟ್ಕೋಬೇಕು, ಇಲ್ಲ ಎಕ್ಸಾಮ್ ಓದ್ಕೊಂಡು ಹೋಗ್ಬೇಕು ಇಮಿಡಿಯೇಟ್ ಆಗಿ. ಈ 3 ತರ ರೀಡಿಂಗ್ ಮಾಡ್ತೀನಿ ನಾನು. 3 ತರ ರೀಡಿಂಗ್ ಮಾಡ್ತೀನಿ. ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಎಕ್ಸಾಮ್ ನಾನು ಜಸ್ಟ್ ನೈಟ್ ಓದ್ಕೊಂಡೋಗಿ ಬೆಳಗ್ಗೆ ಕ್ಲಿಯರ್ ಮಾಡ್ಕೊ ಬಂದಿದ್ದೀನಿ, ಆ ರೀತಿ ಓದೋದೇ ಬೇರೆ ಇದೆ. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಓದೋದೇ ಬೇರೆ ಇದೆ, ಅಂದ್ರೆ ಪರ್ಮನೆಂಟ್ ಮೆಮೊರಿಗೆ ಹೋಗುವಂತ ಕೆಲವು ಇರ್ತವೆ. ಈಗ ನಾನು ಯಾವಾಗೋ ಈಗ ಫಾರ್ ಎಕ್ಸಾಂಪಲ್ ಈ ಕಬ್ಬಿಣದ ಅದ್ರಗನ್ ಜ್ಞಾಪಕ ಇಟ್ಕೊಳಕ್ ನನ್ಗೆ ಆ ಕೋಡ್ ಬೇಕಾಗಿರ್ಲಿಲ್ಲ. ನಾನು ಹೇಮಾ ಸೆಲ್ವಿ ಅಂತ ಇಟ್ಕೊಂಡಿದ್ದೆ, ಹೆಮಟೈಟು, ಮ್ಯಾಗ್ನೆಟೈಟು, ಸೆಡರೈಟು, ಲಿಮೋನೈಟ್ ಅನ್ನೋದು ಅಂತ. ಇನ್ ನಾನು ಯಾವಾಗ ಇಟ್ಕೊಂಡಿದ್ದೆ ಅಂದ್ರೆ ನಂದು ಬಿಗಿನಿಂಗ್ ಡೇಸ್ ಅಲ್ಲಿ. ನನಗೀಗ ಅವೆಲ್ಲ ಏನಾಗುತ್ತೆ ಅಂದ್ರೆ ತೀರಾ ಕಿಡಿ ಅನ್ನಿಸ್ತವೆ. ಯಾಕೆಂತಂದ್ರೆ ಅವ್ ಯಾಕೆ ಅದ್ರುಗಳು ಅನ್ನೋದು ಕೂಡ ನನಗೆ ಗೊತ್ತೀಗ, ಅಷ್ಟು ಮೆಚೂರ್ಡ್ ನಾಲೆಡ್ಜ್ ಇರುತ್ತೆ ಈಗ. ಬಟ್ ಬಿಗಿನಿಂಗ್ ಅಲ್ಲಿ ನಾನು ಅವಾಗ ಇಟ್ಕೊಂಡಿರೋ ಕೋಡು ಇದು ಪರ್ಮನೆಂಟ್ ಮೆಮೊರಿಗೆ ಹೋಗಿದೆ. ಯಾಕೆ ಅಂತಂದ್ರೆ ಅದು ಕೋಡ್ ಮಾಡ್ಬೇಕಾದ್ರೆ ನಾನು ಮಿನಿಮಮ್ ಅಂತಂದ್ರೆ ಅದನ್ನ ಅವಾಗ ಓದ್ಬೇಕಾದ್ರೆ ಮಿನಿಮಮ್ 1 to 2 hours ಸ್ಪೆಂಡ್ ಮಾಡಿದ್ದೆ ಅದಕ್ಕೋಸ್ಕರ. ಅವಾಗ ಆ ಟೈಮಲ್ಲಿ ನೀನ್ ಎಷ್ಟು ಲಾಂಗ್ ಅವರ್ಸ್ ಸ್ಪೆಂಡ್ ಮಾಡ್ತೀವಿ ಒಂದು ಕಾನ್ಸೆಪ್ಟ್ಗೆ, ಅಷ್ಟು ಪರ್ಮನೆಂಟ್ ಮೆಮೊರಿಗೆ ಹೋಗುತ್ತೆ. ಅದಕ್ಕೆ ಏನಂತಂದ್ರೆ ರೀಡಿಂಗ್ ಅಲ್ಲಿ 3 types ಇದೆ. ಬಟ್ ಈಗ ನಿಮಗೆ ಈ ಲಾಂಗ್ ಟರ್ಮ್ ಮೆಮೊರಿಗೆ ಇರ್ಬೇಕಂತಂದ್ರೆ ಐ ಪ್ರಿಫರ್ ಏನಂತಂದ್ರೆ ಲಾಂಗ್ ರೀಡಿಂಗ್ ಆಕ್ಚುಲಿ ಈಚ್ ಕಾನ್ಸೆಪ್ಟ್. ಅದಕ್ಕೆ ಈ ಮ್ಯಾಗ್ಝಿನ್ ಸ್ವಲ್ಪ ಬಲ್ಕಿ ಅನ್ಸುತ್ತೆ, ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರಬೇಕು, ಆಮೇಲೆ ನೀವು ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು ಅನ್ನೋದಾದ್ರೆ ಇದು ಒಂದು 10 days ಅಲ್ಲಿ ಹಾಫ್ ಡೇ ಇಟ್ಕೊಂಡು 10 days ಕೊಟ್ರೆ ಇಟ್ ಕ್ಯಾನ್ ಬಿ. ಫಸ್ಟ್ ನಿಮ್ಗೆ ಏನಾಗುತ್ತೆ, ಫುಲ್ ಡೇಸೇ ಬೇಕಾಗುತ್ತೆ. ಬಟ್ ಒನ್ಸ್ ಯು ಅಡಾಪ್ಟ್ ಟು ದಿಸ್ ಕಂಟೆಂಟ್, ದಿಸ್ ಟೈಪ್ ಆಫ್ ಬಲ್ಕಿ ಕಂಟೆಂಟ್, ಸೊ ಇಟ್ ವಿಲ್ ಆಟೋಮೆಟಿಕಲಿ ರೆಡ್ಯೂಸ್ ಟು ಹಾಫ್ ಡೇ. ಆಕ್ಚುಲಿ ಫಸ್ಟ್ ನಿಮ್ಗೆ ಏನಾಗುತ್ತೆ, ಫುಲ್ ಡೇಸ್ 10 days ಬೇಕಾಗುತ್ತೆ, ಕೊಡಿ, ನೋ ಇಶ್ಯೂ ಆಯ್ತಾ. ಎಕ್ಸಾಮ್ ಲಾಂಗ್ ಟರ್ಮ್ ಇದ್ದಾಗ, ಶಾರ್ಟ್ ಟರ್ಮ್ ಇದ್ದಾಗ ನೀವು 10 days ಇದನ್ನೇ ಕೊಡಿ ಅಂತ ನಾನು ಹೇಳಲ್ಲ. ಬಟ್ 10 days ಕೊಟ್ಟಿದ್ದೆ ಆದ್ರೆ ನೀವು ಆಮೇಲೆ 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 ಒಂದು 3 to 5 months ಆದ್ಮೇಲೆ ನಿಮಗೆ ಡೆಫಿನೆಟ್ಲಿ ಇಟ್ ವಿಲ್ ರೆಡ್ಯೂಸ್ ಟು ಹಾಫ್ ಡೇ ಆಯ್ತಾ. ಬಟ್ ನಾನು ಹೀಗೆ ಹೇಳ್ತಿದ್ದೀನಿ ಅಂತಂತಂದ್ರೆ ಐ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ರೀಡಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಕೆಲವೊಂದು ನಾ ಹೇಳುವಂತದ್ದು ನಿಮಗೆ ಫಸ್ಟ್ ಅರ್ಥ ಆಗಲ್ಲ, ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು. ಓಕೆ, ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇನ್ನೊಂದು. ಸೊ ಈಗ ನನಗೆ ಕೋಡಿಂಗ್ ವರ್ತ್ ಅನ್ಸಿಲ್ಲ ಅನ್ಸಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಸುಮ್ಮನೆ ಒಂದು ಜಸ್ಟ್ ಹಿಂಗ್ ಒಂದು ಇದ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ. ಸೊ ಈಗ ಸುಮ್ನೆ ಒಂದು ಮ್ಯಾಪ್ ಹಾಕ್ಬಿಡುವಂಥದ್ದು, ಮ್ಯಾಪ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋದು, ಜೈಪುರ್ ಎಲ್ಲಿ, ಜೈಪುರ್ ಅನ್ಕೊಳ್ಳೋದು. ಸೊ ನೆಕ್ಸ್ಟ್ ಮಾಮಲಾಪುರಂ ಎಲ್ಲಿ, ತಮಿಳ್ನಾಡು, ಇಲ್ಲಿ ಮಾಮಲಾಪುರಂ ಅನ್ಕೊಳ್ಳುವಂಥದ್ದು. ನೆಕ್ಸ್ಟ್ ಶ್ರೀನಗರ. ನೆಕ್ಸ್ಟ್ ಯಾವುದು, ಮೈಸೂರು. ಸೊ ನಮ್ದು ಮೈಸೂರು ಅನ್ಕೊಳ್ಳೋದು. ಸೊ ಆಕ್ಚುಲಿ ಮೈಸೂರು ತಮಿಳ್ನಾಡು ಪಕ್ಕದಲ್ಲೇ ಬರುತ್ತೆ. ಆಯ್ತು, ಜಸ್ಟ್ ಈ ರೀತಿ ಮ್ಯಾಪ್ ಹಾಕ್ಬಿಟ್ಟು ಈ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಅನ್ಕೊಳ್ಳಿ 4. ಇದು ಏನಂತಂದ್ರೆ ಪಿಕ್ಚರ್ ನಾಲೆಡ್ಜ್ಗೆ ಹೋಗುತ್ತೆ ನನಗೆ. ಸುಮ್ಮನೆ ಈ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ನಾನು, ಈ ರೀತಿ ಪ್ರಾಕ್ಟೀಸ್ ಮಾಡಿರ್ತೀನಿ. ನೀವು ಇದನ್ನ ಮಾಡಿ ನೋಡಿ ಬೇಕಾದ್ರೆ, ನಾನು ಹೇಳೋದಕ್ಕೇನೆ ನೀವು ಮಾಡಿ ನೋಡಿ ಬೇಕಾದ್ರೆ, ಇಂಥವುಗಳನ್ನ ಜ್ಞಾಪಕ ಇಟ್ಕೋಬೇಕಾದ್ರೆ. ಇಲ್ಲ ಇನ್ನೊಂದ್ ಲೆವೆಲ್ ಇದ್ರಲ್ಲಿ ಏನ್ ಮಾಡೋದು ಅಂತಂತಂದ್ರೆ, ಇದನ್ನ ನೋಡ್ಬೇಕಾದ್ರೇನೆ ಮಾಮೂಲಿ ಆಕ್ಚುಲಿ ಮೊಬೈಲ್ ಯೂಸ್ ಮಾಡುವಂತದ್ದು ನೆಸೆಸಿಟಿ ಇರಲ್ಲ, ಮತ್ತೆ ಡಿಸ್ಟ್ರಾಕ್ಟ್ ಮಾಡುತ್ತೆ. ಬಟ್ ಇಫ್ ಯು ಹ್ಯಾವ್ ವೆರಿ ಸ್ಟ್ರಾಂಗ್ ಮೈಂಡ್, ನಾನು ಏನು ನೋಡಲ್ಲ ಅದನ್ನ ನೋಡ್ತೀನಿ ಬ್ರೌಸ್ ಮಾಡ್ದಾಗ ಅಂತಂದ್ರೆ, ಅದನ್ನ ಬ್ರೌಸ್ ಮಾಡ್ಬಿಟ್ಟು ಯಾಕೆ ಇದನ್ನ ಕರಕುಶಲ ನಗರ ಅಂತಾರೆ, ಸೊ ಬ್ರೌಸ್ ಇಟ್ ಆಯ್ತಾ. ನೆಕ್ಸ್ಟ್ ಯಾಕೆ ಮಾಮಲಾಪುರಂ, ಯಾಕೆ ಮೈಸೂರು,
ಯಾಕೆ ಶ್ರೀನಗರ, ಸರ್ಚ್ ಇಟ್, ಆಯ್ತಾ. ವೆನ್ ದೀಸ್, ಸರ್ಚ್ ಇಟ್, ಆಯ್ತಾ. ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ಮೂರನೇ ಟೆಕ್ನಿಕ್, ಇದು ಸೆಕೆಂಡ್ ಟೆಕ್ನಿಕ್, ಇದು ಫಸ್ಟ್ ಟೆಕ್ನಿಕ್, ಇದು ಥರ್ಡ್ ಒನ್ ಈಗ ಹೇಳ್ತಾ ಇರೋದು. ಈಗ ಸೆಕೆಂಡ್ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡುತ್ತೆ ನಿಮ್ಗೆ. ಈ ಪಿಕ್ಚರ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀವಿ, ಇದನ್ನ ಮ್ಯಾಪ್ ಮಾಡಿ ಅದನ್ನ ನೋಡಿದೀವಿ ಅಂತಂತಂದ್ರೆ ಡೆಫಿನೆಟ್ಲಿ ನಾನು ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ಇಲ್ಲಿ ಮಾಡಿದ್ದು, ಇಲ್ಲಿ ಮಾಡಿದ್ದು, ಇಲ್ಲಿ ಮಾಡಿದ ರಾಜಸ್ಥಾನ್, ಇಲ್ಲಿ ಮಾಡಿದ್ ಶ್ರೀನಗರ್. ಸೊ ಈವನ್ ನೀವ್ ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದು ಫೋರ್ತ್ ಮಾಡಿದೀರ ಅನ್ನೋದು ಕೂಡ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಮೆಮೊರೈಸ್ ಆಗುತ್ತೆ. ಯಾವಾಗ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಪೇಷನ್ಸ್ ರೀಡಿಂಗ್ ಮಾಡಿದಾಗ. ನೆಕ್ಸ್ಟ್ ಏನಂತಂದ್ರೆ ಇಲ್ಲ ನಾನು ಇನ್ನೂ ಕೊಡಬಲ್ಲೆ ಟೈಮ್ ಅನ್ನೋದಾದ್ರೆ, ನಾ ಹೇಳ್ತಾ ಇದ್ದೀನಿ ರೀಡಿಂಗ್ಸ್ ಅಲ್ಲಿ 3 ಮೆಥಡ್ ಇದೆ. ಎಕ್ಸಾಮ್ಗೆ ಹಂಗ್ ಮಾಡಕ್ ಆಗಲ್ಲ, ಎಕ್ಸಾಮ್ಗೆ ಹಿಂಗ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ ಫಾಸ್ಟ್ ರೀಡಿಂಗ್, ಆಯ್ತಾ. ಬಟ್ ಲಾಂಗ್ ಟರ್ಮ್ ರೀಡಿಂಗ್ ಹೇಳ್ತಾ ಇದ್ದೀನಿ. ಇದು ಯಾಕೆ ಅಂತ ಸರ್ಚ್ ಮಾಡಿ ನೋಡ್ತಿರಲ್ಲ, ಸೊ ಅವಾಗೂ ಕೂಡ ನಿಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇಲ್ಲ ಅಂತಂದ್ರೆ ಇದ್ರಲ್ಲೇ ನನಗೆ ಇದು ಸೆಟ್ ಆಗ್ತಾ ಇಲ್ಲ ಅಂತಂತಂದ್ರೆ SSMM ಅಂತ ಬರುತ್ತೆ ಇದು, ಆಯ್ತಾ. S²M² ಇದೆ, ಸರಿ ಏನು JSMM, ಇದರಿಂದನೂ ಕೋಡಿಂಗ್ ಬಂದ್ರೆ ಮಾಡ್ಕೋಬಹುದು ನೀವು ಬೇಕಾದ್ರೆ, ಆಯ್ತಾ. ಸೊ ಒಂದು ಕೋಡಿಂಗ್ ಇದೆ, 2 ಮ್ಯಾಪಿಂಗ್ ಇದೆ, 3ನೇದು ಡೀಪ್ ಸ್ಟಡಿ ಇದೆ. ಸೊ ಇವು ಈ ರೀತಿ ಏನಂತಂದ್ರೆ ಡಿಫ್ರೆಂಟ್ ಟೈಪ್ ಅಲ್ಲಿ ನೀವು ಜ್ಞಾಪಕ ಇಟ್ಕೊಂತ ಹೋಗ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಬಲ್ಕ್ ಅನ್ಸಲ್ಲ. ಅಟ್ಲೀಸ್ಟ್ ಒಂದು ಮ್ಯಾಗಝಿನ್ ಅಲ್ಲಿ ನೀವು ಒಂದು 20ರಿಂದ 30 ಕಾನ್ಸೆಪ್ಟ್ಸ್ ಅನ್ನ ಈ ರೀತಿ ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೆ ಆ ಮ್ಯಾಗಝಿನ್ ಯಾವ ಕಾರಣಕ್ಕೂ ಬಲ್ಕಿ ಅನ್ಸಲ್ಲ. ಐ ಆಮ್ ಶ್ಯೂರ್. ನೀವು ಬೇಕಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ, ಆಯ್ತಾ. ಸೊ ನೆಕ್ಸ್ಟ್ ಮೂವ್ ಆಗ್ತೀನಿ, ಆಯ್ತಾ. ಸೊ ಇದರಲ್ಲಿ ನೀವೇ ನೋಡಿ, ಇದು ಕವರ್ ಮಾಡಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ನೆಕ್ಸ್ಟ್ ಡೈಮೆನ್ಷನ್ ಏನ್ ಕವರ್ ಮಾಡಿದ್ದಾರೆ ಇಲ್ಲಿ, ಏನು ಶ್ರೀನಗರ ವಿಶ್ವ ಕರಕುಶಲ ಇದು ಅಂತ ಹೇಳ್ಬಿಟ್ಟು ಪಡೆದುಕೊಂಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ಇವ್ರು ಕವರ್ ಮಾಡಿರೋ ಡೈಮೆನ್ಷನ್ ಏನು, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್, ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಮಾಡಿದೆ. ಆಯ್ತು, ಇದುವರೆಗೂ ಯಾವಿದಾವೆ, ವೆರಿ ಗುಡ್, ಕವರ್ ಮಾಡಿದ್ದಾರೆ. ಇದಕ್ಕಿನ್ನ ಡೀಪ್ ಕವರ್ ಮಾಡ್ಬೇಕಾದ್ರೆ ಸದ್ಯಕ್ಕೆ ಇವ್ರ ಕ್ವಶನ್ ಹೋಗೋದು KPSC ಇಷ್ಟೇ, ಆಯ್ತಾ. ಸೊ ಯಾವ ರೀತಿ ಮಾಡ್ತಾರೆ ಅವೆಲ್ಲ ನೆಕ್ಸ್ಟ್ ಲೆವೆಲ್ ಆಗುತ್ತೆ, ಆಯ್ತಾ. ನೆಕ್ಸ್ಟ್ ಈ ಕರಕುಶಲ ನಗರ ಕಾರ್ಯಕ್ರಮ ಅಂದ್ರೆ ಏನು, ಸೊ ಅದು ಕವರ್ ಮಾಡಿದ್ದಾರೆ. ಯಾವಾಗ ಪ್ರಾರಂಭಿಸಿದ್ದಾರೆ ಅದು ಕವರ್ ಆಗಿದೆ. ನೆಕ್ಸ್ಟ್ ಏನಂತಂದ್ರೆ ವರ್ಲ್ಡ್ ಕ್ರಾಫ್ಟ್ ಯಾರು ಮಾಡ್ತಾರೆ ಇದನ್ನ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಸೊ ದೀಸ್ ವಿಲ್ ಅನೌನ್ಸ್ ದೀಸ್ ಕ್ರಾಫ್ಟ್ ಸಿಟೀಸ್ ಅನ್ಕೊಡಿ. ನೆಕ್ಸ್ಟ್ ಇದ್ರ ಬಗ್ಗೆ, ಸೊ ಅಬೌಟ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಕೌನ್ಸಿಲ್ ಇಂಟರ್ನ್ಯಾಷನಲ್. ಸೊ ಈ ಸಂಸ್ಥೆ ಬಗ್ಗೆ ಏನು. ನೆಕ್ಸ್ಟ್ ಆಫ್ಟರ್ ದಿಸ್ ವೈ, ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಇದು ಎಲ್ಲಿದೆ ಅನ್ನೋದಕ್ಕಿಂತ ಇದರಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ಇದರ ಫೌಂಡಿಂಗ್ ಮೆಂಬರ್ಸ್ ಅಲ್ಲಿ ನಮ್ಮ ಇಂಡಿಯನ್ ಒಬ್ರಿದ್ದಾರೆ, ಯಾರು, ಕಮಲದೇವಿ ಚಟ್ಟೋಪಾಧ್ಯಾಯರು. ಅದಕ್ಕೋಸ್ಕರ ಸೊ ಆ ಆಸ್ಪೆಕ್ಟ್ ಕೂಡ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ಇನ್ನೂ ಒಂದು ಆಸ್ಪೆಕ್ಟ್ ಹೋಗ್ಬೇಕಂತಂದ್ರೆ ಏನ್ ಹೋಗ್ಬೋದಿತ್ತು ಅಂತಂದ್ರೆ ಯಾವಾಗ ಅನ್ನೋದನ್ನ ಒಂದು ಹೋಗ್ಬೋದಿತ್ತು, ಆಯ್ತಾ. ಸೊ ದಟ್ಸ್ ಸಫಿಸಿಯಂಟ್ ಫಾರ್ ದೀಸ್ ಎಕ್ಸಾಮ್ಸ್. ಈವನ್ ಯಾವಾಗ ಅನ್ನೋದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ಒಂದು ಆಸ್ಪೆಕ್ಟ್ ಅಲ್ಲಿ ಈವನ್ ಅವ್ರು ಕೊಟ್ಟಿಲ್ಲ ಅಂದ್ರೂ ಥಿಂಕ್ ಮಾಡ್ಬೋದು. ಇವಾಗ ಆಗಿರೋ ಶ್ರೀನಗರ ಅಂತಂತಂದ್ರೆ ಮುಂದಿನ ನೀವು ಏನಾದ್ರು ಹಂಗೇನಾದ್ರು ಕೊಟ್ರೆ ಶ್ರೀನಗರ್ ರೀಸೆಂಟ್, ಸೊ ಅದು ಫಸ್ಟ್ ಅನ್ನೋ ರೀತಿ ಕೂಡ ನೀವು ಎಲಿಮಿನೇಟ್ ಮಾಡಬಹುದು. ಯಾಕಂತಂದ್ರೆ ಕೆಲವು ನಾಲೆಡ್ಜ್ ಇಂದ ಮಾಡೋದಿರ್ತವೆ, ಆಯ್ತಾ. ನೆಕ್ಸ್ಟ್ ನೋಡಿ, ಇವೆರಡು ಕೂಡ 3 ಸ್ಟಾರ್ ಕಂಟೆಂಟ್, ಇವೆರಡು 3 ಸ್ಟಾರ್ ಕಂಟೆಂಟ್. ಸೊ ಅದಕ್ಕೂ ಕೂಡ 3 ಸ್ಟಾರ್ ಹಾಕಿದ್ದೆ ನಾನು ಆಕ್ಚುಲಿ, ಆ ನಗರಗಳಿಗೂ ಕೂಡ. ಸೊ ಅದು ಕ್ವಶನ್ ಅಪಿಯರ್ ಆಗಿದೆ, KS ಅಲ್ಲೇ ಅಪಿಯರ್ ಆಗಿದೆ, ಆಯ್ತಾ. ಸೊ ಇದು ನೋಡಿ, ಇದು ಒನ್ಸ್ ಅಗೈನ್ ಈಗ ಏನಂತಂದ್ರೆ ಕಲ್ಚರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಗವರ್ಮೆಂಟ್, ಬಿಕಾಸ್ ಇಟ್ ಇಸ್ ಎ ಸಾಫ್ಟ್ ಪವರ್ ಟು ಡೆವಲಪ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಲ್ಸೋ ಅಂಡ್ ಟು ಡೆವಲಪ್ ಯೂನಿಟಿ. ಬಿಕಾಸ್ ನಮ್ದು ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇಂಡಿಯಾದು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಹಾಗಾಗಿ ಏನಂತಂದ್ರೆ ಈ 7 ವಲಯ ಸಾಂಸ್ಕೃತಿಕ ಕೇಂದ್ರಗಳೇನಿದೆ, ಝೋನಲ್ ಕಲ್ಚರಲ್ ಸೆಂಟರ್ಸ್, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದಿಲ್ಲ ಒಂದು ಎಕ್ಸಾಮ್ ಅಲ್ಲಿ ಈ 1 ವರ್ಷದಲ್ಲಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಪೇಪರ್ ಮಾಡೋರಿಗೆ ಇದು ಕಾಣಿಸಿದೆಯಾ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಪಿಕ್ ದಿಸ್ ಫಾರ್ ಕ್ವಶನ್. ಯಾಕಂತಂದ್ರೆ ಇದ್ರ ಮುಖಾಂತರನೇ, ಈ 7 ವಲಯ ಮುಖಾಂತರನೇ ಏನಂತಂದ್ರೆ ಸಾಂಸ್ಕೃತಿಕ ಮಹೋತ್ಸವಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿದೆ, ಆಯ್ತಾ. ಈವನ್ ಇದು ಮೊದ್ಲೇ ಆಗಿರೋದ್ರಿಂದ ಈ 7 ಇದರಲ್ಲಿ ಮೊದ್ಲು ಆಕ್ಚುಲಿ 6 ಇತ್ತು ವಲಯಗಳು, 6 ಇತ್ತು. 6 ಆದ್ಮೇಲೆ ತಿರುಗಿ ಈಗ 7 ಆಗಿರ್ತಕ್ಕಂಥದ್ದು. 6 ಇದ್ದಾಗ ಇದು ಕ್ವಶನ್ ಆಗಿತ್ತು. ಐ ಕ್ಯಾನ್ ರಿಮೆಂಬರ್
ಯಾವ್ದು CTE ಯಾವ್ದ್ರಲ್ಲೂ ಒಂದ್ ಕ್ವಶನ್ ಕೇಳಿದ್ರು. ಇದ್ರಲ್ಲಿ ಯಾವ್ಯಾವ ವಲಯ ಕೇಂದ್ರ ಎಲ್ಲೆಲ್ಲಿದೆ ಅನ್ನೋದಿದೆಯಲ್ಲ, ಸೊ ಒನ್ಸ್ ಅಗೇನ್ ನಾನು ಹೇಳಿದ್ನಲ್ಲ, ಆ 3 ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಒನ್ಸ್ ಅಗೇನ್ ಇದನ್ನ ನೀವು ಜ್ಞಾಪಕ ಇಟ್ಕೋಬಹುದು. ಆಯ್ತಾ? ಸೊ ಆ ರೀತಿ ರೀಡ್ ಮಾಡಿ ಇದನ್ನ, ಇಂಥ ಕಾನ್ಸೆಪ್ಟ್ಸ್ ಇದ್ದಾಗ, ಅಂದ್ರೆ ಜ್ಞಾಪಕ ಇಟ್ಕೊಳ್ಳೋದಂತ ಫ್ಯಾಕ್ಟ್ಸ್ ಇದ್ದಾಗ ಈ ಮ್ಯಾಗಝಿನ್ ಓದ್ಕೋಬೇಕಾದ್ರೆ ನಿಮಗೆ ರಿಟೆನ್ಷನ್ ಬರ್ಬೇಕಂತಂದ್ರೆ ಸೊ ಈ ರೀತಿ ಮಾಡಿ. ಆಯ್ತಾ? ಸೊ ಆಟೋಮೆಟಿಕಲಿ ರಿಟೆನ್ಷನ್ ಡೆವಲಪ್ ಆಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಏನಂತಂದ್ರೆ, ಸೊ ಒನ್ಸ್ ಅಗೇನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರಲ್ಲಿ 100% ಕ್ವಶನ್ ಆಗುವಂತ ಕಾನ್ಸೆಪ್ಟ್ ಇದು ಕೂಡ. ನೆಕ್ಸ್ಟ್ ಈ ಸ್ಥಳೀಯ ಮಾರುತಗಳು. ಜಿಯೋಗ್ರಫಿಯಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇದಾವೆ. ಏನಂತಂದ್ರೆ ರಾಕ್ ಸಿಸ್ಟಮ್ ಆಗಿರ್ಬೋದು, ಈ ವಿಂಡ್ ಸಿಸ್ಟಮ್, ಮೇಜರ್ ಕಾನ್ಸೆಪ್ಟ್ಸ್. ಅದರಲ್ಲಿ ರಾಕ್ ಕೇಳಿಲ್ಲ ಅಂದ್ರೆ ವಿಂಡ್ ಕೇಳ್ತಾನೆ, ವಿಂಡ್ ಕೇಳಿಲ್ಲ ಅಂತಂದ್ರೆ ಲ್ಯಾಂಡ್ ಫಾರ್ಮ್ಸ್ ಕೇಳ್ತಾನೆ. ಕೆಲವೊಂದು ಟೈಮ್ ಲ್ಯಾಂಡ್ ಫಾರ್ಮ್ಸ್ ವಿಂಡ್ಸ್ ಎರಡು ಕೇಳ್ತಾನೆ, ಇವೆರಡು ಕೇಳಿಲ್ಲ ಅಂತಂದ್ರೆ ಸೊ ಎಲ್ಲಿನೋ ಅಲ್ಲಿ ಹೋಗಿರ್ತಾನೆ. ಆಯ್ತಾ? ಸೊ ಅಂತ ಕಾನ್ಸೆಪ್ಟ್ ಗಳಲ್ಲಿ ಈ ಲೋಕಲ್ ವಿಂಡ್ಸ್ ಕೂಡ ಒಂದು ಕಾನ್ಸೆಪ್ಟ್. ಈ ಲೋಕಲ್ ವಿಂಡ್ಸ್ ಅಲ್ಲಿ ಏನಂತಂದ್ರೆ ಸೊ ಇಂಪಾರ್ಟೆಂಟ್ ಲೋಕಲ್ ವಿಂಡ್ಸ್, ಮತ್ತೆ ಅದನ್ನ ಪಿಕ್ಚರ್ಸ್ ಒಂದು ಇದು ಕೂಡ ಇವರೇ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಇವರೇ ಮಾಡ್ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಇಲ್ಲಿ ಇದಿಲ್ಲ. ಇದು ಈ ಕಾಪಿ ಇದ್ ಮಾಡೋದಕ್ಕೆ ಮಾಡಿದ್ದಾರೆ, ಅದಕ್ಕೋಸ್ಕರ ಕ್ಲಾರಿಟಿ ಇಲ್ಲ. ಸೊ ನಿಮ್ ಮ್ಯಾಗಝಿನ್ ನಲ್ಲೆಲ್ಲ ಫುಲ್ ಕ್ಲಾರಿಟಿ ಇರುತ್ತೆ ಇದು. ಆಯ್ತಾ? ಇಲ್ಲಿ ಏನಂತಂದ್ರೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಬಟ್ ಕರೆಂಟ್ ಅಫೇರ್ ಅನ್ನೋದಕ್ಕಿನ್ನ ಇದೇನಂತಂದ್ರೆ ಸ್ಟ್ಯಾಟಿಕ್. ಇದು ಆಕ್ಚುಲಿ ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ ಇದು. ಸೊ ಇವು ಆಕ್ಚುಲಿ ಇನ್ನು ಒಂದು 10-15 ಇದೆ. ಬಟ್ ಇವನ್ ಸೆಲೆಕ್ಟ್ ಮಾಡೋಕ್ ಕಾರಣ ಏನು ಇಷ್ಟನ್ನೇ ಅಂತಂದ್ರೆ, ಬಿಕಾಸ್ ಇದನ್ನ ಕಂಟೆಂಟ್ ಕೊಟ್ಟಿರ್ತಕ್ಕಂಥದ್ದು ನಾನೇ, ಆದ್ರೆ ಇದನ್ನ ಕಂಪ್ಲೀಟ್ ಡೈಮೆನ್ಷನ್ ಕಂಟೆಂಟ್ ಅಲ್ಲ. ಇದು ಓನ್ಲಿ ಒಂದು KPSC ಲೆವೆಲ್ಗೆ ಇದು ಮಾಡಿರ್ತಕ್ಕಂಥ ಕಂಟೆಂಟ್ ಅಷ್ಟೇ ಇದು. ಸೊ ಇದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ, ಇಷ್ಟೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ರೀಸನ್ ಏನು ಅಂತಂದ್ರೆ, ಇದರಲ್ಲಿ NCERT ನಲ್ಲಿ DSCERT ನಲ್ಲಿ ಕೊಟ್ಟಿರೋ ನೇಮ್ಸ್ ಇದ್ರ ಮೇಲೆ ಇಲ್ಲ. ಆದ್ರೆ ಇವಿಷ್ಟೇನ ಇರೋದು ಅಂದ್ರೆ ಇದಕ್ಕಿಂತ ಜಾಸ್ತಿ ಇದಾವೆ. ಇದ್ರಲ್ಲಿ ಯಾವ್ದಾವ್ದು ಕ್ವಶನ್ ಆಗಿದೆ ಇದುವರೆಗೂ ಅಂದ್ರೆ, ಇದು ಕ್ವಶನ್ ಆಗಿದೆ, 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 ಇದು ರೀಸೆಂಟ್ ಕ್ವಶನ್ ಆಗಿದೆ. ರೀಸೆಂಟ್ ಅಂತಂದ್ರೆ ಇದರ್ PDO ಎಕ್ಸಾಮ್, ಡಾಕ್ಟರ್ ಇದು ಅನ್ನೋದು, ಇದರ್ PDO ಎಕ್ಸಾಮ್ ಐ ಕುಡ್ ರಿಮೆಂಬರ್, ಆರ್ KS ಎಕ್ಸಾಮ್, ಯಾವ್ದ್ರಲ್ಲಿ ಎರಡರಲ್ಲಿ ಒಂದಾಗಿದೆ. ಇದು ಆಗಿದೆ ರೀಸೆಂಟ್ ಕ್ವಶನ್. ಇವೆರಡು ರೀಸೆಂಟ್ ಕ್ವಶನ್. ಇವು ಸುಮಾರು ಒಂದು 10 ಸಾರಿ ಕ್ವಶನ್ ಆಗ್ಬಿಟ್ಟಿದೆ. ಆಯ್ತಾ? ಚಿನೂಕ್ ಆಗಿದೆ, ಮಿಸ್ಟ್ರೋಲು ಆಗಿದೆ, ಪಾಂಪೆರೋ ನನ್ ಗಮನಿಸಿಲ್ಲ, ಬಟ್ ಕಾಮ್ಸಿನ್ನು ಆಗಿದೆ. ಇವೆಲ್ಲ ಕ್ವಶನ್ ಆಗಿರೋದು. ಯಾಕೆ ಕ್ವಶನ್ ಆಗಿದೆ ಇವೆಲ್ಲ ಅಂತಂದ್ರೆ, NCERT DSCERT ಅಲ್ಲಿ ಕವರ್ ಆಗಿರ್ತಕ್ಕಂಥವು ಇವಿಷ್ಟೇ ಇದಾವೆ. ಬಟ್ ಇದ್ರ ಆಚೆಗೂ ಇನ್ನೂ ಇದಾವೆ, ಬಟ್ ಮಿನಿಮಮ್ ಕವರೇಜ್ ಫಾರ್ ಅಪ್ ಟು KPSC ಲೆವೆಲ್ ಅಷ್ಟೇ. ಸೊ ನೀವೊಂದು ಸಂತಾಹನ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸೊ ಇದ್ರ ರೀತಿನೇ ಇರತಕ್ಕಂಥದ್ದು ಯಾವ್ದು ಚಿನುಕು ಇದೆ. ಆಯ್ತಾ? ಸೊ ಹಾಗಾಗಿ ಏನಂತಂದ್ರೆ ಸೇಮ್ ಟೈಪ್ ಅದನ್ನು ಆ ರೀತಿ. ಸೊ ಆಕ್ಚುಲಿ ಇದ್ರಲ್ಲಿ ಇನ್ನೊಂದೆರಡು ಆಸ್ಪೆಕ್ಟ್ ಇದಾವೆ ಕವರ್ ಮಾಡ್ಬೇಕಾಗಿರುವಂತದ್ದು. ಏನಂದ್ರೆ ಯಾವ್ಯಾವ ತರ ಅನ್ನೋ ಆಸ್ಪೆಕ್ಟ್ ಕವರ್ ಮಾಡಿದ್ರೆ ಚೆನ್ನಾಗಿತ್ತು. ಬಟ್ ಅದೊಂದು ಸೊ ಇದು ಲಾಸ್ಟ್ ಮಿನಿಟ್ ಬಂದಿರತಕ್ಕಂಥ ಕಂಟೆಂಟ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಏನೀಗ ಪ್ರೆಸೆಂಟ್ ಗ್ರೂಪ್ ಸಿ ಮತ್ತೆ KPS ಪ್ರಿಲಿಮ್ಸ್ ಆಗೋಷ್ಟೇ ಕವರ್ ಆಗಿದೆ. ಇದರಲ್ಲಿ ಇನ್ನು 2-3 ಡೈಮೆನ್ಷನ್ ಮಿಸ್ ಇದೆ ಇದರಲ್ಲಿ ಆಕ್ಚುಲಿ ಕಂಟೆಂಟ್ ಅಲ್ಲಿ. ಆಯ್ತಾ? ನೆಕ್ಸ್ಟ್ ಸೊ ಅಂದ್ರೆ ಯು ಹ್ಯಾವ್ ಟು ರೀಡ್ ದಟ್. ಸೊ ಅದನ್ನ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲೇನಂತಂದ್ರೆ ಜಲಸಂಧಿಗಳು ಅಂತಂದ್ರೆ ವರ್ಷದಲ್ಲಿ ಒಂದ್ ಎಕ್ಸಾಮ್ ಅಲ್ಲಾದ್ರೂ ಒಂದ್ ಸಾರಿ ಆದ್ರೂ ಕೇಳೋ ಅಂತದ್ದು ಇದು ಕ್ವಶನ್. ಅದಕ್ಕೆ ಇದು 2 ಸಾರಿ ಕೊಟ್ಬಿಟ್ಟಿದ್ದಾರೆ. ನಾನೇ ಕೊಟ್ಟಿದ್ದೀನಿ ಆಕ್ಚುಲಿ ಒಂದ್ಸರಿ ಇವ್ರಿಗೆ ಕಂಟೆಂಟ್ ಇದ್ರದ್ದು, ಅದಕ್ಕೋಸ್ಕರ ಇಲ್ಲಿ ಕವರ್ ಮಾಡಿಲ್ಲ ಅಷ್ಟೇ ಅದ್ರದ್ದು. ನೆಕ್ಸ್ಟ್ ಜಲ್ವಾಕ್ ಸ್ಕೀಮ್. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒನ್ಸ್ ಅಗೈನ್. ಯಾಕೆ ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, 2016 ಆಕ್ಟ್ ತಂದು ಇನ್ಲ್ಯಾಂಡ್ ವಾಟರ್ ವೇಸ್ ಅನ್ನು ಡೆವಲಪ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಲ್ರೆಡಿ 25 ವಾಟರ್ ವೇಸ್ ವರ್ಕಿಂಗ್ ಇದರಲ್ಲಿ ಇದ್ ಮಾಡ್ಬಿಟ್ಟಿದೀವಿ ಈಗ ಆಕ್ಚುಲಿ. ಸೊ ಇದು ಅಟ್ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ನಾವು ಇನ್ಲ್ಯಾಂಡ್ ವಾಟರ್ ವೇಸ್ಗೆ ಮೋರ್ ಇಂಪಾರ್ಟೆಂಟ್ಲಿ ವೈ ವಿ ಆರ್ ಡೆವಲಪಿಂಗ್ ಇನ್ಲ್ಯಾಂಡ್ ವಾಟರ್ ವೇಸ್ ಅಂತಂದ್ರೆ ಟು ಫಾರ್ ದ ಟ್ರಾನ್ಸ್ಪೋರ್ಟೇಶನ್ ಆಫ್ ಕಾರ್ಗೋ. ಆಯ್ತಾ? ಕಾರ್ಗೋ ಟ್ರಾನ್ಸ್ಪೋರ್ಟೇಶನ್ಗೆ ಒಂದು ಬಳಸ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಅಟ್ ಪ್ರೆಸೆಂಟ್ ನಿಮಗೆ ಗೊತ್ತಿದೆ ಲಾಜಿಸ್ಟಿಕ್ ಕಾಸ್ಟ್ ವಿ ಹ್ಯಾವ್ ಟು ಬ್ರಿಂಗ್ ಡೌನ್ ಅಂತ ಹೇಳ್ಬಿಟ್ಟು ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್. ಆತ್ಮ ನಿರ್ಭರ್ ಭಾರತ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಅಲ್ಲಿ ಇಂಡಿಯಾನ ವಿತಿನ್ ಈವನ್ 34 ರ್ಯಾಂಕ್ ತಂದಿದ್ದೀವಿ. ಸೊ ಸಾಗರ್ ಮಾಲಾ ಆಗಿರ್ಬೋದು, ಸಾಗರ್ ಮಾಲಾ. ಸೊ ಇವೆಲ್ಲ ಏನಂತಂದ್ರೆ ವಿತಿನ್ ಇದು ಸಾಗರ್ ಮಾಲಕ್ಕೂ ಇದಕ್ಕೆ ಇದಿಲ್ಲ, ಕನೆಕ್ಷನ್ ಇಲ್ಲ. ಆದ್ರೆ ಈ ಟ್ರಾನ್ಸ್ಪೋರ್ಟೇಶನ್ ಲಾಜಿಸ್ಟಿಕ್ ಸಂಬಂಧಪಟ್ಟಂಗೆ ಈಗ ಇಂಡಿಯಾ ಮಾಡ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಲ್ಲಿ
ಇಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಜೆಕ್ಟ್. ಯಾವುದು? ಜಲವಾಹಕ್ಕು ಮತ್ತೆ ನ್ಯಾಷನಲ್ ವಾಟರ್ ವೇಸ್. ಯು ಬಿಲೀವ್ ಆರ್ ನಾಟ್, ಈ ಕಾನ್ಸೆಪ್ಟ್ ಈ ಒಂದು ಪೇಜ್ಗೆ ನಾನು 4 ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ. ಈ ಕಾನ್ಸೆಪ್ಟ್ ನಾನೇ ಕೊಟ್ಟಿರ್ತಕ್ಕಂಥದ್ದು. 4 ಅವರ್ಸ್ ಐ ಹ್ಯಾವ್ ಸ್ಪೆಂಡ್ ಫಾರ್ ದಿಸ್ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟ್ ಮಾಡೋಕ್ಕೋಸ್ಕರ 4 ಅವರ್ಸ್ ಕೊಟ್ಟಿದೆ. ಇದರಲ್ಲಿ 100 ಇದೆ. 100 ಜ್ಞಾಪಕ ಇಟ್ಕೊಳಕ್ಕಾಗಲ್ಲ, ಓದಕ್ಕಾಗಲ್ಲ. ಹೌ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ 111? ಈಗ ಇದ್ರಲ್ಲಿ ಕ್ವಶನ್ ಬಂದಿದ್ಯಾ ಇದನ್ನ ಕೊಟ್ಟ ಮೇಲೆ ಅಂತಂದ್ರೆ ಡೆಫಿನೆಟ್ಲಿ ದ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್. ಆಮೇಲೆ ಇದು ನಾನು ಕೊಟ್ಟಿದ್ದು ಈಗಿನ ಕಂಟೆಂಟ್ ಗಲ್ಲ, ಆಕ್ಚುಲಿ ಇದು ಆಲ್ರೆಡಿ ಕವರ್ಡ್ ಇನ್ ಪ್ರಿವಿಯಸ್ ಇಯರ್ ಇಟ್ ಸೆಲ್ಫ್. ಅವಾಗ ಕವರ್ ಮಾಡದ್ಮೇಲೆ ಏನಾಗಿತ್ತು ಅಂತಂದ್ರೆ ಈ ಮ್ಯಾಪ್ ಅನ್ನು ರಿಲೀಸ್ ಮಾಡಿದ್ರು. ಆಯ್ತಾ? ಪ್ರಮುಖ ಕಾರ್ಯಾಚರಣೆಯಲ್ಲಿ ರಾಷ್ಟ್ರ ಮಾರ್ಗಗಳು ಅಂತ ಹೇಳ್ಬಿಟ್ಟು ಈ ಮ್ಯಾಪ್ ಆಮೇಲೆ ರಿಲೀಸ್ ಮಾಡಿದ್ದು. ಸೊ ಇದ್ರ ಬಿಫೋರ್ ರಿಲೀಸ್ ಮಾಡೋಕ್ ಮೊದ್ಲು PAB ಯಲ್ಲಿ ಕಂಟೆಂಟ್ ಬಂದಿತ್ತು ಇದ್ರದ್ದು. ಏನಂತಂದ್ರೆ 25 ಕಾರ್ಯಾಚರಣೆ ಮಾಡ್ತಾ ಇದೀವಿ ಅಂತ. ದೆನ್ ಇಟ್ ಸೆಲ್ಫ್ ಐ ಪ್ರಿಪೇರ್ಡ್ ದಿಸ್ ಕಂಟೆಂಟ್ ಅಂಡ್ ಹ್ಯಾಡ್ ಗಿವನ್. ಆಮೇಲೆ ಹೀಗೇನಾಗಿದೆ ಅಂತಂದ್ರೆ ಜಲವಾಹಕ್ ಸ್ಕೀಮ್ ಕೂಡ ತಂದಿದ್ದಾರೆ. ಅದಕ್ಕೋಸ್ಕರನೇ ಜಲವಾಹಕ್ ಸ್ಕೀಮ್ ತಂದಿದ್ದಾರೆ. ಜೊತೆಗೆ ಏನಂತಂದ್ರೆ 111 ಘೋಷಣೆ ಮಾಡಿದ್ದಾರೆ. ರೀಸೆಂಟ್ ಡೆವಲಪ್ಮೆಂಟ್ ಅಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನಂತಂದ್ರೆ ನ್ಯಾಷನಲ್ ವಾಟರ್ ವೇ 4 ಅನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ 1078 ಇಂದ 2890 ಮಾಡಿದ್ದಾರೆ. ಬಿಕಾಸ್ ಅರ್ಲಿಯರ್ ಇಟ್ ವಾಸ್ ಓನ್ಲಿ ಏನಂತಂದ್ರೆ ಕೃಷ್ಣ, ಆಕ್ಚುಲಿ ಎಲ್ಲಿ ಕೃಷ್ಣ. ನವ್ ಇಟ್ ಹಸ್ ಬಿನ್ ಕನೆಕ್ಟೆಡ್ ಟು ಗೋದಾವರಿ ಆಲ್ಸೋ ವಾಸ್ ದೇರ್, ಬಟ್ ಇಟ್ ವಾಸ್ ಅ ಡಿಫರೆಂಟ್ ಕ್ಯಾನಲ್ ಇನ್ ದ ಬಿಗಿನಿಂಗ್. ಬಟ್ ರೀಸೆಂಟ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅದನ್ನು ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಗೋದಾವರಿ ಕೃಷ್ಣ ಎರಡನ್ನೂ ಕನೆಕ್ಟ್ ಮಾಡಿದ್ದಾರೆ. ಆಯ್ತಾ? ಸೊ ಇದ್ರಲ್ಲಿ ನೀವು ಎಲ್ಲ ಎಷ್ಟು ಆಸ್ಪೆಕ್ಟ್ಸ್ ಕವರ್ ಮಾಡಿದೆ ಅಂತಂದ್ರೆ 2 ಪೇಜ್ ಅಲ್ಲಿ ಡೆಫಿನೆಟ್ಲಿ ಇಫ್ ಕ್ವಶನ್ ಕಮ್ಸ್, ಈವನ್ ದೇರ್ ಆರ್ 111 ವಾಟರ್ ವೇಸ್, ಐ ಗ್ಯಾರಂಟಿ ಯು 98% ಐ ಗ್ಯಾರಂಟಿ ಯು ಕ್ವಶನ್ ವಿಲ್ ಕಮ್ ವಿತ್ ಇನ್ ದಿಸ್ ಕಂಟೆಂಟ್. ಯಾಕೆಂತಂದ್ರೆ ಯಾವ್ಯಾವ ಆಸ್ಪೆಕ್ಟ್ ಒಂದನ್ನು ನೋಡ್ಬೇಕು ಒಂದು ಕಂಟೆಂಟ್ ಅನ್ನೋದಕ್ಕೆ ಇದ್ರಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ. ಹೇಗೆ ಈಗ ಫಾರ್ ಎಕ್ಸಾಂಪಲ್ 111 ಅಲ್ಲಿ ಹೆಂಗೆ ಸೆಲೆಕ್ಟ್ ಮಾಡಿದೆ. ಈಗ ನೀವು ಕಾಮನ್ ಆಗಿ ಥಿಂಕ್ ಮಾಡ್ತಾರೆ ಯಾವ್ಯಾವ್ದು, ಎಲ್ರು ಥಿಂಕ್ ಮಾಡಿ ಕೊಡ್ತಾರೆ. ಇದು ಸುಮಾರು ಜನ ಥಿಂಕ್ ಮಾಡಿ ಚಿಕ್ಕ ಜಲಮಾರ್ಗ ಯಾವುದು, ದೊಡ್ಡ ಜಲಮಾರ್ಗ ಯಾವುದು, ಆಮೇಲೆ ರೀಸೆಂಟ್ ಕರೆಂಟ್ ಅಫೇರ್ ಅನ್ನೋದ್ರು ಇದ್ರೆ, ಆಮೇಲೆ ಇಂಪಾರ್ಟೆಂಟ್ ಜಲಮಾರ್ಗಗಳು ಯಾವುವು, ಮತ್ತೆ ಇದು ಒಳನಾಡಿನ ಯಾರು ಮಾಡ್ತಾರೆ, ಮತ್ತೆ ಯಾರ್ಯಾರು ಶೇರ್ ಮಾಡಿದ್ದಾರೆ ಅವ್ರ ಬಗ್ಗೆ. ಸೊ ಇವೆಲ್ಲ ಕವರ್ ಮಾಡಕ್ಕೆ ಈಗ ಏನಾಗುತ್ತೆ ಅಂದ್ರೆ ಸುಮಾರು ಜನ ಮಾಡ್ತಿದ್ದಾರೆ. ಬಟ್ ಇಲ್ಲಿ 111 ಅಲ್ಲಿ ಇವನ್ ಇಷ್ಟೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ರೀಸನ್ ಏನು ಅಂತಂತಂದ್ರೆ ಈಗ ಮೊದಲು ಆಪರೇಷನ್ ಅಲ್ಲಿ ಇದ್ದಂತ ಬಿಗ್ಗೆಸ್ಟ್ ಅಂತಂದ್ರೆ ಸೊ ಇದು. ಆಯ್ತಾ? ಸೊ ಅದಕ್ಕೋಸ್ಕರ ಇದು ಕವರ್ ಮಾಡಿದ್ವಿ. ಆದ್ರೆ ಇಲ್ಲಿ ಮಲ್ಟಿ ಮೋಡಲ್ ಟರ್ಮಿನಲ್ ಇದನ್ನ ಎಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವನ್ ಕ್ವಶನ್ ಕೇಳಿದ್ದಾರೆ. ಸೊ ಅದನ್ನ ಮಾಡಿದ್ದು ಎಲ್ಲಿ ಅಂತಂದ್ರೆ NW1 ಅಲ್ಲಿ, ನ್ಯಾಷನಲ್ ವಾಟರ್ ವೇ 1 ಅಲ್ಲಿ. ಸೊ ಆ ಆಸ್ಪೆಕ್ಟ್ ಇಲ್ಲಿ ಕವರ್ ಆಗಿದೆ. ಮಾರ್ಗ್ ವಿಕಾಸ್ ಯೋಜನೆ ಮೂಲಕ ಅಭಿವೃದ್ಧಿ ಪಡಿಸಲಾಗುತ್ತಿರತಕ್ಕಂತ ವಾಟರ್ ವೇ ಯಾವುದು ಅಂತ ಕೂಡ ಕೇಳಿದ್ದಾರೆ. ಸೊ ಅದು ಯಾವುದು? NW1. ಈ ಜಲ್ಮಾರ್ಗ್ ವಿಕಾಸ್ ಯೋಜನೆಗೆ ನೆರವು ಯಾವ್ದು ಅಂದ್ರೆ ವಿಶ್ವ ಬ್ಯಾಂಕ್ ಆಕ್ಚುಲಿ. ಸೊ ದೀಸ್ ಆರ್ ಆಲ್ ಆಕ್ಚುಲಿ ಏನಂತಂದ್ರೆ ಕರೆಂಟ್ ಟ್ರೆಂಡ್ ಅಲ್ಲಿ ಇದ್ದಂತವು ಈ ಒಂದು 2 years ಅಲ್ಲಿ ಟ್ರೆಂಡ್ ಅಲ್ಲಿ ಇದ್ದಂತ ಎಲ್ಲಾ ಆಸ್ಪೆಕ್ಟ್ಸ್ ತಗೊಬಂದಿದೆ ಇದ್ರಲ್ಲಿ. ಜೊತೆಗೆ ಏನಂತಂದ್ರೆ ಇವನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಕ್ರೈಟೇರಿಯಾ ಏನಂತಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಪ್ರಾಜೆಕ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ನ್ಯಾಷನಲ್ ವಾಟರ್ ವೇ. ದ ಪರ್ಪಸ್ ಇಸ್ ಟು ಕ್ಯಾರಿ ದ ಕಾರ್ಗೋ. ಸೊ ದೆನ್ ವಿಚ್ ವಾಟರ್ ವೇ ಹ್ಯಾವ್ ಟು ಸೆಲೆಕ್ಟ್, which waterway has more potential, that waterway have to select one aspect. Which waterway is in news, that is another aspect. And which waterway has a more potential and still not developed, that is one aspect. Which waterway in present situation in news for some issue, that is one aspect. And which waterway belongs to Karnataka, because we are preparing for Karnataka exams, that is one more aspect. And ಇದರಲ್ಲಿ ಯಾವ ಆಸ್ಪೆಕ್ಟ್ಸ್ ಹೇಳ್ಬಿಟ್ಟಿದ್ದೀನಿ. ಚಿಕ್ಕ ವಾಟರ್ ವೇ ಯಾವುದು, ದೊಡ್ಡ ವಾಟರ್ ವೇ ಯಾವುದು, ಇವೆಲ್ಲ ಆಸ್ಪೆಕ್ಟ್ಸ್ ಕೊಟ್ಬಿಟ್ಟಿದ್ರಿ. ಪೊಟೆನ್ಶಿಯಲ್, ಸೊ ಹೌ ಯು ಹ್ಯಾವ್ ಟೇಕನ್ ಆಸ್ ಎ ಪೊಟೆನ್ಶಿಯಲ್. ಇದು ಹೋಗ್ಬೇಕಂತಂದ್ರೆ ಒಂದು ವಾಟರ್ ವೇನಲ್ಲಿ ಆ ಕ್ಯಾನಲ್ಗೆ, ಈಗ ಒಂದು ಕ್ಯಾನಲ್ ಇದೆ ಅದನ್ನ ವಾಟರ್ ವೇ ಮಾಡ್ಬೇಕಾದ್ರೆ ಅದ್ರ ಕಾರ್ಗೋ ಹೋಗ್ಬೇಕಾದ್ರೆ ಡೆಪ್ತ್ ಅಂತ ಇರುತ್ತೆ. ಇಷ್ಟು ಡೆಪ್ತ್ ಅಂತಿದ್ರೆ ಕಾರ್ಗೋ ಶಿಪ್ ಹೋಗ್ಬೇಕಾಗುವಂಥದ್ದು. ಅಷ್ಟು ಡೆಪ್ತ್ ಇರತಕ್ಕಂಥ ಕ್ಯಾನಲ್ಸ್ ಯಾವು. ನೆಕ್ಸ್ಟ್ 25 ಕಾರ್ಯಾಚರಣೆಯಲ್ಲಿದೆ ಅಂದ್ರೆ ಆ 25 ಯಾವು, ಆ 25 ಬಿಟ್ಟು ಯಾವ ಆಗ್ಬೋದು. ನೆಕ್ಸ್ಟ್ ದೇರ್ ಆರ್ 111, ಹೌ ಮೆನಿ ಆರ್ ಇಂಟರ್ ಸ್ಟೇಟ್ ಅಂಡ್ ವಿಚ್ ಗೋಸ್ ವಿತ್ ಮೋರ್ ಸ್ಟೇಟ್, ವಿಚ್ ಕವರ್ಸ್ ಮೋರ್ ಸ್ಟೇಟ್ಸ್. ಅಂಡ್ ನಾನು ಈಗ ಹೇಳಿದ್ನಲ್ಲ ಈಗ ಯಾವುದು NW4 ಅಂತ ಹೇಳ್ಬಿಟ್ಟು ಅದು 4 ಸ್ಟೇಟ್ ಆಗುತ್ತೆ. ಯಾವ್ದು 4 ಸ್ಟೇಟು ಅದನ್ನ ಮಾಡ್ಬೇಕಾದ್ರೂ ಕೂಡ ನಾ ಹೇಳ್ದ್ನಲ್ಲ ನಿಮ್ಗೆ ನಾಟಕ ಇಟ್ಕೋಬೇಕಾದ್ರೆ ಸುಮಾರು ಇದಿರುತ್ತೆ.
ನಾನು ಅದನ್ನ ಮಾಡ್ತಾ ಮಾಡ್ತಾ ನನಗೇನ್ ಬಿಡುತ್ತಂತಂದ್ರೆ ಹೊರಡ್ ಹಂಗೆ ಆಟೋಮೆಟಿಕ್ ಬಂದಿದ್ದು. ಆ ಮಾಮೂಲಿ ಏನಂತಂದ್ರೆ ಟಾಟಾ ಪಂಚ್ ಅಂತ ಬಂದ್ಬಿಡುತ್ತೆ ನನಗೆ. ಯಾಕಂದ್ರೆ ಸಿ ಹ್ಯಾವ್ ದಟ್ ವೆಹಿಕಲ್ ಸಿಂಪ್ಲಿ ಐ ಕುಡ್ ರಿಮೆಂಬರ್ ಲೈಕ್ ದಟ್ ಈಸಿಲಿ. ಏನಂತಂದ್ರೆ ಇಲ್ಲಿ ನೋಡಿ, ತೆಲಂಗಾಣ TAT ಟಾಟಾ. ಸಿಂಪ್ಲಿ ಅದು ಇನ್ನೊಂದು ಇರ್ಬೇಕಂತಲ್ಲ ಅದ್ರ ಮೀನಿಂಗ್ ಅಲ್ಲಿ. ಪುದುಚೇರಿ ಪಂಚ್. ಸೊ ಸಿಂಪ್ಲಿ ಇಫ್ ಐ ವಾಂಟ್ ಟು ರಿಮೆಂಬರ್ 4 countries, TAT ಪಂಚ್, ಟಾಟಾ ಪಂಚ್. ಸಮ್ಮವ್ ಮತ್ತೆ ಅಲ್ಲೇ ಇರೋದ್ರಿಂದ ಸೊ ಯು ನೀಡ್ ನಾಟ್ ದಿಸ್ ಕೋಡ್ ಆಲ್ಸೋ, ಬಿಕಾಸ್ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇದಾದ್ರೆ ಅಲ್ಲೆಲ್ಲಿ ಹೋಗುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ಮತ್ತೆ ವಾಪಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದ್ಲಿದ್ದು ಕನೆಕ್ಟ್ ಆದ್ಮೇಲೆ ಇದ್ರದ್ದು ಇನ್ನೊಂದು 2-3 ಕ್ಯಾನಲ್ ತೋರಿಸ್ಬೇಕಾಗಿತ್ತು. ಆಕ್ಚುಲಿ ಇಟ್ ಈಸ್ ನಾಟ್ ಬಿನ್ ಶೋನ್. ಯಾಕಂತಂದ್ರೆ ದ ಅರ್ಲಿಯರ್ ಪಿಕ್ಚರ್ ಇಟ್ ಸೆಲ್ಫ್ ಹ್ಯಾಸ್ ಬಿನ್ ಟೇಕನ್. ನೆಕ್ಸ್ಟ್ ಕರ್ನಾಟಕದಿಂದ ಯಾವ್ಯಾವಿದೆ ಇಲ್ಲೇ ಕವರ್ ಆಗಿದೆ ನೋಡಿ. ಮಲ್ಲಪ್ರಭಾ 67, ನೇತ್ರಾವತಿ 74, ಕಾಳಿ 52, ಕಬ್ಬಿನಿ 51. ಸಿ ದೀಸ್ ಏನಂತಂದ್ರೆ ಕರ್ನಾಟಕದ ಎಷ್ಟಿದೆ, 1 2 3 4 5 ಇದಾವೆ. ಆಯ್ತಾ, ಎಷ್ಟಿದೆ ಅಂತಾನು ಕೇಳ್ಬೋದು. ಅದಕ್ಕೆ ಕರ್ನಾಟಕದೆಲ್ಲ ಏನಾಗಿದೆ ಅಂತಂದ್ರೆ ಒಂದೇ ಕಡೆ ಕೊಟ್ಟಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ ನೀವು ಇದ್ರಲ್ಲಿ. ಆಯ್ತಾ, ಒಂದು. ಆಮೇಲೆ ಇವು ಮ್ಯಾಪ್ ಅಲ್ಲಿ ಇವನ್ನೇ ಹಾಕಿ ಕವರ್ ಮಾಡಿದೆ ಅಂತಂದ್ರೆ ಈವನ್ PIB ರಿಲೀಸ್ ಮಾಡಿ, ಇದು ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ರಿಲೀಸ್ ಮಾಡಿರ್ತಕ್ಕಂತ ಒಂದು ಪಿಕ್ ಇದೆ. ಆ ಪಿಕ್ ಅಲ್ಲಿ ಕವರ್ ಮಾಡಿರ್ತಕ್ಕಂಥವು ಇವೆ. ಆಯ್ತಾ, ಸಿ ದ ಕ್ರೈಟೇರಿಯಾ ಹ್ಯಾಸ್ ಬಿನ್ ಟೇಕನ್ ಟು ಡೂ ದಿಸ್ ಕಂಟೆಂಟ್. ಫಸ್ಟ್ ನಿಂದ ಜ್ಞಾಪಿಸ್ಕೊಳ್ಳಿ. ಮಾಮೂಲಿ ಎಲ್ರು ಕವರ್ ಮಾಡಿರ್ತಕ್ಕಂಥ ಹ್ಯಾಂಗಲ್ಸ್ ಡೈಮೆನ್ಷನ್ಸ್ ಬಿಟ್ಟು ಯಾವ ಡೈಮೆನ್ಷನ್ಸ್ ಇದು ಕೊಟ್ಟಿದೆ ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ದ ಮೈನ್ ಇಂಟೆನ್ಷನ್ ಇಸ್ ಕಾರ್ಗೋ. ಅದಕ್ಕೆ ಕಾರ್ಗೋ ಪೊಟೆನ್ಷಿಯಲ್ ಅಲ್ಲಿ ಇರೋ ಯಾವು ಅದೊಂದು ಕ್ರೈಟೇರಿಯಾ ತಗೊಂಡಿದ್ದೀನಿ. ಇವೆಲ್ಲ ಕಾರ್ಗೋ ಪೊಟೆನ್ಷಿಯಲ್ ಇರೋವು ಎಕ್ಸೆಪ್ಟ್ ಕರ್ನಾಟಕ. ಇವೆಲ್ಲ ಕಾರ್ಗೋ ಪೊಟೆನ್ಷಿಯಲ್ ಮೋರ್ ಪೊಟೆನ್ಷಿಯಲ್ ಇರುವಂತವಲ್ಲ, ಮೋಸ್ಟ್ ಪೊಟೆನ್ಷಿಯಲ್ ಇರುವಂತವು ಎಲ್ಲ ಇದಾವೆ. ಕರ್ನಾಟಕದ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಕರ್ನಾಟಕದ ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ಸೆಲೆಕ್ಟ್ ಆಗಿರೋದು. ಏನಂತಂದ್ರೆ ಕರ್ನಾಟಕದ ಯಾವು ಅನ್ನೋ ಆಸ್ಪೆಕ್ಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. 2 ಆಸ್ಪೆಕ್ಟ್ಸ್ ಇಲ್ಲೇ ಕವರ್ ಆಯಿತು. ಥರ್ಡ್ ಆಸ್ಪೆಕ್ಟ್ ಏನಂತ ಹೇಳಿದೆ ಅಂತಂದ್ರೆ ನಿಮಗೆ ಇದು ಕಾರ್ಯಾಚರಣೆಯಲ್ಲಿರೋ ಯಾವು ಅಂತ. ಕಾರ್ಯಾಚರಣೆಯಲ್ಲಿ ಯಾವು ಎಷ್ಟಿದೆ ಅಂತ ಹೇಳಿದೆ 25. 25 ಇಲ್ಲಿ ಕವರ್ ಆಗಿದಾವ? ಎಸ್, ಕವರ್ ಆಗಿದಾವೆ. ಆಯ್ತಾ, ನೆಕ್ಸ್ಟ್ ಆಸ್ಪೆಕ್ಟ್ ಏನು ಅಂತಂದ್ರೆ ಪೊಟೆನ್ಷಿಯಲ್ ಇರೋ ಅಂತ ಹೇಳಿದೆ ಹೋಯ್ತು. ಇದು ಕಾರ್ಯಾಚರಣೆಯಲ್ಲಿ ಇರೋ ಅಂತ ಹೇಳಿದೆ ಅದು ಆಯ್ತು. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕರ್ನಾಟಕದ್ದು ಅಂತ ಹೇಳಿದೆ ಅದು ಆಯ್ತು. ನೆಕ್ಸ್ಟ್ ಆಸ್ಪೆಕ್ಟ್ ವಿಚ್ ಹ್ಯಾವ್ ಟೇಕನ್ ಅಂತಂದ್ರೆ ವಿಚ್ ಆರ್ ಇನ್ ಮ್ಯಾಪ್ ವಿಚ್ ಇಸ್ ಬಿನ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್. ಆಯ್ತಾ, ಸೊ ಅದೊಂದು ಆಸ್ಪೆಕ್ಟ್. ಅವು ಕೂಡ ಕ್ಲಬ್ ಆಗ್ಬೋದು, ಕೆಲವು ಎಲ್ಲ ಅಕ್ರಾಸ್ ಆಗ್ಬೋದು. ನೆಕ್ಸ್ಟ್ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಏನಾದ್ರು ಆಗಿದೆಯಾ? ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಏನಾದ್ರು ಆಗಿದೆಯಾ? ಎಸ್, ಆಗಿದೆ. ಅದನ್ನು ಇಂಟರ್ ಕನೆಕ್ಟ್ ಮಾಡಿ. ಸೊ ಈವನ್ ಇಫ್ ಇಟ್ ಇಸ್ ನಾಟ್, ಯಾಕಂದ್ರೆ ಇದು ಫಸ್ಟ್ ದೊಡ್ಡದು ಕಾರ್ಯಾಚರಣೆಯಲ್ಲಿ ಇದು ಇದೆ. ಆಕ್ಚುಲಿ ಹಂಗೂ ಕವರ್ ಮಾಡ್ಬೋದಿತ್ತು. ಬಟ್ ಅದರ್ವೈಸ್ ನ್ಯೂಸ್ ಅಲ್ಲಿ ಇದ್ದಿದ್ದನ್ನು ಕೂಡ ಏನಾಗಿದೆ ಅಂತಂದ್ರೆ ಇದು ಕವರ್ ಆಗಿದೆ. ನೆಕ್ಸ್ಟ್ ಏನಂತಂದ್ರೆ ಇದ್ರ ಬಿಯಾಂಡ್ ಏನಂತಂದ್ರೆ ಇಲ್ಲಿ 2 ಕವರ್ ಮಾಡಿದೀನಿ. ಸೊ ಈಗ ಅಟ್ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಇರುವಂತದ್ದು ಅಂತಂದ್ರೆ ನ್ಯೂಸ್ ಆಸ್ಪೆಕ್ಟ್ ಇದು. ಆಮೇಲೆ 4 ಸ್ಟೇಟ್ ಅಲ್ಲಿ ಹೋಗಿದೆ, ಮತ್ತೆ ಇವೆರಡು ಇಂಟರ್ ಕನೆಕ್ಟ್ ಮಾಡಿದ್ದಾರೆ. ಈಗ ಈ ಚಿಕ್ಕದು ದೊಡ್ಡದು ಇವೆಲ್ಲ ಆಸ್ಪೆಕ್ಟ್ಸ್ ಹೇಳಿದೀನಿ ನಾನು ಮೊದ್ಲೆ. ಇದ್ರ ಬಿಯಾಂಡ್ ಏನಂತಂದ್ರೆ ಈವನ್ ನಾ ಅದೇ ಪೊಟೆನ್ಷಿಯಲ್ ಅಂತ ಹೇಳಿದೆ. ಅದ್ರ ಬಿಯಾಂಡ್ ಏನಂತಂದ್ರೆ ಇನ್ನೊಂದು ಆಸ್ಪೆಕ್ಟ್ ತಗೊಂಡಿದ್ದೀನಿ. ಇರ್ಲಿ, ಏನಂತಂದ್ರೆ ಈ ಒಂದು ಏನಂತಂದ್ರೆ ಮೇಜರ್ ಸ್ಟೇಟ್ ಅಲ್ಲಿ ಮೇಜರ್, ಈಗ ಫಾರ್ ಎಕ್ಸಾಂಪಲ್ ಮೇಜರ್ ಪ್ಲೇಸ್, ಈಗ ಫಾರ್ ಎಕ್ಸಾಂಪಲ್ ಸುಂದರ್ಬನ್ಸ್ ಯಾವ ನ್ಯಾಷನಲ್ ಹೈವೇ ಇದೆ ಅಂತ ಕೇಳ್ಬಿಡ್ಬೋದು, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಪ್ಲೇಸ್. ಆಯ್ತಾ, ಆ ಆಸ್ಪೆಕ್ಟ್ ಕೂಡ ಒಂದು ತಗೊಂಡಿದೆ. ಸಿ ಈ ರೀತಿಯಾಗಿ ಸುಮಾರು 4 hours ಸ್ಪೆಂಡ್ ಮಾಡಿರ್ತಕ್ಕಂಥ ಕಂಟೆಂಟ್ ಇದು ಈ 2 ಪೇಜ್. ಅಂದ್ರೆ ಒಂದು ಕರೆಂಟ್ ಅಫೇರ್ ನ ಎಷ್ಟು ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು. ನೆಕ್ಸ್ಟ್ ಏನು, ಸೊ ಇಲ್ಲೇ ನಿಮ್ಗೆ ಏನಂತಂದ್ರೆ ಹೇಗ್ ಓದ್ಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ನಾನು ಮಾಡಿರೋ ಕಾನ್ಸೆಪ್ಟ್ಸ್ ಹ್ಯಾಕ್ ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರೋಂಥದ್ದು ಒಂದು 5-6 ಕಾನ್ಸೆಪ್ಟ್ ಅಷ್ಟೇ ಇದಕ್ಕೆ. ಸೊ ಅದನ್ನೇ ಹೇಳಿದಾಗ ನಿಮಗೆ ಸೊ ನಾನು ಯಾವ ರೀತಿ ಥಿಂಕ್ ಮಾಡಿದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದೇ ಇಂಟ್ರೆಸ್ಟ್ ಇಂದ ನೋಡಿದಾಗ ಹಿಂಗೆಲ್ಲ ಆಸ್ಪೆಕ್ಟ್ಸ್ ಇಂದ ಇದು ಸೆಲೆಕ್ಟ್ ಮಾಡಿದಾರಾ. ಸೊ ಇಂದಿರಾ ಗಾಂಧಿ ಕ್ಯಾನಲ್ ಬಿಕಾಸ್ ಇಟ್ ಇಸ್ ಎ ಫೇಮಸ್, ದಟ್ಸ್ ವೈ ಇಟ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್. ಆಯ್ತಾ, ಸೊ ಈ ಎಲ್ಲಾ ಆಸ್ಪೆಕ್ಟ್ ಇಂದ ಸೆಲೆಕ್ಟ್ ಮಾಡಿದಾರ. ಹೌದಾ ಅನ್ನೋ ಒಂದು ಆಸ್ಪೆಕ್ಟ್ ಗೊತ್ತಾದ್ರೆ ನಿಮ್ಗೆ ಇನ್ನೂ ಕೂಡ ಇಂಟ್ರೆಸ್ಟ್ ಆಗಿ ಓದ್ತೀರಾ. ಮತ್ತೆ ಇಲ್ಲಿ 3rd ಸ್ಟಾರ್ ಇದೆ ಅಂತಂದ್ರೆ ನೋಡ್ಕೊಳ್ಳಿ. ಸಿ RBI ಬಗ್ಗೆ ಒಂದಿಲ್ಲ ಒಂದ್ ಟೈಮ್ ಕ್ವಶನ್ ಬರ್ತಾನೆ ಇರುತ್ತೆ, ನೀವು ಓದ್ತಾನೆ ಇರ್ತೀರಾ RBI ಬಗ್ಗೆ. ಬಟ್ ಓದೋವಾಗ ಸಿ RBI ಕುರಿತು ಓದ್ತೀರಾ, ಅದು ಆಕ್ಟ್ಸ್ ಓದ್ತೀರಾ, ಮತ್ತೆ ಇದು ಮಾಮೂಲಿ ಅದ್ರ ಏನ್ ಕೆಲಸ ಮಾಡುತ್ತೆ ಅವೆಲ್ಲ ಓದ್ತೀರಾ, ವಿತ್ತೀಯ ಕಾರ್ಯಗಳು ಓದ್ತೀರಾ, ಅದ್ರದ್ದು ಕ್ವಾಲಿಟೇಟಿವ್ ಟೂಲ್ಸ್, ಕ್ವಾಂಟಿಟೇಟಿವ್ ಟೂಲ್ಸ್, ಏನು RBI ಏನ್ ಮಾಡುತ್ತೆ, ಮಾನಿಟರಿ ಪಾಲಿಸಿ, ಇದೆಲ್ಲ ಮಾಡ್ತೀರಾ. ಸೊ ಬಿಯಾಂಡ್ ದಿಸ್
ಇನ್ನೊಂದೆರಡು ಆಸ್ಪೆಕ್ಟ್ ನೀವು ಥಿಂಕ್ ಮಾಡಲ್ಲ. ಇಲ್ಲಿ ಇವರು ಒಂದು ಆಸ್ಪೆಕ್ಟ್ ಬಿಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಕಂಟೆಂಟ್ ನಂದಲ್ಲ ಆಕ್ಚುಲಿ. ಸೊ ಏನಂತಂದ್ರೆ ಅಂಗಸಂಸ್ಥೆಗಳು ಅಂದ್ರೆ ಕೇಳ್ಬೋದು ನಾಳೆ ಏನಂದ್ರೆ RBI ನಡೆ ಇದು ಯಾವ್ದೋ ಒಂದ್ ಕೊಟ್ಬಿಟ್ಟು ಇದು RBI ಅಂಡರ್ ಬರುತ್ತಾ ಬರಲ್ಲ. ಯಾಕಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. DIC ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಆಲ್ರೆಡಿ ಕ್ವಶನ್ ಆಗಿದೆ ಆಯ್ತಾ. ಸೊ ಇವನ್ನ ಕೊಟ್ಬಿಟ್ಟು ಇದು ಯಾವ್ದು ಅಂಗಸಂಸ್ಥೆ ಅಲ್ಲ ಅನ್ನೋ ರೀತಿನೂ ಕೇಳ್ಬೋದು. ಇದ್ರ ಬಿಯಾಂಡ್ ಏನಂತಂದ್ರೆ RBI ಅಂಡರ್ ಬರ್ತಕ್ಕಂಥ ಆಕ್ಟ್ಸ್ ಇದಾವೆ ಆಯ್ತಾ. ಸೊ ಈ RBI ನಡುವೆ ಅಂಡರ್ ಬರ್ತಕ್ಕಂಥ ಆಕ್ಟ್ಸ್ ಕವರ್ ಮಾಡಿದ್ದಾರೆ. ಬಟ್ ಇನ್ನೊಂದು ಆಸ್ಪೆಕ್ಟ್ ಮಿಸ್ ಮಾಡಿದ್ದಾರೆ. ಈ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಟೂಲ್ಸ್ ಕೇಳಿದ್ದು ನಾನು ಯಾಕೆ ಮಿಸ್ ಮಾಡಿದ್ರೆ ಅಂದ್ರೆ ಹಿಂದಿನ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಬಿಟ್ಟಿದ್ದಾರೆ. ಬಟ್ ಇದ್ರ ಬಿಯಾಂಡ್ ಇನ್ನೊಂದು ಆಸ್ಪೆಕ್ಟ್ ಮಿಸ್ ಆಗಿದೆ ಇಲ್ಲಿ. ಏನು ಅದ್ರ ಬಿಯಾಂಡ್ ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ 2024 ಅಲ್ಲಿ RBI ಏನಾದ್ರು ಇನಿಷಿಯೇಟಿವ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ರೂಪಿ ಇಂಥವು ಅಂತದನ್ನ ಒಂದು ಬಾಕ್ಸ್ ಅಲ್ಲಿ ಕವರ್ ಮಾಡಿದ್ರೆ, ಸೊ ಇಟ್ ವುಡ್ ಹಾವ್ ಬಿನ್ ಕಂಪ್ಲೀಟ್ ಫಾರ್ ಮೈ ರೆಫರೆನ್ಸ್ ಆಕ್ಚುಲಿ. ಸೊ ಅದೊಂದು ಆಸ್ಪೆಕ್ಟ್ ಮಿಸ್ ಇದೆ. ನೀವು ಓದವಾಗ ಇವನ್ ಆ ಆಸ್ಪೆಕ್ಟ್ ನು ಬಿಡಬೇಡಿ. ಯಾಕಂತಂದ್ರೆ ಕೆಲವು ಕಾನ್ಸೆಪ್ಟ್ಸ್ ಓದ್ಬೇಕಾದ್ರೆ ಕಂಪ್ಲೀಟ್ ಓದ್ಬೇಕು. ಸೊ ಇವೆಲ್ಲ ಮಾಮೂಲಿ, ಸೊ ಇವೆಲ್ಲ ನಾರ್ಮಲ್, ಇವು ಓದ್ಕೊಳ್ಳಿ. ಸೊ ಇವು ಅಷ್ಟೇ. ಪಿಕ್ಚರಿಸ್ಟಿಕ್ ಓದಿದಾಗ ನಿಮಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಅದಕ್ಕೆ ಇವನ್ನ ಮ್ಯಾಪ್ ಅನ್ನ ಚೆನ್ನಾಗಿ ಕವರ್ ಮಾಡಿದ್ದಾರೆ ಇವರು. ಸೊ ದಟ್ ಇಸ್ ಗುಡ್ ಥಿಂಗ್ ದೇ ಹ್ಯಾವ್ ಇನಿಷಿಯೇಟೆಡ್. ಸೊ ನೆಕ್ಸ್ಟ್ ಮಾಮೂಲಿಯಾಗಿ ಕಂಟೆಂಟ್ ಅನ್ನ ಓದ್ಕೋಬೇಕಾದ್ರೆ ನಿಮಗೆ ನಾ ಹೇಳಿದ್ನಲ್ಲ ಯಾವ್ಯಾವ ಆಸ್ಪೆಕ್ಟ್ ಅಲ್ಲಿ ಓದ್ಬೇಕು ಅಂತ ಹೇಳ್ಬಿಟ್ಟು, ಆ ಆಸ್ಪೆಕ್ಟ್ ಅಲ್ಲಿ ಮತ್ತೆ ಆ ಒಂದು ಆಂಗಲ್ ಅಲ್ಲಿ ಓದ್ಕೊಂಡೋಗಿ. ಮತ್ತೆ ಇವನ್ನು ಅಷ್ಟೇ ಜ್ಞಾಪಕ ಇಟ್ಕೋಬೇಕಾದ್ರೆ ನೋಡಿ 3, 4, 5 ಸಿಂಪಲ್ ಆಗಿ ಅಲ್ಲಿ ಜ್ಞಾಪಕ ಬರುತ್ತೆ. ಇವನ್ ಏನಂತಂದ್ರೆ ಇಲ್ಲಿ ಇದಕ್ಕೆ ಸಾಂವಿಧಾನಿಕ ಪ್ರಾವಿಧಾನಗಳು ಕೊಡಬೇಕು, ಕೊಟ್ಟಿದ್ದಾರೆ. ದಿಸ್ ಇಸ್ ಗುಡ್. ಇವೆಲ್ಲ ಜಸ್ಟ್ ಕರೆಂಟ್ ಅಫೇರ್ ಕ್ಯಾಟಗರಿ ಅಂಡರ್ ಬರ್ತಕ್ಕಂಥವು. ಇವು ಕರೆಂಟ್ ಅಫೇರ್ ಕ್ಯಾಟಗರಿ ಅಂಡರ್ ಅಲ್ಲಿ ಅಷ್ಟೇ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಇದೆಲ್ಲ. ಆಕ್ಚುಲಿ ಇವೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೋಡಿ ಇದೊಂದು ಬ್ರಿಡ್ಜ್ ಬಂದಿದೆ ಅಂತಂದ್ರೆ ಇದು ಎಲ್ಲ ಬ್ರಿಡ್ಜ್ ಕವರ್ ಮಾಡಿ 2024 ಅಲ್ಲಿ ನ್ಯೂಸ್ ಅಲ್ಲಿ ಇರೋ ಅಂತ ಹೇಳಿದೆ ಮಾಡಿದ್ದಾರೆ. ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ. ಆಕ್ಚುಲಿ ಇದಕ್ಕೊಂದು ಆಸ್ಪೆಕ್ಟ್ ಮಿಸ್ ಮಾಡಿದ್ರೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಮಿಸ್ ಮಾಡಿದ್ದಾರೆ. ಇನ್ಯಾವುದು ಮಿಸ್ ಆಗಿಲ್ಲ, ಒಂದು ಆಸ್ಪೆಕ್ಟ್ ಮಿಸ್ ಆಗಿದೆ ಇದರಲ್ಲಿ ಆಯ್ತಾ. ಅದರ್ವೈಸ್ ಆಲ್ ಆಸ್ಪೆಕ್ಟ್ಸ್ ಹ್ಯಾವ್ ಬಿನ್ ಕವರ್ಡ್. ಬಟ್ ಅದೇನಂತಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಅಲ್ಲ, ಸ್ಟ್ಯಾಟಿಕ್ ರಿಲೇಟೆಡ್ ಇನ್ ಟು ಬಾದರ್. ಇಲ್ಲಿ ನೋಡಿ ಇದು ಅಮೆಂಡ್ಮೆಂಟ್ಗೆ ರೀಸನ್ ಏನು ನೀಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ತಿದ್ದುಪಡಿಗಳು ಯಾವುವು, ಈ ಅಮೆಂಡ್ಮೆಂಟ್ ಇಂದ ಏನೇನು ಯಾವ್ದಕ್ಕೆ ತಿದ್ದುಪಡಿ ತಂದಿದ್ದಾರೆ ಕಂಪ್ಲೀಟ್ಲಿ ಡೀಟೈಲ್ ಆಗಿ ಕೊಟ್ಟಿದ್ದಾರೆ. ಇದ್ರ ಬಿಯಾಂಡ್ ಏನ್ ಜ್ಞಾಪಕ ಇಟ್ಕೋಬೇಕು, ನೀವು ಏನ್ ಓದ್ಬೇಕು ಇಲ್ಲಿ ಅಂತಂತಂದ್ರೆ ರೀಸೆಂಟ್ ಅಮೆಂಡ್ಮೆಂಟ್ಸ್ ಯಾವುವು, ಅಮೆಂಡ್ಮೆಂಟ್ ಆಕ್ಟ್ ಬಿಲ್ ಎರಡು ಡಿಫ್ರೆಂಟ್ ಇರ್ತವೆ ಆಯ್ತಾ. ಸೊ ಅಮೆಂಡ್ಮೆಂಟ್ ಬಿಲ್ ಯಾವುದು, ಆಕ್ಟ್ ಯಾವುದು ರೀಸೆಂಟ್ದು. ಸೊ 128 ಬಿಲ್ ಯಾವುದು, ಅಮೆಂಡ್ಮೆಂಟ್ ಬಿಲ್ ಯಾವುದು. ಸೊ 108 ಅಮೆಂಡ್ಮೆಂಟ್ ಆಕ್ಟ್ ಯಾವುದು. ಸೊ ಈ ರೀತಿ ಏನಂತಂದ್ರೆ ಅಂದ್ರೆ ಆಕ್ಟ್ ಬೇರೆ ಇರುತ್ತೆ, ಬಿಲ್ ಬೇರೆ ಇರುತ್ತೆ ಆಯ್ತಾ. ಸೊ ಇದು ಎಷ್ಟನೇ ಬಿಲ್ಲು ಇಲ್ಲೇ ಇರುತ್ತೆ ನೋಡಿ, 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಇದು ಬಿಲ್ ಇದು. ಬಟ್ ಆಕ್ಟ್ ಏನಂತಂದ್ರೆ ಎಷ್ಟನೇ ಆಕ್ಟ್ ಇದು ಇಲ್ಲೇ ಕೊಟ್ಟಿರ್ತಾರೆ. ಅಮೆಂಡ್ಮೆಂಟ್ ಇದು ಬಿಲ್ ಅಷ್ಟೇ, ಈಗ ಬಿಲ್ ಮಾಡಿದ್ದಾರೆ ಕರೆಕ್ಟ್. ಇದು ಬಿಲ್. ಸೊ ಈಗ ಬಿಲ್ ಅಷ್ಟೇ ಪ್ರಪೋಸ್ ಮಾಡಿದ್ದಾರೆ. ಸೊ ಬಿಲ್ಗೆ ಸೊ ಬಿಲ್ ಇದು ಮಾಡಿದ್ದಾರೆ. ಬಟ್ ಆಕ್ಟ್ ಆದ್ರೆ ಎಷ್ಟನೇ ಅಮೆಂಡ್ಮೆಂಟ್ ಆಕ್ಟ್ ಆಗುತ್ತೆ. ಸೊ ಅವೆರಡು ಆಸ್ಪೆಕ್ಟ್ ಅಲ್ಲಿ ರೀಸೆಂಟ್ ಹೇಳಿದ್ದೆ ನಾನು. ಅದೊಂದು ಏನಂತಂದ್ರೆ ಪೇಜ್ 2 ಪೇಜ್ ಆಗ್ಬಿಟ್ಟಿದೆ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್ ಈಗ ಉಪರಾಷ್ಟ್ರಪತಿಗಳು ಚುನಾವಣೆ ತಗೊಳ್ಳಿ. ಯಾಕೆ ಕರೆಂಟು ಮತ್ತೆ ಇದಕ್ಕೆ ಕವರ್ ಮಾಡ್ಬೇಕು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ಗೆ ಇದೊಂದು ಆಸ್ಪೆಕ್ಟ್ ಹೇಳ್ತೀನಿ ನಿಮಗೆ. ಓದೋವಾಗ ನೀವು ಯಾವ ರೀತಿ ಓದ್ಬೇಕು ಕೆಲವು ಕರೆಂಟ್ ಅಫೇರ್ಸ್ ಅಂತಂದ್ರೆ, ಕೆಲವು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇದೆ ಅನಿಸಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಸ್ಟ್ಯಾಟಿಕ್ ಇದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಉಪರಾಷ್ಟ್ರಪತಿಗಳು ಯಾವಾಗೂ ಕೇಳ್ತಾರೆ, ಇಲ್ಲ ಅಂತಂದ್ರೆ ಕೇಳೋ ಚಾನ್ಸಸ್ ಹೈ ಇರುತ್ತೆ ಅಂತಂದಾಗ ನಿಮಗೆ ಕಾನ್ಸೆಪ್ಟ್ ಪೇಪರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೇಳಿದೀನಿ ನಾನು. ನೋಡಿ ನಿಮಗೆ ಕಾನ್ಸೆಪ್ಟ್ ಇರೋ ಹತ್ರ ಇವೆಲ್ಲ ಸಿಗ್ತವೆ, ಇವೆಲ್ಲ ಬೇರೆ ಕಡೆನೂ ಸಿಗ್ತವೆ ಆಯ್ತಾ. ನೀವು ಅದನ್ನ ಅಲ್ಲೋದ್ಕೊಂಡು ತಿರುಗಿ ನಿಲ್ಲೋದಕ್ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದ್ರ ಬಿಯಾಂಡ್ ನಾ ಹೇಳ್ದನಲ್ಲ, ಅಮೆರಿಕದ್ದು ಮತ್ತೆ ಭಾರತದ ಉಪರಾಷ್ಟ್ರಪತಿಗಳ ಕಚೇರಿ ಆಗಿರ್ಬೋದು. ಸೊ ನೆಕ್ಸ್ಟ್ ಉಪರಾಷ್ಟ್ರಪತಿ ಅಧಿಕಾರಿಗಳಾಗಿರ್ಬೋದು, ಭಾರತದ ಉಪರಾಷ್ಟ್ರಪತಿಗಳಾಗಿರ್ಬೋದು, ಇದೆಲ್ಲ ಆದ್ಮೇಲೆ ಇಲ್ಲಿ ಸೊ ದಿಸ್ ಈಸ್ ಒನ್ಸ್ ಅಗೇನ್ ಯುನೀಕ್
ಸೊ ವಿಚ್ ವಿಲ್ ನಾಟ್ ಬಿ ಕವರ್ಡ್ ಇನ್ ಲಕ್ಷ್ಮೀಕಾಂತ್ ಬುಕ್ ಅಂಡ್ ಇಂಪಾರ್ಟೆಂಟ್ ಫಾರ್ ನವ್ಡೇಸ್ ಎಕ್ಸಾಮ್ಸ್ ಆಕ್ಚುಲಿ. ವೆದರ್ ಈವನ್ ಇನ್ UPSC ಆಲ್ಸೋ ನವ್ ಯು ಕಾಂಟ್ ನೆಗ್ಲೆಕ್ಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಫಾರ್ ಎಕ್ಸಾಮ್ಸ್ ನಾವು, ಆಯ್ತಾ. ಸೊ ಇದರಲ್ಲಿ ಇಲ್ಲಿ ನೋಡಿ ನೀವು, ಇವ್ರು 5 ಜನ ಹಾಕಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಆಸ್ಪೆಕ್ಟ್. ಇವರು ಇದು ಟರ್ಮ್ ಅಲ್ಲಿ ಇವರು ಹೈಯೆಸ್ಟ್ ಟರ್ಮ್ ಇದ್ದಂತವ್ರು, ಆಯ್ತಾ. ಇವ್ರು ಹೇಗೆ ಅಂತಂದ್ರೆ 2 ಟರ್ಮ್ ಆಗಿದ ತಕ್ಷಣ ತಿರ್ಗಿ ಹಂಗೆ ರಾಷ್ಟ್ರಪತಿಗಳಾಗ್ತಾರೆ. ಟೋಟಲಿ ಲೆಕ್ಕ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹೆಚ್ಚು ಕಮ್ಮಿ 15 ವರ್ಷಕ್ಕೆ ಹೋಗ್ಬಿಡುತ್ತೆ ಇವ್ರದ್ದು, ಆಯ್ತಾ. ಮತ್ತೆ ಮೊದಲನೇವರು, ಆಯ್ತಾ. ನೆಕ್ಸ್ಟ್ ಇವ್ರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಇವ್ರು ರಿಸೈನ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಗೆ ಸ್ಪರ್ಧೆ ಮಾಡ್ತಾರೆ. ಉಪರಾಷ್ಟ್ರಪತಿ ಇದ್ದಾಗ ರಿಸೈನ್ ಮಾಡಿ, ಸೊ ಅಂತ ಫ್ಯಾಕ್ಟ್ ಇದೆ ಒಂದು. ಎರಡನೇದು ಏನಂತಂದ್ರೆ ಆ ರೀತಿ ಮಾಡಿದವ್ರು ಇವ್ರು ಒಬ್ಬರೇ, ಆಯ್ತಾ. ನೆಕ್ಸ್ಟ್ ಇನ್ ಬಿಟ್ವೀನ್ ಟರ್ಮ್ಸ್ ಕೊಟ್ಟಾಗೂ ಕೂಡ ಜ್ಞಾಪಕ ಇಟ್ಕೊಳ್ಳಕ್ಕೆ ಸೆಂಟ್ರಲ್ ಒಂದ್ ಇರ್ಬೇಕು ಆಕ್ಚುಲಿ. ನೆಕ್ಸ್ಟ್ ಬಿಡಿ ಜತಿ ಈಸ್ ಎ ಕರ್ನಾಟಕ ಫ್ಯಾಕ್ಟರ್. ಏನಂದ್ರೆ ಇವರು ಗವರ್ನರು ಆಗಿರ್ತಾರೆ, ಮುಖ್ಯಮಂತ್ರಿನೂ ಆಗಿರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟ್ರು ಆಗಿರ್ತಾರೆ, ಉಪರಾಷ್ಟ್ರಪತಿನೂ ಆಗಿರ್ತಾರೆ, ಹಂಗಾಮಿ ರಾಷ್ಟ್ರಪತಿನೂ ಆಗಿರ್ತಾರೆ, ಮತ್ತೆ ಕರ್ನಾಟಕ ಆಸ್ಪೆಕ್ಟ್, ಆಯ್ತಾ. ಇದರಿಂದ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದು ಉಪರಾಷ್ಟ್ರಪತಿಗಳು ಆಗಿರ್ತಾರೆ, ಹಂಗಾಮಿ ರಾಷ್ಟ್ರಪತಿಗಳು ಕೂಡ ಟ್ವೈಸ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಇವರು ಏನಂತಂದ್ರೆ ಮತ್ತೆ ಒಬ್ರು ಹೈಯೆಸ್ಟ್ ಟರ್ಮ್ ಮಾಡಿರ್ತಕ್ಕಂಥವ್ರಲ್ಲಿ ಇವರು ಒಬ್ರು, ಆಯ್ತಾ. ಆಮೇಲೆ ಇವ್ರದ್ದು ಕೆಲವು ಸಾಧನೆಗಳಿದೆ ರೀಸೆಂಟ್ ಆಗಿ, ಆಯ್ತಾ. ಸೊ ಇವ್ರದ್ದು ಫುಲ್ ಡೀಟೇಲ್ ನೋಡಿ ಇಲ್ಲಿ ಕವರ್ ಆಗುತ್ತೆ, ಈಗ ನಾನು ಹೇಳಿದ್ದನ್ನ. ಅದ್ರ ಬಿಯಾಂಡ್ ಕೆಲವು ಏನಾಗುತ್ತೆ ಅಂದ್ರೆ ಡೀಟೇಲ್ ಕವರ್ ಆಗುತ್ತೆ. ಇಲ್ಲಿ ಯಾರು ಇದ್ರಲ್ಲಿ ಅವಧಿಯಲ್ಲಿದ್ದಾಗೆ ಸತ್ತವ್ರು ಯಾರು, ಈ ಎಲ್ಲಾ ಫ್ಯಾಕ್ಟ್ಸ್ ಕೂಡ ಏನಾಗ್ಬಿಡುತ್ತೆ ಇಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ನೀವು ಈವನ್ ಇದ್ರದ್ದು ಇಲ್ಲಿ ಈ ಕಂಟೆಂಟ್ ಇನ್ ಸ್ವಲ್ಪ ವಿಶೇಷತೆ ಏನಂತಂದ್ರೆ ಈ ಕರ್ನಾಟಕ ಆಸ್ಪೆಕ್ಟ್ ತುಂಬಾ ಜನ ಮಿಸ್ ಮಾಡ್ತಾರೆ, ಆಯ್ತಾ. ಆ ಆಸ್ಪೆಕ್ಟ್ ಕೂಡ ಸೇರ್ಕೊಂಡಿದೆ. ಫ್ಯಾಕ್ಟ್ಸ್ ಕೆಲವರು ಅರ್ಧಂಬರ್ಧಂ ಹಾಕ್ತಾರೆ, ಬಟ್ ಇಲ್ಲಿ ಫ್ಯಾಕ್ಟ್ಸ್, ಕಂಟೆಂಟು, ಡಿಫರೆಂಟ್ ಆಂಗಲ್ಸ್, ಈವನ್ ಅನಾಲಿಸಿಸ್, ಆಮೇಲೆ ಡೈರೆಕ್ಟ್ ಇದು ಕಾನ್ಸೆಪ್ಟ್, ಮತ್ತೆ ಅಂತ ಇಂಥ ಫ್ಯಾಕ್ಟ್ಸ್ ಇಲ್ಲೂ ಕೂಡ ಕವರ್ ಆಗ್ತವೆ. ಈ ರೀತಿ ಏನಾಗಿದೆ ಅಂದ್ರೆ ಕವರ್ ಆಗುತ್ತೆ ಯಾವ್ದ್ರಲ್ಲಿ, ಕರೆಂಟ್ ಅಫೇರ್ ಮತ್ತೆ ಇದ್ರಲ್ಲಿ. ನೀವ್ ಇದನ್ನ ಓದಿ ಜ್ಞಾಪಕ ಇಟ್ಕೋಬೇಕಾದ್ರೆ ಒಂದೇ ಕಡೆ ಓದಿದಾಗ ಏನಾಗುತ್ತೆ ಜ್ಞಾಪಕ ಇರುತ್ತೆ. ಇನ್ನೊಂದು ಇಂಥ ಜಾಸ್ತಿ ಬಂದಾಗ ಸರ್ ನನಗೆ ಇಷ್ಟು ಓದಿದ್ ಜ್ಞಾಪಕ ಇರಲ್ಲ ಅಂತಂದ್ರೆ ಇದನ್ನ ಏನ್ ಮಾಡಿ ಅಂತಂದ್ರೆ, ಇದನ್ನ ಜ್ಞಾಪಕ ಇಟ್ಕೊಳಕ್ಕೆ ಇನ್ನೊಂದು 4ನೇ ಟೆಕ್ನಿಕ್ ಹೇಳ್ತೀನಿ ಇಲ್ಲಿ. ಇದು ಹೇಗ್ ಓದ್ಬೇಕು, ಫುಲ್ ಜ್ಞಾಪಕ ಇರ್ಬೇಕು ಅನ್ನೋದೇ ಇದು ಮೇಜರ್ ಟಾಪಿಕ್ ಅಲ್ವಾ ಈ ಕ್ಲಾಸಿನದ್ದು. ಇದಕ್ಕೆ ಇನ್ನೊಂದು ಆಸ್ಪೆಕ್ಟ್ ಹೇಳ್ತೀನಿ ನಾನು. ಏನಂತಂದ್ರೆ ಈಗ 3 ಟೆಕ್ನಿಕ್ ಹೇಳಿದೀನಿ, 4ನೇದು ನಂದು. ಅವೇ ಮಾಡ್ಬೇಕಂತಿಲ್ಲ. ಎನಿ ಸ್ಟೂಡೆಂಟ್ ಫಾರ್ ಈಸ್ ಸರ್ವೈವಲ್ ಇನ್ ದಿಸ್ ಫೀಲ್ಡ್ ಅಂಡ್ ಫಾರ್ ಈಸ್ ಸಕ್ಸಸ್ ಐ ಹ್ಯಾವ್ ಅಡಾಪ್ಟೆಡ್ ದೀಸ್. ಯು ಕ್ಯಾನ್ ಅಡಾಪ್ಟ್ ಎನಿಥಿಂಗ್, ಸೊ ಇಟ್ ಇಸ್ ಲೆಫ್ಟ್ ಟು ಯು. ನೀನ್ ಇದನ್ನೇ ಮಾಡ್ಬೇಕು ಅಂತಲ್ಲ, ನಾನು ನನ್ನ ವೇಸ್ ಅನ್ನು ಕಂಡಿಡ್ಕೊಂಡಿದ್ದೀನಿ ನನಗ್ ಬೇಕಾದಂಗೆ. ನೀನು ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಸೊ ಸಮ್ಹೌ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮೇಡ್ ಸಿಂಪಲ್ ಓನ್ಲಿ. ಆದಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಾಗ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಒಂದು ಆಸ್ಪೆಕ್ಟ್ ಅಲ್ಲಿ, ಆಯ್ತಾ. ಸೊ ಆ ರೀತಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಫಸ್ಟ್ ಮೆಥಡ್ ಅಲ್ಲಿ. ಸೆಕೆಂಡ್ ಮೆಥಡ್ ಅಲ್ಲಿ ಆಟೋಮೆಟಿಕ್ ನೀವೇ ಡೀಪ್ ಆಗಿ ಹೋಗಕ್ ಸ್ಟಾರ್ಟ್ ಆಗ್ತೀರಾ. ಈ ಕೆಲವು ಯೂಟ್ಯೂಬರ್ಸ್ ಕೂಡ ಏನಾಗ್ತಾರೆ ಅಂತಂದ್ರೆ ಇಮಿಡಿಯೇಟ್ ಸಕ್ಸಸ್ ಆಗ್ತಾರೆ ಯೂಟ್ಯೂಬ್ ವಿಡಿಯೋಗಳು ಮಾಡೋರು. ಯಾಕೆಂತಂದ್ರೆ ಅವರು ಸಿಂಪಲ್ ಆಗಿ ಹೇಳ್ತಾರೆ. ಅದು ಎಕ್ಸಾಮ್ ಬರ್ಲಿ ಬಿಡ್ಲಿ ಅದು ಸೆಕೆಂಡರಿ ಆಸ್ಪೆಕ್ಟ್. ಅವ್ರ ಹುಡುಗರಿಗೆ ಸಿಂಪಲ್ ಆಗಿ ಹೇಳೋ ರೀತಿ, ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಹೇಳ್ತಾರೆ, ಅದರಿಂದ ಕ್ಲಿಕ್ ಆಗ್ಬಿಡ್ತಾರೆ ಆಕ್ಚುಲಿ. ಸೊ ಇಲ್ಲಿ ಆಸ್ ಎ ಸ್ಟೂಡೆಂಟ್ ನೀವ್ ಯಾವ ರೀತಿ ಆಗ್ಬೇಕು, ಅವ್ರು ಹೆಂಗ್ ಸಕ್ಸಸ್ ಆದ್ರು ಅನ್ನೋದನ್ನ ನೀವು ಅನಲೈಸ್ ಮಾಡೋದು ಬೇಕಾಗಿಲ್ಲ. ಬಟ್ ನೀವು ಯಾವ ರೀತಿ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಸ್ಟಡಿನ ಆಸ್ ಫಾರ್ ಆಸ್ ಪಾಸಿಬಲ್ ಸಿಂಪಲ್ ಮಾಡ್ಕೊಳ್ಳಿ. ಸಿಂಪಲ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಸಿಂಪಲ್ ಮಾಡ್ಕೊಂಡಾಗ ನಿಮ್ಗೆ ಅದರಲ್ಲಿ ಡೀಪ್ ಆಗಿ ಹೋಗೋದಕ್ಕಾಗಿರ್ಬೋದು, ಇಂಟ್ರೆಸ್ಟ್ ಬರೋದಕ್ಕಾಗಿರ್ಬೋದು ಯೂಸ್ ಆಗುತ್ತೆ. ಸೊ ಈಗ 2 ಪೇಜ್ ಇದೆ ಸರ್, ನನಗೆ ಇದನ್ನ ಕಂಪ್ಲೀಟ್ ಓದೋಷ್ಟೊತ್ತಿಗೆ ತಿರುಗಿ ಎಲ್ಲಾ ಫ್ಯಾಕ್ಟ್ಸ್ ಜ್ಞಾಪಕ ಇರಲ್ಲ ಅಂತಂದ್ರೆ, ಇನ್ನೊಂದು ನಾನ್ ಮಾಡ್ತಕ್ಕಂಥ ಟೆಕ್ನಿಕ್ ಏನಂತಂದ್ರೆ, ಇಂಥ ಜಾಸ್ತಿ ಇದ್ದಾಗ ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಪ್ರೆಸಿಡೆಂಟ್ಗೆ ಪ್ರೆಸ್ ಅಂತ ಅಷ್ಟೇ ಬರಿತೀನಿ, ವೈಸ್ ಪ್ರೆಸಿಡೆಂಟ್ VP ಅಂತ ಅಷ್ಟೇ ಬರ್ಕೊಂತೀನಿ. ಇದಿಷ್ಟನ್ನು ಏನ್ ಮಾಡ್ಬಿಡ್ತೀನಿ, ರೀಪ್ರೊಡ್ಯೂಸ್ ಮಾಡ್ತೀನಿ. ಎಷ್ಟರಲ್ಲಿ? ಅರ್ಧ ಪೇಜಲ್ಲಿ ರೀಪ್ರೊಡ್ಯೂಸ್ ಮಾಡ್ತೀನಿ. ಏನ್ನ? ಬರೀ ವರ್ಡ್ಸ್ ನ. ಇಲ್ಲ ಅದಕ್ಕೆ ಇನ್ನೊಂದು ಲೆವೆಲ್ ಇದೆ, ಈ ಟೆಕ್ನಿಕ್ ಅಲ್ಲೇ 2 ಲೆವೆಲ್ಸ್ ಇದೆ. ಫಸ್ಟ್ ಲೆವೆಲ್ ಏನಂತಂದ್ರೆ ಸಿಂಪಲ್ ಆಗಿ ಉಪರಾಷ್ಟ್ರಪತಿ ಅಂತ ಇರುತ್ತಲ್ಲ, RS ಅಂತ ಹಾಕೊಂತೀನಿ. ಅಂದ್ರೆ ರಾಜ್ಯಸಭಾ ಅಧ್ಯಕ್ಷರು ಅಂತ ನನ್ಗೆ ಬಂದ್ಬಿಡುತ್ತೆ ಹಂಗ ಹಾಕೊಂಡಿದ ತಕ್ಷಣ ಇದಕ್ಕೆ ಇಷ್ಟಕ್ಕೂ. ನೆಕ್ಸ್ಟ್ ಏನು ಇದ್ರಲ್ಲಿ ಒಂದು ಸಿಗುತ್ತೆ,
ಅದಕ್ಕೆ ಅನಿಸುವ ಅಮೆರಿಕದ ಉಪರಾಷ್ಟ್ರಪತಿ ಇದು ಹೋಲುತ್ತಾರೆ. ಓಕೆ, ನೆಕ್ಸ್ಟ್ 6 ಮಂತ್ಸ್ ಅಷ್ಟೇ, 6 ಮಂತ್ ಅಂತ ಹಾಕೊಂತೀನಿ. ಅಂದ್ರೆ 6 ಮಂತ್ಸ್ ಅಷ್ಟೇ ಇವರು ರಾಷ್ಟ್ರಪತಿ ಆಗಿರ್ಬೋದು. ಅದಕ್ಕೆ ಅಷ್ಟೊಳಗಡೆ ಏನ್ ಮಾಡ್ಬೇಕಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ಬಿಡ್ಬೇಕು ಅವ್ರದ್ದು ವೇಕೆಂಟ್ ಆದಾಗ. ಇದಕ್ಕೆ 6 ಅಂತ ಅಷ್ಟೇ ಹಾಕೋತೀನಿ ನಾನು. ಆಯ್ತಾ? ಅಂದ್ರೆ ರಿಮೆಂಬರ್ಗೆ, ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಇಲ್ಲೊಂದ್ ಯಾವ್ದೋ 2 ಆಸ್ಪೆಕ್ಟ್ ಸಿಗುತ್ತೆ. ಇಷ್ಟು ಸೇರಿ ಏನ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಎಲ್ಲಾ ಟರ್ಮ್ಸ್ ಲೆಕ್ಕ ಹಾಕೊಂಡ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಅರ್ಧ ಪೇಜ್ ಮಾಡ್ಕೊಂತೀನಿ. ಆಯ್ತಾ? ನೀವು ಅಷ್ಟೇ, ನಿಮ್ಗೆ ಯಾವ್ದು ಜ್ಞಾಪಕ ಇರಬೇಕು ಅವನ್ನ, ಫಾರ್ ಎಕ್ಸಾಂಪಲ್ 63 71, ಸೊ ಇದನ್ನು ಅಷ್ಟೇ 63 66 66 ಎಲೆಕ್ಷನ್ಗೆ ಅಂತ ಮಾಡ್ಕೊಂತೀನಿ. 69 ಸೊ ಏನಂತಂದ್ರೆ ಪ್ರಮಾಣ ವಚನ. ಆಯ್ತಾ? ನೀವ್ ಬೇಕಾದ್ರೆ ಇದಕ್ಕೆ ಏನಂತಂದ್ರೆ ಚೂ ಅಂತ ಹಾಕೊಳ್ಳಿ, ಇಲ್ಲಿ ಪ್ರ ಅಂತ ಹಾಕೊಳ್ಳಿ. ಬೇಕಾದ್ರೆ 66 ಚೂ, 69 ಪ್ರ, ಅಂದ್ರೆ ಸಿಂಪಲ್ ಆಗಿ ಬರ್ಕೊಳ್ಳಿ ಫಸ್ಟ್. ಆಯ್ತಾ? ಆಮೇಲೆ ಏನಂತಂದ್ರೆ ಸೊ ಅಷ್ಟು ಹೋದ್ಮೇಲೆ ತಿರ್ಗಿ ರಿವಿಷನ್ಗೆ ಜಸ್ಟ್ ಅರ್ಧ ಪೇಜ್ ನೋಡಿದ ತಕ್ಷಣ ಏನಾಗುತ್ತೆ, ಕಂಪ್ಲೀಟ್ ರಿವೈಸ್ ಆಗುತ್ತೆ. ಇದು ನಿಮಗೆ ಫಾಸ್ಟ್ ಆಗಿ ರಿವೈಸ್ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳಿ. ಇಂತ ಫುಲ್ ಇವು ಬಂದಾಗ 2 ಪೇಜ್ ಅನ್ನ ಮತ್ತೆ ಇದು ಮಾಡೋದಕ್ಕೆ ಆಗಲ್ಲ. ಒಂದೇ ಪೇಜ್ ಅಲ್ಲಿ ಆದಾಗ ಇನ್ನೊಂದ್ಸರಿ ಹಿಂಗ್ ನೋಡ್ಬಿಡ್ಬೋದು. 2 ಪೇಜ್ ಆದಾಗ ಮತ್ತೆ ಜಾಸ್ತಿ ಇನ್ಫಾರ್ಮೇಶನ್ ಇದ್ದಾಗ ಆ ರೀತಿ ಮೇಜರ್ ಫ್ಯಾಕ್ಟ್ಸ್ ಅನ್ನ ಈ ರೀತಿ ಜಸ್ಟ್ ಫುಲ್ ಇಟ್ಕೋಬಾರ್ದು. ಯಾಕಂದ್ರೆ ಕಣ್ಣಿಗೆ ಜಾಸ್ತಿ ಇದ್ದಾಗ ಮತ್ತೆ ಮತ್ತೆ ಓದೋದು ಸ್ಟ್ರೈನ್ ಆಗುತ್ತೆ, ಮೈಂಡ್ಗೂ ಸ್ಟ್ರೈನ್. ಈಗ ಪ್ರೆಸಿಡೆಂಟ್ ಅಂತ ಓದೋದಕ್ಕೂ PRESIDENT ಅಂತ ಕಣ್ಣಿಗೂ ಮೈಂಡ್ಗೂ ಎಲ್ಲದಕ್ಕೂ ಸ್ಟ್ರೈನು. ಪ್ರಿ ಅಷ್ಟೇ ಓದ್ರೆ ಮುಗುತ್ತಲ್ವಾ. ಆ ರಾಜ್ಯಸಭಾ ಅಂತ ಓದಬಹುದು, RS ಓದ್ಕೊಳ್ಳೋದಕ್ಕೆ ಮತ್ತೆ ಫಾಸ್ಟ್ ರಿವಿಷನ್ಗೆ ಮತ್ತೆ ಇದಕ್ಕೆಲ್ಲ ಏನಾಗುತ್ತೆ ಅಂತಂದ್ರೆ ಯೂಸ್ ಆಗುತ್ತೆ ಇದು. ಸೊ ಈ ರೀತಿಯಾಗಿ ಏನ್ ಮಾಡ್ಬೋದು, ಜ್ಞಾಪಕ ಇಟ್ಕೋಬಹುದು. ಸೊ ಟೈಮ್ ಇಸ್ ರನ್ನಿಂಗ್ ಔಟ್ ಆಫ್ ಮೈ ಪ್ಲಾನ್ ಇದು. ಸೊ ನೆಕ್ಸ್ಟ್ ಮಂತ್ ಇದ್ರಲ್ಲಿ ಏನ್ ಮಾಡ್ತೀನಿ, ಕಂಪ್ಲೀಟ್ ಇನ್ನೊಂದಷ್ಟು ಟೆಕ್ನಿಕ್ಸ್ ಹೇಳ್ತೀನಿ ನಾನು. ಸೊ ಈಗ ಒಂದು 4 ಹೇಳಿದೀನಿ. ಇದರಲ್ಲಿ ಈ ವಿದುರ ನೀತಿ ಇದೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಏನಂತಂದ್ರೆ ಇಲ್ಲಿ ನೋಡಿ, ಇದರಲ್ಲಿ ಜಸ್ಟ್ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಎಕ್ಸಾಮ್ ಯಾವ್ದಂದ್ರೆ PSI ಪೇಪರ್ದ ಅನಾಲಿಸಿಸ್ ಮಾಡಿದ್ದಾರೆ. ಏನಂತಂದ್ರೆ ಯಾವ್ಯಾವ ಇಯರ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಬಂದಿದೆ ಅಂತ. ನೀವ್ ಯಾವ್ದಾದ್ರು ತಗೊಳ್ಳಿ, ಯಾವ ಎಕ್ಸಾಮ್ ಆದ್ರೂ ತಗೊಳ್ಳಿ, ಈ ಟಾಪಿಕ್ಸ್ ಬಗ್ಗೆ ಕ್ವಶನ್ಸ್ ನಾನು ಫಸ್ಟ್ ಇಂದಾನು ಹೇಳ್ತಾನೆ ಇದ್ದೀನಿ ನಿಮಗೆ. ಈ ಎಕ್ಸಾಮ್ಸ್ ಬಗ್ಗೆ ಏನಾಗಿದೆ ಅಂದ್ರೆ ಟಾಪಿಕ್ಸ್ ಎಲ್ಲ ಕಡೆ ಕವರ್ ಆಗೇ ಆಗಿರುತ್ತೆ ಅಂತ. ಅದಕ್ಕೆ 200 ಟಾಪಿಕ್ ಸೆಲೆಕ್ಟ್ ಮಾಡ್ಕೊಟ್ಟಿದ್ದೀನಿ ಇವರಿಗೆ. ಆ 200 ಟಾಪಿಕ್ಗೆ ಕಂಟೆಂಟ್ ಮಾಡಿ ಕಳಿಸಿದಾಗ ಕೆಲವು ಟಾಪಿಕ್ಸ್ ಅಷ್ಟೇ, ಎಲ್ಲ ಟಾಪಿಕ್ ನಾನು ರಿವ್ಯೂ ಮಾಡಕ್ಕಾಗಲ್ಲ, ಕೆಲವು ಟಾಪಿಕ್ಸ್ ನಾನು ರಿವ್ಯೂ ಮಾಡ್ತೀನಿ. ಸೊ ಅದರಲ್ಲಿ ಈ ಸರಿ ಒಂದು ಸ್ಕೀಮ್ಸ್ ಸೆಲೆಕ್ಟ್ ಮಾಡಿರೋ ಸ್ಕೀಮ್ಸ್ ಟಾಪಿಕ್ಸ್ ಆಗಿರ್ಬೋದು, ಮತ್ತೆ ವಾರ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಇನ್ನೊಂದೆರಡು ಟಾಪಿಕ್ ಅನ್ನ ರಿವ್ಯೂ ಮಾಡಿದ್ದೀನಿ. ಅದರಲ್ಲಿ ಈ ಎಲ್ಲ ಆಸ್ಪೆಕ್ಟ್ಸ್ ಏನಾಗ್ಬಿಡುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಅಶೋಕ ಶಾಸನದ ಕೂಡ ಅಷ್ಟೇ. ಸೊ ಇದು ರಿವ್ಯೂ ಮಾಡಿದ್ದೀನಿ. ಇದು ಕೆಲವು ಫ್ಯಾಕ್ಟ್ಸ್ ಇರ್ಬೇಕಾದ್ರೆ ನೋಡಿ, ಈಗ ಅಶೋಕನ ಶಾಸನ ಬಗ್ಗೆ ಹೋಗೋ ಕ್ವಶನ್ ಕೇಳ್ತಾನೆ ಅಂತಂದ್ರೆ ನೀವು ಅಂತ ಕಾನ್ಸೆಪ್ಟ್ ನ ಕಂಪ್ಲೀಟ್ ಕವರ್ ಮಾಡ್ಬಿಡಿ. 200 ಕಾನ್ಸೆಪ್ಟ್ ಅಲ್ಲಿ ಪ್ರತಿ ಎಕ್ಸಾಮ್ ಅಲ್ಲೂ 100% ಒಂದು 30-40 ಆದ್ರೂ ಕ್ವಶನ್ ಬರ್ತವೆ ಅಂದ್ರೆ, 30 ಕಾನ್ಸೆಪ್ಟ್ ಆದ್ರೂ ಕ್ವಶನ್ ಇದ್ದೇ ಇರ್ತವೆ ಅಂದ್ರೆ 200 ಕಾನ್ಸೆಪ್ಟ್ ಅಲ್ಲಿ, ವೈ ಶುಡ್ ಯು ಕವರ್ ದೋಸ್ 200 ಕಾನ್ಸೆಪ್ಟ್ಸ್ ಲೈಕ್ ಕಂಪ್ಲೀಟ್ ಡೆಪ್ತ್ ನಾಲೆಡ್ಜ್? ನಿಮಗೆ ಒಂದೇ ತೊಂದರೆ ಇರೋದೇನಂದ್ರೆ ಡೆಪ್ತ್ ನಾಲೆಡ್ಜ್ ಎಲ್ಲಿ ಸಿಗುತ್ತೆ? ಸೊ ದೇ ಆರ್ ಪ್ರೊವೈಡಿಂಗ್ ಥ್ರೂ ದಿಸ್ ವಿದುರ ನೀತಿ ಒಂದು ಎಪಿಸೋಡ್ಸ್. ಈ 6 ಎಪಿಸೋಡ್ಸ್ ಅನ್ನ ಯಾವ ಕಾರಣಕ್ಕೂ ನೀವು ಯಾವ ಎಕ್ಸಾಮ್ಗಾದ್ರೂ ಪ್ರಿಪೇರ್ ಆಗ್ತಾ ಇರಿ, ಪರ್ಟಿಕ್ಯುಲರ್ಲಿ PSI ಮತ್ತೆ ಕರ್ನಾಟಕ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು, ಗ್ರೂಪ್ C, ಗ್ರೂಪ್ B ಆರ್ KPSC ಪ್ರಿಲಿಮ್ಸ್ ಟೈಪ್ ಎಕ್ಸಾಮ್ಸ್, ದೋಸ್ ಎಕ್ಸಾಮ್ಸ್ ಯಾರು ಪ್ರಿಪೇರ್ ಆಗ್ತಾ ಇದ್ರು, ಈ 200 ಕಾನ್ಸೆಪ್ಟ್ ಅಲ್ಲಿ ಯಾವಾಗೂ 30 ಕ್ವಶನ್ ಇದ್ದೇ ಇರ್ತವೆ. ಇಲ್ಲ ವರ್ಸ್ಟ್ ಆಫ್ ವರ್ಸ್ಟ್ ಕೇಸು 20 ಕ್ವಶನ್ ಅಂತೂ ಇದ್ದೇ ಇರ್ತವೆ. ಹಾಗಾದ್ರೆ ಈ 200 ಕಾನ್ಸೆಪ್ಟ್ ಅನ್ನ ನೀವ್ ಯಾಕೆ ಕವರ್ ಮಾಡಬಾರ್ದು? ಸಮ್ ಟೈಮ್ಸ್ ನಿಮ್ ಲಕ್ ಚೆನ್ನಾಗಿದ್ರೆ 80 ಕ್ವಶನ್ ಬರ್ಬೋದು ಅದ್ರಲ್ಲಿ, ಅಂದ್ರೆ 200 ಕಾನ್ಸೆಪ್ಟ್ ಓದಿದ್ರೇನೆ. ಈಗ ಕೆಲವರು ನನಗೆ ಈಗ ಕೊನೆ ಮೂಮೆಂಟ್ ಅಲ್ಲಿ ಕೇಳಿದಾಗ ಐ ಹ್ಯಾವ್ ರೆಫರ್ಡ್ ದಿಸ್, ನಾನು ಏನು ಓದಿಲ್ಲ, ಈಗ ನಾನೇನು ಓದ್ಕೊಂಡು ಹೋಗ್ಬೇಕು, ಪ್ರಿಲಿಮ್ಸ್ ನಂದು ಆಗ್ಲೇಬೇಕು ಅಂದಾಗ ನಾನು ಕೆಲವ್ರಿಗೆ ರೆಫರ್ ಮಾಡಿದೀನಿ. ಏನಂತಂದ್ರೆ ಇದೊಂದು ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇದೊಂದು ಮ್ಯಾಗಝಿನ್ 1 ಇಯರ್ದು 1.5 ಇಯರ್ದು ಕಂಪ್ಲೀಟ್ ರೆಫರ್ ಮಾಡ್ಕೊಂಡು ಹೋಗಿ ಅಂತ. ಸಮ್ ಪೀಪಲ್ ಈವನ್ ಸ್ಕೋರ್ಡ್ even 230 also heard, 190, 180, 170 more people have heard. ಏನಂತಂದ್ರೆ ಕಂಪ್ಲೀಟ್ಲಿ ಒಂದು 3-4 ರೀಡಿಂಗ್ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ. ಸೊ ನಂದು ಒಂದು ಥಿಯರಿ ಇಷ್ಟೇ, ಇದು ಬಂದೇ ಬರುತ್ತೆ ಕೆಲವು ಟಾಪಿಕ್ಸ್ ಒಂದಾಗ, ಆ ಟಾಪಿಕ್ಸ್ ಅನ್ನ ನೀವು ಕಂಪ್ಲೀಟ್ ಎಲ್ಲಾ ಡೈಮೆನ್ಷನ್ಸ್ ಇಂದಾನು ಕವರ್ ಮಾಡ್ಬಿಡಿ. ಈಗ ಅಶೋಕನ ಶಾಸನಗಳು ಬರುತ್ತೆ ಕ್ವಶನ್ ಅಂತಂದ್ರೆ ನಿಮ್ಗೆ ಸುಮಾರು ಬುಕ್ಸ್ ಅಲ್ಲಿ 1 ಪೇಜ್ ಮೇಲೆ ಸಿಗಲ್ಲ. ಇಲ್ಲಿ ಎಷ್ಟಿದೆ ನೋಡಿ, 1 ಪೇಜು, 2 ಪೇಜು, 3 ಪೇಜು, 4 ಪೇಜು,
ಆಯ್ತಾ. ಹಾ, 4 ಪೇಜ್, 5th ಪೇಜ್, ಫಿಫ್ತ್ ಪೇಜ್ ಬಂದು ಹೆಂಡ್ ಆಗಿದೆ. ಆಯ್ತಾ. ಇಷ್ಟು ಕವರ್ ಮಾಡಿದ್ರೆ ನೀವು ಏನ್ ಮಾಡೋದು, ಆ ಟಾಪಿಕ್ ಬಗ್ಗೆ ಯಾವುದೇ ರೀತಿ ಕ್ವಶನ್ ಬಂದಾಗೂ ಕೂಡ 100% ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಬಂದಿರೋ ಕ್ವಶನ್ ಕವರ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. ಡೆಫಿನೆಟ್ಲಿ ಅದು ಕೂಡ ಕವರ್ ಆಗೇ ಇರುತ್ತೆ. ಕರ್ನಾಟಕದ ಶಾಸನಗಳು ಒಂದ್ಸರಿ ಕೇಳಿದ್ದ, ಸೊ ಸ್ತಂಭ ಶಾಸನಗಳು ಹೇಳಿದ್ದೇವೆ. ಇದ್ರ ಕೇಳಿದ್ದ ಇಲ್ಲ ಅಂತಂದ್ರೆ 14, ಕರೆಕ್ಟ್, ಈ 14 ಇದ್ರಲ್ಲಿ ಕೇಳಿದ್ರು. ಇದ್ರಲ್ಲಿ ಯಾವುದು ಮೂರನೇದು ಕೇಳಿದ್ದಿತ್ತು. ಮೂರನೇದು. ಸೊ ಮೂರನೇದ್ರಲ್ಲಿ ಏನ್ ಕೇಳಿದ್ರು, ಪ್ರವಾಸ ಮಾಡುವ ಕುರಿತು ತಿಳಿಸುತ್ತದೆ, ಈ ಪಾಯಿಂಟ್ ಅನ್ನು ಕೇಳಬೇಕಿತ್ತು ಅಷ್ಟೇ. ಬಟ್ ಇದರಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿದೆ. ಯಾರು ರಜ್ಜುಕರು, ಆಕ್ಚುಲಿ ಪ್ರದೇಶಿಕರಲ್ಲ, ಪ್ರಾದೇಶಿಕರು, ಯುಕ್ತರು. ಸೊ ಇವರು ಮತ್ತೆ ತಂದೆ ತಾಯಿಗಳು ಶ್ರಮಣ ಗೌರವಿಸಬೇಕು, ಇದೊಂದು ಆಸ್ಪೆಕ್ಟ್ ಆಕ್ಚುಲಿ. ಸೊ ಈ ರೀತಿ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಇದರಲ್ಲಿ. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಅಪ್ ಟು KPSC ಪ್ರಿಲಿಮ್ಸ್ ಲೆವೆಲ್ ಎಕ್ಸಾಮ್ಸ್ ವರೆಗೂ ಸಾಕಾಗುತ್ತೆ. ವಿದ್ ರಣನೀತಿ ಒಂದು ಇದಿಷ್ಟೇ. ಆಕ್ಚುಲಿ ಇದು ಇಟ್ಸ್ ಮೈ ಇನಿಷಿಯೇಟಿವ್ ಐಡಿಯಾ ಓನ್ಲಿ. ಇದರಲ್ಲಿ ಅಟ್ಲೀಸ್ಟ್ ಒಂದ್ಸಾರಿ ಕೊಡ್ತಕ್ಕಂತ ಒಂದು 6 ಎಪಿಸೋಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇದು 200 ಕಾನ್ಸೆಪ್ಟ್ಸ್ ಅನ್ನ. ಪರ್ಟಿಕ್ಯುಲರ್ಲಿ ಈಗ ಎಲ್ಲಾ ಎಕ್ಸಾಮ್ಗೂ ಆಗುತ್ತೆ ಇದು. ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಆಫ್ಟರ್ ದಟ್ ಡೋಂಟ್ ರಿಗ್ರೆಟ್ ಆಲ್ಸೋ. ಆಯ್ತಾ. ಥ್ಯಾಂಕ್ ಯು. ಸೊ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್.